ಶಾರ್ಟ್ ಫಿಲ್ಮ್ಸ್ ಮೂಲಕ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿರೋ ಹವಾ ಹುಟ್ಟಿಸಿರೋ ಹಲವಾರು ಪ್ರತಿಭೆಗಳಲ್ಲಿ ಇವರು ಕೂಡ ಒಬ್ರು. ಕಾಮಿಡಿ ಕಂಟೆಂಟ್ ಮೂಲಕನೇ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋದು ಇವರ ಶೈಲಿ. ಸಿನಿಮಾ ಪ್ರಮೋಷನ್ಗಳನ್ನ ಮಾಡ್ತಿದ್ದ ಇವರು ಇವಾಗ ಸ್ವತಃ ಇವರೇ ಒಂದು ಸಿನಿಮಾಗೆ ಹೀರೋ ಆಗಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಉತ್ತರ ಕರ್ನಾಟಕದ ಮನಿ ಮಗ ಮಲ್ಲು ಜಮಖಂಡಿ. ನಮಸ್ಕಾರ. ನಮಸ್ಕಾರ. ಆರಾಮದಿರಿ? ಆರಾಮಿದ್ದೀನಿ, ನೀವ್ ಹೇಗಿದ್ದೀರಿ? ನಾವು ಆರಾಮದಿರಿ. ಹಂಗ್ ನೋಡಕ್ ಹೋದ್ರೆ ನಿಮ್ ಜರ್ನಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಆಗಿದೆ. ಫಸ್ಟ್ ಶುರು ಆಗಿದ್ದು ಬಹುಶಃ ಟಿಕ್ಟಾಕ್ ಮೂಲಕ ಅಂತ ಅನ್ಸುತ್ತೆ. ಈಗ ಬ್ಯಾನ್ ಗೀನ್ ಅದೆಲ್ಲ ಆಗಿ ಇವಾಗ ಬೇರೆದೇ ಹೊಸ ಹೊಸ ಸೋಷಿಯಲ್ ಮೀಡಿಯಾ ಆಪ್ಸ್ ಎಲ್ಲ ಬಂದಿದೆ. ಆ ಟಿಕ್ಟಾಕ್ ಡೇಸ್ ಹೇಗಿತ್ತು ಅದ್ರ ಬಗ್ಗೆ ಮಾತಾಡ್ತಾ ನಾವು ಮಾತು ಶುರು ಮಾಡ್ಬೋದು. ಟಿಕ್ಟಾಕ್ ಅದು ಹೊಸಾದ್ರಿ, ಅಂದ್ರೆ ಎಲ್ಲರೂ ಮಾಡತ್ತಾರ ಅಂತೇಳಿ ನಾವು ಮಾಡಿರೋಂಥದ್ದು. ಬಟ್ ಉದ್ದೇಶ ಅವಾಗ ಏನಿತ್ತು ಅಂದ್ರೆ ಆರ್ಟಿಸ್ಟ್ ಆಗ್ಬೇಕು ಅನ್ನೋದೇ ಇತ್ತು. ಈಗ ಎಲ್ಲೇ ಒಂದ್ ಕಡೆ ಆಡಿಷನ್ ಅಂತೇಳಿ ಕೊಡಕ್ ಹೋದಾಗ ಆಕ್ಟಿಂಗ್ ಗಿಟಿಂಗ್ ಮಾಡಿ ತೋರಿಸ್ಬೇಕಾಗ್ತೈತಿ. ಅಲ್ಲಿ ಆದ್ರೆ ಒಂದ್ 3-4 ಜನ ಅಟ್ಟೆ ಇರ್ತಾರೆ. ಟಿಕ್ಟಾಕ್ ಒಳಗೆ ಹೆಂಗ್ ಆಕೈತಿ, ಎಲ್ಲಾರು ನೋಡ್ತಿರ್ತಾರೆ. ಚಲೋ ಅನಿಸ್ತಂದ್ರೆ ಕಮೆಂಟು ಮಾಡ್ತಾರ, ನೀವು ಚಲೋ ಮಾಡತ್ತೀರಿ, ಇಲ್ಲ ಹಿಂಗ್ ತಪ್ಪು ಮಾಡತ್ತೀರಿ ಅಂತೇಳಿ. ಸೊ ಆ ಟೈಪ್ ಅನ್ಕೊಂಡು ಓನ್ ವಾಯ್ಸದ್ ಮಾಡಿದ್ರಿ ನಾವು. ಲಿಪ್ ಸಿಂಕ್ ಅದು ಏನು ಜಾಸ್ತಿ ಮಾಡ್ತಿರ್ಲಿಲ್ಲ. ಏನೋ ಓನ್ ವಾಯ್ಸ್ದ ನನಗೊಂದು ಏನೋ ಡೈಲಾಗ್ ಇಟ್ಕೊಂಡ ಮುಂದಿಂದ ಒಂದು ಡೈಲಾಗ್ ಕೊಟ್ಟ ಕಾಮಿಡಿಯಾಗಿ ಅವು ಮಾಡ್ತಿದ್ರು 30 ಸೆಕೆಂಡ್ 40 ಸೆಕೆಂಡ್. ಸೊ ಸ್ಟಾರ್ಟಿಂಗ್ ಒಂದ್ 2-3 ವರ್ಕೌಟ್ ಆದ್ರು ಭಾರಿ ಲೈಕ್ ಅದು ಬರೋದು, ಫೋಟೋ ಗಿಟೋ ತಗೊಳ್ದು ಮಾಡತ್ರ ಅದು ಮಜಾ ಬರಕಿತ್ತು. ಸೊ ಹಂಗೆ ಮಾಡ್ಕೊಂತ ಹೋದ್ರಿ. ಅದು ಫಾಲೋವರ್ಸ್ ಆಗಿ ನಮ್ಮ ಕಡೆ ಎಲ್ಲ ಕರೆದು ಸನ್ಮಾನ ಮಾಡೋದು, ಸ್ಟೇಜ್ ಫಂಕ್ಷನ್ ಕರೆಯೋದು, ಅದು ಇನ್ನಷ್ಟು ಹುರುಪು ತಂದು ಕೊಡ್ತಾರೆ ನಮಗೆ. ಆಮೇಲೆ ಬ್ಯಾನ್ ಆದ್ಮೇಲೆ ಯೂಟ್ಯೂಬ್ ಬಂದ್ಬಿಟ್ಟಿವ್ರಿ. ಹೌದಾ? ಸೊ ಅದೊಂದು ಸ್ವಲ್ಪ ನಿಮ್ಗೆ ಒಳ್ಳೆ ಸ್ಟಾರ್ಟ್ ಕೊಡ್ತು ಅಂತ ಹೇಳಬಹುದು. ನಿಮ್ಮ ತಂದೆಯವರ ಊರು ಅಥಣಿ. ಅಂದ್ರೆ ಆ ಊರ್ ಬಗ್ಗೆ ಸ್ವಲ್ಪ ಹೇಳಿ. ಅಂದ್ರೆ ಅಕಾಲಿಕವಾಗಿ ಅವರು ಅಗಲಿದ್ರು ನಿಮ್ಮನ್ನ. ಆ ಟೈಮ್ ಆಕ್ಚುಲಿ ಒಂದು ಸಡನ್ ಶಿಫ್ಟ್ ಲೈಫ್ ಅಲ್ಲಿ ಏನೇನ್ ಚಾಲೆಂಜಸ್ ಇತ್ತು? ಹೌದು, ಅಥಣಿ ಒಳಗೆ ನಾನು ಒಂದು 18 ವರ್ಷ ಅಲ್ಲೇ ಆಗೈತ್ರಿ. 10th ಮುಗಿದು ಫಸ್ಟ್ ಇಯರ್ ಮುಗೀತು. ಆಮೇಲೆ ಊರ್ ಬಿಟ್ಟಿವ್ರು ನಾವು. 10th ಇದ್ದಾಗ ನಮ್ಮ ಅಪ್ಪ ತೀರ್ಕೊಂಡ್ರು. ರಿಸಲ್ಟ್ ಬಂದಿದ್ದಲ್ರಿ 10th ಅದ. ಅಲ್ಲೇ ಕಟ್ಟಿಂಗ್ ಅಂಗಡಿಯಾಗ ನಾನು ಅವಾಗ ಹೋಗಿದ್ನಿ. ಸಾಲಿ ಬೆಳಗ್ಗೆಯಿಂದ ಒಂದು 11ಕ್ಕೆ ಸಾಲಿ ಚಾಲು ಹಾಕಿದ್ರೆ ಅಲ್ಲಿ ಮಟ್ಟ ಹೋಗಿದ್ನಿ. ಮತ್ತು ಸಂಜೆ 5:30 ಬಂದ್ರೆ ಅವಾಗ ಅಲ್ಲೇ ಇರ್ತಿದ್ನಿ ಅಂಗಡಿಯಾಗ. ಸೊ ಒಂದಿನ ನಮ್ಮ ಅಪ್ಪಾರ ದೋಸ್ತರು ಇಬ್ಬರು ಉರ್ಸ್ ಅಂತೇಳಿ ಮಾಡ್ತಾರೆ ಆ ಕಡೆ. ಉರ್ಸಿಗೆ ಅಂತೇಳಿ ಅವ್ರು ಕರ್ಕೊಂಡು ಒಂದು ಬೈಕ್ ಮೇಲೆ ಟ್ರಿಪ್ಸ್ ಹೋಗಿದ್ರಿ. ಸ್ವಲ್ಪ ಎಣ್ಣೆ ಗಿಣ್ಣೆ ಹೊಡೆದ, ಮಟನ್ ಗಿಟನ್ ಶಿಸ್ತ ಬಡ್ದ ಬರಾಗ ಮಿಡ್ ನೈಟ್ ಒಂದು 12:30 1 ಗಂಟೆ ಹಂಗೆ ಆಕ್ಸಿಡೆಂಟ್ ಆಯ್ತು ರೀ. ನಮ್ಮಪ್ಪ ಅಲ್ಲೇ ಇಬ್ಬರು ಸ್ಪಾಟ್ ಇತ್ತು ರೀ. ಒಬ್ಬರು ಸ್ವಲ್ಪ ಇದನ್ನಾಗಿ ಉಳ್ಕೊಂಡಿದ್ರು. ಸಡನ್ಲಿ ವಿಷಯ ಮಿಡ್ ನೈಟ್ ಗೊತ್ತಾಯ್ತು. ನಾವು 10th ಅದಿನಂತಂದ್ರೆ ನಾವು ಹೆಂಗಿತ್ತಂದ್ರೆ ಸಣ್ಣ ಹುಡುಗರು ಇದ್ದಂಗೆ ಇದ್ದೀನಿ ರೀ. ಈಗೆಲ್ಲ 2ನೇ 3ನೇ ಹುಡುಗರು ಡಿಗ್ರಿ ಮುಗಿಸಿದವ್ರಕ್ಕಿಂತ ಹತ್ತದಾರ ಈಗ. ಬಟ್ ಅವಾಗ ನಾವು ಹಂಗಿದ್ವಿ. ಯಾಕಂದ್ರೆ ಅಲ್ಲೇ ಓಣ್ಯಾಗ ತಿನ್ನಾಕುಣ್ಣಗಟ್ಟು ಕೊಟ್ಟರೆ ಸಾಕು, ಜಾಸ್ತಿ ನಾಲೆಡ್ಜ್ ಏನು ಇರಲಿಲ್ಲ ನಮ್ಗೆ. ಮನೆಯವ್ರಿಗೆ ಬೇಕಾಗಿರಲಿಲ್ಲ. ಮನ್ಯಾಗ ಮಕ್ಕಳು ಅಟ್ಕೊಂಡು ಮುಂದೆ ಆಡ್ರೆ ಸಾಕು ನಂಗೆ ಅವ್ರು ಇದ್ರು. ಹಂಗೆ ಬೆಳೆಸಿದ್ರು ನಮ್ಮನ್ನ. ಸಡನ್ಲಿ ಒಮ್ಮೆ ತೀರ್ಕೊಂಡಿದ್ದು ಸುದ್ದಿ ಗೊತ್ತಾಯ್ತು. ನಾವು ಒಂದು ಇಟು ಹೊತ್ತಿಲ್ಲ ನಮ್ಮ ಅಪ್ಪ ಸತ್ತಾಗ. ಬಾಡಿ ಸರ್ಕಾರ ಹಾಸ್ಪಿಟ್ಲ್ ಹೋದಾಗ ಬಾಡಿ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ತೊಗೊಂಡು ರಿಕ್ಷಾದಾಗ ಕರ್ಕೊಂಡು ಹೊಂಟಾರ. ನಂಗೆ ಬಾಬಾ ಅನ್ನತ್ತ ರಿಕ್ಷಾದಾಗ. ನಾವು ಬರಂಗಿಲ್ಲ ತನತೀನಿ. ಈಗ ಒಮ್ಮೆ ನಡುರಾತ್ರಿ ಅಭಿಷ್ಕುಣಿಸಿ ನಿಮ್ಮಪ್ಪ ಇಲ್ಲ ಅಂತಂದಾಗ ಅದು ಬೇರೆ ಲೆವೆಲಿಗೆ ಫೀಲ್ ಆಗ್ತೈತೆ ರೀ. ಎಲ್ಲ ಮಾಡತ್ತಾರ, ಮಣ್ಣಿಗೆಲ್ಲ ಮಾಡಿದ್ರು, ಎಲ್ಲ ನೋಡತ್ತೀನಿ, ಹಿಂಗೆ ನೋಡಾಕತ್ತೀನಿ. ಅದೇ ಶಾಕ್ ಒಳಗದಿನ, ಎಲ್ಲಿನೂ ಹತ್ತಿಲ್ಲ. ಸ್ವಲ್ಪ ದಿನ ಆದಮೇಲೆ ಒಂದು ತಿಂಗಳದು ಹಂಗೆ ಆದಮೇಲೆ ನನಗೆ ಏನೇನು ಬೇಕು ಅದೇನು ಸಿಗಂಗಿಲ್ಲ ಅಂತ ಗೊತ್ತಾಗತ್ತಲ್ಲ. ಅವಾಗೆಲ್ಲ ರಾತ್ರಿ ಎಲ್ಲ ಅಳು ಬರೋದು. ಈ ಕಡೆ ಮಾರಿ ಮಾಡಿ ನಾ ಅಳ್ತಿದ್ನಿ, ಅಳುದು ಗೊತ್ತಾದ್ರೆ ನಮ್ಮ ಒಳತಾಳೆ ಅಂತೇಳಿ ಈ ಕಡೆ ಮಾರಿ ಮಾಡಿ ಹತ್ಬಿಡ್ತಿತ್ತು. ಈಗ ಇರ್ತಾವಲ್ರಿ ಅವಾಗ ಹೆಂಗಂದ್ರೆ ಏನ್ರಿ ಒಂದು ಅರ್ಬಿ ತೊಗೋಬೇಕು ಒಂದು ಜೋಡ ಅಂದ್ರೆ ನಮ್ಮಪ್ಪ ನಾನು ಒಂದು ಕೊಡೋದೊಂದು ಇರ್ತಿತ್ತು. ನಾ ಅರ್ಧಂಬರ್ಧ ಕಟಿಂಗ್ ಮಾಡೋದು ಕಲ್ತಿದ್ದೀನಿ. ದಾಡಿ ಗಿಡಿ ಅಷ್ಟು ಕಷ್ಟ ಮಾಡ್ತಿದ್ನಿ. ಅಷ್ಟೊಂದು ಐಡಿಯಾ ಇರಲಿಲ್ಲ. ಅವಾಗ ಗೊತ್ತಾಗಿತ್ತು, ಅಯ್ಯೋ ಇವು ಇಲ್ಲಲ್ಲ ಈಗ ನನಗೆಲ್ಲ ಕೊಳಂಬಿ ಬೀಳ್ತಾವಲ್ಲ ಅಂತೇಳಿ ಗೊತ್ತಾಗಿದ್ದು ಅವಾಗ. ಅಲ್ಲಿ ಮಟನು ಬೇಡಿದೆಲ್ಲ ಕೈಯಾಗಿ ಸಿಗ್ತಿತ್ತು. ಅವಾಗ ನಮ್ಮವ್ವ ಒಂದು ಸ್ವಲ್ಪ ಕೈ ಹಿಡ್ತಾ ಮಾಡಕತ್ಲ. ಈಗ ಮತ್ತು ಯಾರು ದುಡ್ಡು ತಂದವ್ರ ದುಡ್ಡು ಹಾಕೋರ ಇಲ್ಲ ಅಂತ ಅಂದ್ಬಳಕ ಅವ್ರು ಹಿಡಿತಾ ಇರ್ತಲ್ಲ ಕೈ. ಅದು ಭಾಳ ವಜ್ಜು ಬಿತ್ತು ರೀ. ಆಮೇಲೆ ಸಣ್ಣಂಗೆ ನಾನು ಉದ್ಯೋಗ ಮಾಡ್ಕೊತ ಎಟ್ಟು ಬರ್ತೈತೆ ಅಟ್ಟ ಮಾಡ್ಕೊತ ಇನ್ನೊಬ್ರು ಅಂಗಡಿ ಕಟಿಂಗ್ ಅಂಗಡಿ ಹೋಗಿದ್ನೆ ತೆಲಿಕೊಳಕ್ಕೆ. ಅವ್ರ ಅಂಗಡಿ ಹೋಗೋದು ಹಿಂಗೆ ತೆಲಿಕೊಳ್ಳೋದು, ಅಲ್ಲಿ ನೋಡೋದು ಏನೇನು ಕ್ರೀಮ್ ಇಟ್ಟಿರ್ತಾರೆ ಎಲ್ಲ. ನಮ್ಮದು ಪೂರ ಸಾದಾ ಅಂಗಡಿ ರೀ. ಸುಮ್ಮ ಒಂದು ಟೇಬಲ್ಲ, ಒಂದು ಹಳಿ ಕನ್ನಡಿ, ಬೂಸರು ಬಂದಿರತ್ತಲ್ಲ ಆ ಕನ್ನಡಿ, ಕಟ್ಟಿಗೆ ಕುರ್ಚಿ ನಮ್ಮ ಅಪ್ಪಂದು. ಸೊ ಹಂಗೆ ನಮ್ಮ ಅಪ್ಪನ ಹೆಂಗಂದ್ರೆ ಸ್ಟೈಲ ಯಾರೇ ಬರ್ತಾರೆ ದೋಸ್ತರ ಒಂದು ಬಿಡಿ ಕೊಡ್ತಾರೆ. ಅವ್ನು ಕೊಡ್ತಿದ್ದ ಬಿಡಿ ಸೇದಿ ಒಂದು 5 ನಿಮಿಷ ಕೂತು ಮಾತಾಡಿ ಆಮೇಲೆ ಕಟಿಂಗ್ ಅದು ಅಡಿ ಮಾಡೋದು. ಅವರು ಉದ್ಯೋಗನೂ ಅಂತಾರೆ. ಅವರು ಹಂಗೆ ಮಾಡ್ಕೊತ ಬಂದಿರೋಂಥದ್ದು. ದಿನಕ್ಕೆ ಒಂದು 100-150 ರೂಪಾಯಿ ಆದ್ರೆ ಸಾಕನ್ನಂಗೆ ಇರ್ತಿತ್ತು ಅವಾಗ. 2009 ರೀ. ಸೊ ಸಡನ್ಲಿ ಅವಂಗಿಲ್ಲ ಅಂತ ನನಗೆ ಮಾಡೋ ಪರಿಸ್ಥಿತಿ ಬಂತು. ಹಿಂಗಟ್ಟು ಆ ಕಡೆ ಮಾಡ್ಕೊತ ಕಲಿತೆ ರೀ. ನಾವು ಒಂದಿಟ್ಟು ಉದ್ಯೋಗ ಕಲಿತೆ. ಬೇರೆದ ಅಂಗಡಿಯಾಗ ಎಲ್ಲಿ ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ. ಅರ್ಬಿ ಅಂಗಡಿಯಾಗ ಆ ಕಡೆ ಹೋಗ್ಬೇಕಂತ ಅನ್ಕೊಂಡು ಬಟ್ ಆಗಂಗಿಲ್ಲ ಅಲ್ರಿ, ಉದ್ಯೋಗದ ಅಂಗಡಿ ಬಂದಾಗಿಬಿಡ್ತಿತ್ತು. ಸೊ ನಡೀತಾರೆ ಹಂಗೆ ಒಂದು ದಿನಕ್ಕೆ ಒಂದು 100 ರೂಪಾಯಿ ಮಾಡೋದು. ಅದ್ರಾಗ ಏನು ಬೇಕಾದ್ ತಿನ್ನೋದು ನಾನು. ಬೆಳಿಗ್ಗೆ ಪೂರಿ ತಿನ್ನೋದು, ಮಧ್ಯಾಹ್ನ ಎಗ್ ರೈಸ್ ತಿನ್ನೋದು. ರುಚಿ ಹತ್ತಾಕೈತೆ ಅದು. ಹಿಂಗೆ ರೊಕ್ಕ ಮಾಡ್ರೆ ಹಿಂಗೆ ನಾವು ತಿನ್ಬೋದಲ್ಲ ಅಂತೇಳಿ ತಲೆಯಾಗ ಬರಾಕೈತೆ. ಈಗ ಏನ್ರ ಬೇಕಂದ್ರೆ ಕೊಡಂಗಿಲ್ಲ ಮನ್ಯಾಗ. ಪರಿಸ್ಥಿತಿ ಐತಿ ಹಂಗಪ್ಪ ನಮ್ಮ ಕತ್ತಿ ಹೇಳ್ತಾಳೆ. ನಾ ದುಡ್ಡು ಮಾಡ್ರೆ ನಾನು ತೊಗೋಬೋದು ಅಂತೇಳಿ ಅವಾಗ ತಲೆಯಾಗ ಬರ್ತಲ್ಲ. ಅವಾಗಿಂದ
ಏನೇನು ಬೇಕಾದ್ ಮಾಡ್ಕೊಂತ ಹೋದ್ನೆ. ದಿನ ಒಂದಿಂದ ನಮ್ಮ 30 ರೂಪಾಯಿ 40 ರೂಪಾಯಿ ಡಬ್ಬೆ ಇಡೋದು, ಒಂದು ಸಣ್ಣ ಡಬ್ಬಿ ಇರ್ತೈತೆ, ಕ್ರೀಮ್ ಹಚ್ಚಿ ಇಟ್ಟಿರ್ತೀವಲ್ಲ ಉಳಿದ ಡಬ್ಬಿ, ಅದನ್ನೆಲ್ಲ ಸ್ವಚ್ಛ ತೊಗೊಳೋದು ಅದ್ರ ಇಟ್ಬಿಟ್ಟಿರ್ತೀವಿ. ಡೈಲಿ ಅಟ್ಟ 20-30 ಹಾಕೋದು, ಒಮ್ಮೆ ಗೋಳೆ ಆಗೋಣ ನಮ್ಗೆ ಏನು ಬೇಕಾದ್ ತೊಗೊಳೋದು. ಹಂಗೆ ಮಾಡ್ಕೊಂಡು ಜಮಖಂಡಿಗೆ ಶಿಫ್ಟ್ ಆದಿವ್ರಿ ನಾವು 2011ರಾಗ. ಅತನಿ ಒಳಗೆ ನಮ್ಮ ಅಪ್ಪ ಇಲ್ಲ ಅನ್ನಗಾನ ಒಂಥರ ಯಾರೂ ಇಲ್ಲ ನಂಗೆ ಫೀಲ್ ಆಗಬಿಟ್ಟು. ನಮ್ಮ ಅವ್ವಂದು ಏನೈತಿ ತವ್ರ ಮನೆ ಜಮಖಂಡಿ, ಇಲ್ಲಿ ನಮ್ಮ ಮಾಮ ಇದ್ದ, ನಮ್ಮ ಚಿಗವ್ ಇದ್ಲ, ನಮ್ಮ ಆ ಇದ್ರ, ಬಂದ್ರಪ್ಲೆ ಎಲ್ಲರೂ ನಮ್ಮನ್ನ ಮನೆ ಒಳಗೆ ಇಟ್ಕೊಂಡು ಅಲ್ಲಿ ಮನೆ ಮಾರಿ ಇಲ್ಲಿ ಕಟ್ಟಿ ಇಲ್ಲೇ ಉಳ್ಕೊಂಡ್ಬಿಟ್ಟಿವ್ರಿ. ಆಮೇಲೆ ಹಂಗೆ ಸಣ್ಣಂಗೆ ನಮ್ಮ ಮಾವ ತಿರ್ಕೊಂಡಿದ್ದ, ಸಣ್ಣ ಮಾವ, ಆ ಅಂಗಡಿ ನಾನು ನಡೆಸ್ಲತ್ತೀನಿ ರೀ ದೇಸ ಸರ್ಕಲ್. ಸೊ ಅಲ್ಲಿಂದ ಸಣ್ಣ ಪುಟ್ಟ ಫ್ರೆಂಡ್ ಸರ್ಕಲ್ ಬೆಳೀತು. ಆ್ಯಕ್ಚುಲಿ ಒಂದು ಲೆಕ್ಕಕ್ಕೆ ನನಗೆ ನಾಲೆಡ್ಜ್ ಬಂದಿದೆ ಇಲ್ಲಿ ಬಂದ ಮೇಲೆ ರೀ. ಅಂದ್ರೆ ಹೆಂಗಿರ್ತೈತೆ ರೀ, ಮನ್ಯಾಗ ಮಕ್ಕಳು ಎಷ್ಟು ದೊಡ್ಡವ್ರಾದ್ರು ಸಣ್ಣವ್ರ ನಂಗೆ ಫೀಲ್ ಇಟ್ಬಿಟ್ಟಿದ್ರಲ್ಲ, ಹಂಗಾಗಿ ಯಾವುದೂ ಏನು ತೆಲಿಗೆ ಹಚ್ಕೊಂಡಿರಲಿಲ್ಲ ನಾವು. ಸೊ ಇಲ್ಲಿ ಬಂದ್ಮೇಲೆ ಚಾಲು ಆತ್ರಿ ಇದು ಫ್ರೆಂಡ್ ಸರ್ಕಲ್ ಬೆಳೀತು, ವಿಡಿಯೋದೊಂದು ಸ್ವಲ್ಪ ತಲೆಯಾಗ ಬಂತು. ಸೊ ಹಂಗಾಗಿ ಚಾಲು ಆಗಿದ್ರಿ. ಅದೇ ಆ ಥರ ಒಂದು ಸಡನ್ ಶಿಫ್ಟ್ ಆಗೋದ್ರೆ ಲೈಫಲ್ಲಿ ನೀವು ಹೇಳ್ದಂಗೆ ಮಧ್ಯರಾತ್ರಿ ಎಬ್ಸಿ ಹಿಂಗೆ ಹೇಳಿದಾಗ ಏನು ಮಾಡಬೇಕು ಅದು ಅಕ್ಸೆಪ್ಟೇ ಮಾಡ್ಕೊಳಕ್ ಬಹಳ ಕಷ್ಟ ಆಗುತ್ತೆ. ಬಟ್ ಅದೇ ನೀವು ಆಮೇಲೆ ಅದು ಹೇಳಿದ್ರಿ ಈ ಕಡೆ ಬಂದ ಮೇಲೆ ಸ್ವಲ್ಪ ಬೆರೆಯೋದೆಲ್ಲ ಶುರು ಆಯಿತು, ಫ್ರೆಂಡ್ಸ್ ಎಲ್ಲ ಆದರು ಹಾಗೆ ಹೀಗೆ ಅಂತ. ಆ ಚಿಕ್ಕ ವಯಸ್ಸಿಗೆ ಅಷ್ಟು ಮನ್ಸು ಗಟ್ಟಿ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಹೆಂಗಿರ್ತಿ ಅದ ಊರಾಗ ಓಣ್ಯಾಗ ಎಲ್ಲರೂ ಚಲೋ ರೀ. ನಮ್ಮ ಹತ್ತನೇ ಊರಾಗ ಎಲ್ಲರೂ ಓಣ್ಯಾಗೆಲ್ಲ ಅಯ್ಯೋ ಅಪ್ಪ ಸತ್ತಿದ್ ಹುಡುಗ ಎಲ್ಲರೂ ಪ್ರೀತಿ ಮಾಡ್ತಿದ್ರು. ಏನೋ ಕರು ತಿನ್ಸೋದು ಒಂಥರ ಕನಿಕಾರ ಇರ್ತೈತಲ್ಲ, ಮಣ್ಣೆ ಅವ್ರ ಅಪ್ಪ ತಿರ್ಕೊಂಡ ನನ್ನ ಬಳಕ ಹಂಗ ಅದ. ಬಟ್ ಅವೆಲ್ಲ ಬೇಕಾಗಿದ್ದು ಯಾವಾಗ ಸಿಗಂಗಿಲ್ಲ ಅಂತ ಗೊತ್ತಾಯ್ತಲ್ಲ, ಅವಾಗ ಅಟ್ಟ ನೆನಪಾಕಿದ್ ನಮ್ಮಪ್ಪ. ಹಂಗೆಲ್ಲ ಆಗಿ ರಾತ್ರಿ ಎಲ್ಲ ಮಿಡ್ ನೈಟ್ ಎಲ್ಲ ಹತ್ತಿದೈತ್ರಿ. ಈ ಕಡೆ ನಮ್ಮ ಹೋಗಿ ಹೇಳ್ರಿ ಆಕಿನೂ ನಮ್ ಕೂಡ ಕುಂತ ಅಳತಾಳ ಅಂತೇಳಿ. ನಿಮ್ಗೆ ಯಾವಾಗ ಅಳು ಬಂತು ಅಂತ ನೀವ್ ಹೇಳ್ತಿದಿರಲ್ಲ, ಆ ಮೂಮೆಂಟ್ ಪಾಪ ಎಷ್ಟ್ ಜನಕ್ಕೆ ಹಾಗ ರಿಯಲೈಸೇಷನ್ ಆದಾಗ ಎಷ್ಟು ನೋವಾಗಿರುತ್ತೋ. ಬಹಳ ಜನಕ್ರಿ ಎಲ್ಲರಿಗೆ ಅವ್ರ ಅಪ್ಪ ನೆನಪಾಗೋದು ಅವ್ರಿಗೆ ಬೇಕಾಗಿದ್ದು ಸಿಗದೆ ಇದ್ದಾಗ. ಅಲ್ಲಿ ಮಟ್ಟ ಹಂಗ ಹೋಗಿರ್ತೈತಿ ನಿಜವಾಗ್ಲು. ಸತ್ಯವಾದ ಮಾತು. ನಮ್ ತಂದೆ ಕಾಗವಾಡಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಅತಿನಿ ಹತ್ರನು ನಾವು ಒಂದ್ಸರ್ತಿ ಬಂದಿದ್ವಿ, ಬಹುಶಃ ಆ ಟೈಮಲ್ಲೇ ಅಂತ ಅನ್ಸುತ್ತೆ. ಅಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಸಮಥಿಂಗ್ ಏನೇನೋ ಫೇಮಸ್ ಇತ್ತು ಅಂತ. ಸೊ ನಂಗೆ ಆ ಹೆಸರು ಬಹಳ ಒಂಥರ ನನ್ ಬಾಲ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ಅತಿನಿ ಅನ್ನೋ ಒಂದು ಊರು. ಅಂದ್ರೆ ನಾವು ಬೆಂಗಳೂರಲ್ಲೇ ಇರ್ತಿದ್ವಿ, ನಮ್ಗೆ ಬೆಂಗಳೂರು ಮೈಸೂರು ಇದು ನಮ್ಗೆ ಗೊತ್ತಿರೋ ಊರು ಅಂತ. ಹೊಸದಾಗಿ ಪರಿಚಯ ಆಗಿದ್ದ ಊರು ಅಂದ್ರೆ ಕಾಗವಾಡು ಅಥಣಿ ಅಂತದ್ದೆಲ್ಲ. ಖುಷಿ ಆಯ್ತು ನಿಮ್ ತಂದೆಯವರು ಅದೇ ಊರಂತ ಗೊತ್ತಾಗಿ. ಅಂಡ್ ಈಗ ಹೇಳ್ತೀರಿ ಜಮಖಂಡಿಗೆ ಬಂದ್ರಿ ಅಂಡ್ ಹೊಸ ಒಂಥರ ಏನೇನೋ ಗ್ಯಾಂಗ್ ಎಲ್ಲ ಶುರು ಆಯ್ತು. ಯಾವಾಗ ಈ ಯೂಟ್ಯೂಬ್ ಅನ್ನೋದು ಓಕೆ ಇದರಿಂದ ದುಡ್ಡು ಮಾಡಬಹುದು, ಇದನ್ನ ಶುರು ಮಾಡೋಣ, ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೋಣ ಅಂತ ಅನ್ಸಿದ್ದು? ಹೆಂಗಿರ್ತೈತ್ರಿ, ನಂದು ಫಸ್ಟ್ ಇಂದ ಹೇಳ್ಕೊತ ಬಂದಿದ್ರಿ, ಇದರಿಂದ ಇಷ್ಟು ದುಡ್ಡು ಬರ್ತೈತಿ, ಇಷ್ಟು ಇನ್ವೆಸ್ಟ್ ಮಾಡ್ರೆ ಇಷ್ಟು ದುಡ್ಡು ಬರ್ತೈತಿ ಅನ್ನೋದು ನಮ್ ತಲೆಯಾಗಿಲ್ರಿ. ಅದು ಯಾರ ತಲೆಯಾಗ ಬಂದ್ರು ಉಪಯೋಗ ಆಗೋದಿರೋ ಕೆಲಸ ಅದು. ಈಗ ಫಸ್ಟಿಗೆ ಒಂದು ಬಿಸ್ನೆಸ್ ಮಾಡತ್ತೀವಿ ಅಂದ್ರೆ ಒಂದು ಮನಸ್ಸಲ್ಲೇ ಮಾಡಬೇಕು, ಇಲ್ಲ ಲಾಭಕ್ಕೆ ಮಾಡಬೇಕು. ಮನಸ್ಸಲ್ಲೇ ಮಾಡಿದಿಂದ ನಾಳೆ ಕೈಗೆ ಹತ್ತೈತಿ, ಲಾಭಕ್ಕೆ ಮಾಡಿದ್ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾ ಮಾಡಿಲ್ಲ. ನಾವು ಇದ್ದಟ್ರೊಳಗೆ ನಮ್ಮ ಕಟ್ಟಿಂಗ್ ಅಂಗಡಿಯಾಗ ನಾವು ಖುಷಿಯಾಗಿದ್ದೇನೆ. ನಮ್ಮ ಹುಡುಗರೆಲ್ಲ ಬರ್ತಿದ್ರು, ನಮ್ಮ ಫ್ರೆಂಡ್ ಸರ್ಕಲ್ ಬೆಳೀತು. ನಮ್ಮ ದೋಸ್ತ್ ನಿಂಗರಾಜ್ ಸಿಂಗಾಡಿ ಅಂತ, ಆಮೇಲೆ ಶಂಕರ ನಂಬಿಗೇರ್ ಅಂತ, ಇವರೆಲ್ಲ ನಮ್ದು ಒಂದು ದೊಡ್ಡ ಸರ್ಕಲ್ ಐತ್ರಿ. ಒಬ್ಬೊಬ್ರ ಕಸ್ಟಮರ್ ಆಗಿ ಬಂದು ದೋಸ್ತರಾದ್ರು. ನಾವು ಅಲ್ಲೇ ಕಟ್ಟಿಂಗ್ ಅಂಗಡಿಯಾಗ ಅಲ್ಲೇ ತಳ ಪೇಪರ್ ಹಾಸೋದು, ಚೋಡ ತರೋದು, ಅಲ್ಲೇ ತಿನ್ನೋದು, ಗಿರೇಕ್ ಬಂದ್ರೆ ಅದು ಕಟಿಂಗ್ ಮಾಡೋದು. ಒಂಥರ ಹಿಂಗ್ ಉದ್ಯೋಗ ಮಾಡತ್ತೀನಿ ಅನ್ನೋ ಫೀಲ್ ಇರ್ತಿರ್ಲಿಲ್ಲ ನನಗೆ. ಅವ್ರಿಗೆಲ್ಲ ಏನ್ರಿ ಅವ್ರವ್ರದೇ ಒಬ್ಬೊಬ್ರ ಕೆಲಸ ಇರ್ತಿತ್ತು, ಗ್ಯಾಪ್ ಇರ್ತಿದ್ರ, ಬರ್ತಿದ್ರು, ಕೂಡ್ತಿದ್ವಿ. ಸಡನ್ ಆಗಿ ಆರ್ ಶಿವಯ್ಯ ಅಂತೇಳಿ ಒಬ್ರು ಅಲ್ಲೇ ಜಮಖಂಡಿ ಅವರು ಒಂದು ಸಿನಿಮಾ ಮಾಡಿ ಸೋನಿ ಕ್ಯಾಮ್ರಾದಾಗ ಹಿಂಗ ಮದುವೆ ಕ್ಯಾಮ್ರಾ ಮಾಡ್ತಾರಲ್ಲ ಹಂಗೆ ಸಿನಿಮಾ ಮಾಡಿ ಅಲ್ಲೇ ಒಂದ್ ದಿನ ಹಚ್ಚಿದ್ರು ಅವರು ಜಮಖಂಡಿ ಊರಾಗ. ಒಂದು ಶೋ ಅಂದ್ರೆ 12 ಗಂಟೆಗೆ ಶೋ ಚಾಲೋಕ, ಅದಕ್ಕಿಂತ ಮುಂಚೆ ಒಂದು ಶೋ ನಮ್ಮ ಊರವ್ರು ಬರಲಿ ನೋಡ್ಲಿ ಅಂತೇಳಿ. ಸೊ ಹಂಗೆ ಮಾಡಿದ್ರು. ಅವ್ರು ಒಂದು ಮಾಡತ್ತಿದ್ರು. ಅವಾಗ ಇವ್ರು ನಮ್ಮ ದೋಸ್ತರಿಗೆಲ್ಲ ಇಂಟ್ರೆಸ್ಟ್ ಇತ್ತು, ನನಗೆ ಯಾರು ದೋಸ್ತರಾಗಿರಲ್ಲ. ಅವರು ನಡ್ರಿ ಅಂತೇಳಿ ನಾನು ಕರ್ಕೊಂಡು ಹೋಗಿದ್ರು. ಅವರು ಸುಮ್ಮನೆ ಒಂದು 5-6 ಜನ ನಾವು ಹಿಂದೆ ನಿಂದಿರೋದು, ಅವ್ರು ಬರ್ತಾರೋ ಹೊಡಿತಾರೆ, ಹಿಂಗೆ ಹೊಡೆದ್ರೆ ನಾವು ಬೀಳೋದು ಎಲ್ಲ, ಅವ್ರನ್ನ ಹೋಗಿ ಹಿಂಗೆ ಹಿಡಿದು ಅವ್ರ ಹಿಂಗೆ ನುಗ್ಸೋದು. ಆಯ್ತು ಮಾಡಿ ಬಂದಿವಿ, ಏನೋ ಮಜಾ ಬರಲಿಲ್ಲ. ಆಮೇಲೆ ವಿಡಿಯೋ ಎಡಿಟ್ ಮಾಡಿ ತೋರಿಸಿರೋರು, ನಾವು ನೋಡಿ ಭಾರಿ ಇತ್ಲಾ ಅಂತೇಳಿ, ಮಜಾ ಇತ್ಲಾ ಅಂತೇಳಿ. ಅವಾಗ ಸಣ್ಣಂಗೆ ರುಚಿ ಇತ್ತು. ನಮ್ಮ ಜೋಡಿದ್ದ ಹುಡುಗರೆಲ್ಲ ನಾವು ಹೋಗುದು, ಗುಡ್ದ ಹೋಗುದು, ಕಿಟಕಿಯಾಗಿಂದ ಹಿಂಗೆ ಜಿಗಿದು, ಸ್ಲೋ ಮೋಷನ್ ಹಿಂಗೆ ಧೂಳು ಹೊಡಿದು, ಎಲ್ಲ ಪರ್ದ ಹಾರಿಸೋದು, ಏನಂತಾರೆ ತಪ್ಲ ಹಾರಿಸೋದು, ಹಿಂಗೆ ಕೂದಲ ಹಾರಿಸೋದು. ಹಿಂಗೆ ಇದ್ದಟ್ರೊಳಗೆ ನಾವು ಒಂದು ಈಟ್ ಚಂದ ಇದ್ನವಾಗ ನಾನು ಹೀರೋ ಮಾಡ್ತಿದ್ನಿ. ಅಪೋಸಿಟ್ ಏನೋ ಹುಡುಗರೆಲ್ಲ ವಿಲನ್ ಮಾಡ್ತಿದ್ರು. ಅವ್ರು ಒಂದು ಹೊಡೆದ್ರೆ ನಾವು 4 ಹೊಡಿತಿದ್ನಿ. ಅವೆಲ್ಲ ಪಿಕ್ಚರ್ದು ಬೀಜ ಹಾಕ್ತಿದ್ವು, ದೊಡ್ಡ ಪಿಕ್ಚರ್ದು ಬೀಜ ಹಾಕಿ ನೋಡೋಣ ಚಂದ ಅನಿಸ್ತಿತ್ತು. ಹಂಗಾಗಿ ಅದು ಹಂಗೆ ರುಚಿ ಹತ್ತಿ ಬಿಡ್ತೀವಿ. ಆಮೇಲೆ ಶಾರ್ಟ್ ಮೂವಿ ಮಾಡೋದು, ಸಣ್ಣ ಪುಟ್ಟ ಶಾರ್ಟ್ ಮೂವಿ ಮಾಡೋದು, ಆಲ್ಬಮ್ ಸಾಂಗ್ ಮಾಡಿದ್ವಿ. ನನಗೆ ಗೆಳತಿ ಅಂತೇಳಿ ಸಾಂಗ್ ಹಾಡಿದ್ರು ಆಲ್ರೆಡಿ. ನಾವು ಸುಮ್ಮ ಅದನ್ನ ಇಟ್ಕೊಂಡು ಒಂದು ವಿಡಿಯೋ ಮಾಡಿಬಿಟ್ಟಿದ್ವಿ. ನಮ್ಮ ನಿಂಗರಾಜ ಮಾಡಿದ್ರು ಅದು. ಅದಾದ್ಮೇಲೆ ಮೇರೆ ರಶ್ಕೇಕುಮಾರ್ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ. ಹಿಂಗೆ ಮಾಡ್ಕೊತ ಶಿವ ಜಮಖಂಡಿ ಸರ್ ಅಂತೇಳಿ ಡೈರೆಕ್ಟ್ರಿ ಜಮಖಂಡಿ ಒಳಗೆ ನನ್ನ ನಿನ್ನ ಪ್ರೇಮ ಕಥೆ ಅಂತೇಳಿ ಒಂದು ಸಿನಿಮಾ ಮಾಡಿದ್ರು. ಅವರು ಒಂದು ಸಿನಿಮಾ ಮಾಡುವಾಗ ನಾವೆಲ್ಲ ಪರಿಚಯ ಆದ್ವಿ. ಅವ್ರಿಗೆ ಪರಿಚಯ ಆದ್ಮೇಲೆ ಗುಲಾಲ್ ಒಳಗೆ ಒಂದು ಚಾನ್ಸ್ ಕೊಟ್ಟಿದ್ರು ಅವ್ರು, ಹುಚ್ಚಿನ ರೂಲ್. ಸೊ ಅಲ್ಲಿ ಹುಚ್ಚಿನ ರೂಲ್ ಅಂತೇಳಿ ಹೋದಾಗ ಅಲ್ಲೆಲ್ಲ ಒಂದು ಟೀ ಕುಡಿಯೋ ಟೈಮ್ನಾಗ ಮಾಡಿದ್ರಿ. ಅದು ಯಾವುದು ಟಿಕ್ ಟಾಕ್ ವಿಡಿಯೋ ಓನ್ ವಾಯ್ಸದು. ಸೊ ಅವಾಗಿಂದ ಅದು ಓನ್ ವಾಯ್ಸದ ಕೈ ಹಿಡಿತ್ರಿ. ಹಂಗೆ ಒಂದು 2-3 ವಿಡಿಯೋ ಆದ್ಮೇಲೆ ಅವಾಗ ಬಾರಿ ಅಂತಾರೆ ಯಾರು ಬರ್ತಿರ್ಲಿಲ್ಲ. ಅಲ್ಲೇನು ಕೆಲಸ ಮಾಡ್ತಿದ್ರಲ್ಲ ಹುಡುಗರು, ಎಷ್ಟು ಕಾಡಿನ ಗೊತ್ತಿರಿ. ನಾನು ಜೋಡಿದ್ದವ್ರು ನಮ್ಮ ದೋಸ್ತರಿಗೆ ಬರ್ರಿ ಒಂದು ವಿಡಿಯೋ ಮಾಡೋಣ, ಹಂಗೆ ಮಾಡೋಣ, ಯಾವ ಮಾಡೋ ಹೋಗೋ ಅಂತ ಹೇಳಿದವ್ರು ಭಾಳ ಮಂದಿ ಇದಾರೆ. ಆ ಟೈಮ್ನಾಗ ಯಾರು ಬರಲಿಲ್ಲ. ಮತ್ತೊಂದು
ಯಾವುದು ಹೆಲ್ಮೆಟ್ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ ನಾನು ಫಸ್ಟಿಗೆ. ಹ್ಮ್ ನಮ್ಮ ಸುನಿಲ್ ಅಂತೇಳಿ ಡ್ಯಾನ್ಸರ್ ಹುಡುಗ ಅವ್ನು ಫೋನ್ ಇಟ್ಕೊಂಡಿನಿ, ಸ್ಯಾಮ್ಸಂಗ್ ಅವ್ನ ಫೋನ್ ಇತ್ತು, ನನ್ನ ಕೈ ಇರಲಿಲ್ಲ. ಫೋನ್ ಅವಂದ, ಆಮೇಲೆ ಪ್ಲಾಟಿನ ಗಾಡಿನೂ ಅವಂದ. ಸೆಲ್ಫಿ ಸ್ಟಿಕ್ ಬರ್ತಿದ್ವು ಅವಾಗ 100-120 ರೂಪಾಯಿ ಸೆಲ್ಫಿ ಸ್ಟಿಕ್, ಹೊಸದು ಕ್ರೇಜ್ ಆಗಿತ್ತು ಅವಾಗ. ಹೌದು ನಾವು ಫಿಕ್ಸ್ ಏನಾಗಿದೆ ಅಂದ್ರೆ ವಿಡಿಯೋನು ನಾನು ಮಾಡಬೇಕು, ಒಳಗೆ ಆ್ಯಕ್ಟು ನಾನು ಮಾಡಬೇಕು, ಎಡಿಟು ಮಾಡ್ಬೇಕು, ಎಲ್ಲ ನಾನು ಮಾಡ್ಬೇಕು, ಯಾವ ಒಬ್ಬರು ಟಚ್ ಮಾಡಿರಬಾರ್ದು ಅದನ್ನಂತೇಳಿ ಅವಾಗ ಫಿಕ್ಸ್ ಆಗಿದ್ನಿ. ಸೊ ಅದನ್ನ ಅಲ್ಲಿ ಕಟ್ಟುದು, ಹಿಂಗೆ ಸುತ್ತಲಿ ತೊಗೊಂಡು ಕಟ್ಟುದು, ಆಮೇಲೆ ಎಲ್ಲರೂ ಒಂದು ಗಿಡದ ಕಡೆ ಹೋಗಿ ಕ್ಯಾಮ್ರಾ ಕಟ್ಟುದು, ಹುಡ್ಕೋತ ಗಾಡಿ ತೊಗೊಂಡು ಪಾಸ್ ಆಗೋದು, ಹಿಂಗೆ ಮತ್ತೆ ವಾಪಸ್ ಬಂದು ಅದನ್ನ ವಿಡಿಯೋ ಕಟ್ ಮಾಡೋದು, ಹಂಗೆ ಎಡಿಟ್ ಮಾಡಿ ಒಂದು ಪೋಸ್ಟ್ ಮಾಡಿದ್ನಿ. ಅದಾದ್ಮೇಲೆ ನಮ್ಮ ನಿಂಗರಾಜ್ ಅಂತ ಹೇಳಿದ್ನಲ್ಲ, ಅವ್ನಿಗೆ ಇಂಟ್ರೆಸ್ಟ್ ಇತ್ತಿದ್ರಾಗೆಲ್ಲ ಆ ಕಡೆ ಅವ್ನು ಶೂಟ್ ಹೋಗೋದು ಅದು ಮಾಡ್ತಿದ್ದ. ಆಮ್ಯಾಗ ಅವ ಪರಿಚಯ ಆಗಿದ್ದು. ಸೊ ಹಂಗೆ ಚಾಲೋ ಆತ್ರಿ ನಮ್ದು. ಹೌದು ಅಂದ್ರೆ ಈ ಇಂಟ್ರೆಸ್ಟ್ ಸುಮ್ನೆ ಅದೇ ನೀವ್ ಯಾವ್ದೋ ಒಂದು ಶೂಟ್ಗೇನೋ ಹೋದ್ರೆ ಆಮೇಲೆ ಅವ್ರು ಎಡಿಟ್ ಮಾಡಿ ತೋರಿಸಿದಾಗ ಇದು ಇಷ್ಟು ಸಖತ್ತಾಗಿ ಬಂದಿದೆ ಅಂತೆಲ್ಲ ಅನಿಸ್ತು ಅಂತ. ಬಟ್ ಚಿಕ್ಕ ವಯಸ್ಸಿಂದನೂ ಇದ್ದಿದ್ದಂತ ಅನ್ಸಿಲ್ಲ, ಇಲ್ಲಿಗೆ ಬಂದು ಈ ಒಂದು ಹೊಸ ಫ್ರೆಂಡ್ಸ್ ಆದ್ಮೇಲೆನೆ ಆಗಿದ್ದು ಹಾಗಿದ್ರೆ. ಹಂಗಾರಿ ಈಗ ಅಲ್ರಿ ಒಂದು ಊರ ಅಂತ ಇರ್ತೈತಿ, ಚಲೋ ಕೆಟ್ಟ ನಮ್ಮ ಕಡೆ ಇರ್ತೈತಿ, ದೋಸ್ತಿ ಆಗೋದ್ರ ಮೇಲೆ ಇರ್ತೈತಿ. ನಾವ್ ಯಾರನ್ನ ಎಕ್ಸೆಪ್ಟ್ ಮಾಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಕೆಟ್ಟವ್ರು ಇರ್ತಾರೋ ಚಲೋರು ಇರ್ತಾರೆ. ನಾ ಎಲ್ಲ ಕಡೆ ಹೇಳ್ಕೊತ ಬಂದೇನ್ರಿ, ನನಗೆ ಸಿಕ್ಕಂತ ದೋಸ್ತರು ಯಾರು ಸಾವುಕಾರ ಇಲ್ಲ, ಬಟ್ ಮನ್ಸಿಂದ ಎಲ್ಲರೂ ಸಾವುಕಾರ ಅದಾರ. ಅವ್ರು ಎಟ್ಟೆ ಬಡವ್ರು ಇರ್ಲಿ, ಅವರಿಂದ ಚಲೋನ ಆಗೈತಿ, ಕೆಟ್ಟದಂತೂ ಆಗಿಲ್ಲ. ಸೊ ಅಂತದ ಒಂದು ಫ್ರೆಂಡ್ ಸರ್ಕಲ್ ಸಿಕ್ತು ನನಗೆ. ಸೊ ಹಂಗಾಗಿ ನನಗೆ ಚಲೋ ವರ್ಕೌಟ್. ಯಾವಾಗ ನಿಮ್ಗೆ ಈ ಬರವಣಿಗೆ ಅನ್ನೋದು ಬಂದಿದ್ದು ಅಂದ್ರೆ, ಈಗ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ, ಈ ತರ ಒಂದು ಕಾನ್ಸೆಪ್ಟ್ ಬರ್ತಾರೆ, ಒಂದು ವಿಡಿಯೋ ಮಾಡೋಣ, ಆ ಫ್ರೆಂಡ್ಸ್ಗೆ ಹೇಳೋಣ, ಆ ತರ ಡೈಲಾಗ್ ಎಲ್ಲ ಅಂತ. ಬಟ್ ಆಕ್ಚುಲಿ ಅದು ಸುಲಭ ಅಲ್ಲ. ಸುಮ್ನೆ ನಮ್ಗೊಂದು ಐಡಿಯಾ ಹೊಳಿಯೋದು ಅಥವಾ ಆ ಐಡಿಯಾ ವೈರಲ್ ಆಗೋದಕ್ಕೆ ಅದು ಎಲ್ರಿಗೂ ರಿಲೇಟಬಲ್ ಅನ್ಸ್ಬೇಕು. ಅಂದ್ರೆ ನಂತರನೇ ಯಾರೊಬ್ಬ ಇದಾನೆ ಅನ್ನೋ ತರ ಫೀಲಿಂಗ್ ಬರ್ಬೇಕು. ಯಾರಿಂದ ನಿಮಗೆ ಇದು ಬಂದಿರೋದಿರ್ಬೋದು, ಅಥವಾ ಸುತ್ತಮುತ್ತ ಜನ ಆಗಿತ್ತ? ಅದು ಏನ್ ಗೊತ್ತಿಲ್ರಿ, ನಾವು ಸಣ್ಣಾಗಿದ್ದಾಗ ಸಾಲಿ ಒಳಗಿದ್ದಾಗ್ರಿ ಪಾತ್ರ ಅದು ಕೊಡ್ತಿದ್ರಿ, ಹಿಂಗೆ ಗ್ಯಾದರಿಂಗ್ ಮಾಡಾಗ ನೀವು ಒಂದು ಇದನ್ನ ಮಾಡತ್ತೇಳಿ ನನಗೆ ಸ್ಪೆಕ್ಟ್ ಬಂದಿತ್ತು. ಒಂದು 5ನೇ 6ನೇ ಇದ್ದಾಗ ಸ್ಪೆಕ್ಟ್ ಬಂದೈತೆ ನನಗೆ. ಸ್ಪೆಕ್ಟ್ ಹೆಂಗ್ ಬಂದೈತೆ ಗೊತ್ತಿಲ್ಲ. ಅದು ಟ್ಯೂಷನ್ಗೆ ಹೋಗ್ತಿದ್ನಿ, ಅಲ್ಲೊಬ್ಬ ಸೋಡಾ ಗ್ಲಾಸ್ ಹಾಕೊಂಡಿದ್ದ, ಅದ್ರಾಗ ದಮ್ಮು ಅಕ್ಷರ ಕಾಣ್ತಿದ್ವು ಅದು ಹಾಕೊಳ್ಳೋಣ. ಅಂದ್ರೆ ಇಷ್ಟಿದ್ದು ದುಡ್ಡು ಓಡ್ ಕಾಣೋದು ಅಕ್ಷರ, ಅದು ಬರೀ ಅನ್ಸೋದು ನನಗೆ. ಕಂಟಿನ್ಯೂ 1 ವಾರ ಹಾಕೊಂಡಿನಿ, ನಂಬರ್ ಬಂದ್ಬಿಡ್ತು ನನಗೆ. ನಂಬರ್ ಬರ್ನ ಸಾಲಿ ಒಳಗೆ ಏನು ಮಾಡ್ರು, ಗಾಂಧಿ ಮುತ್ತ ರೋಲ್ ಕೊಟ್ರು ನನಗೆ. ನನಗೆ ಅದು ಅಂಜಿಕೆ ಬರ್ತೈತೆ ಅಲ್ರಿ, ಅವಾಗಿಂದ ಏನು ನಮ್ಗೆ ಐಡಿಯಾನೇ ಇಲ್ಲ, ಮತ್ತು ಮನಸ್ಸು ಇಲ್ರಿ ಅದ್ರ ಮೇಲೆ ಆ್ಯಕ್ಟಿಂಗ್ ಹಿಂಗೆ ಮಾಡ್ಬೇಕು ಹಂಗೆ ಅಂತೇಳಿ. ಸೊ ಮಾಡಿರಲಿಲ್ಲ. ಇದು ಹೆಂಗೆ ಕೂಡ್ತಂದ್ರೆ, ಇದು ದೋಸ್ತಿ ಬೆಳೆದ್ಮೇಲೆ ಹಿಂಗೆ ನಾವು ಪಿಕ್ಚರ್ ನೋಡಿರ್ತಿದ್ವಲ್ರಿ. ಯಾವುದೋ ನಾವು ಫಸ್ಟ್ ಎಲ್ಲ ಸಿನಿಮಾ ಸಣ್ಣಾಗಿದ್ದಾಗ ಹೆಂಗಿರ್ತಂದ್ರೆ, ಸಿನಿಮಾ ಹಿಂಗೆ ನೋಡಿ ಬಂದಿವಿ ಅಂತ ಅನ್ಕೋರಿ, ಥಿಯೇಟ್ರಿಗೆ ಹೋಗಾಗ ಸುಮ್ಮ ಹೋಗಿರ್ತೀವಿ ನಾರ್ಮಲ್, ಥಿಯೇಟ್ರಿಂದ ಹೊರ ಬರೋ ನಾವೇ ಇರೋ ಒಟ್ಟ ಹಿಂಗೆ ಗತ್ತೊಳಗೆ ಇರ್ತೀವಿ. ಹಿಂಗೆ ಸದ್ಯ ಯಾವ ಒಂದು 10 ಮಂದಿ ಬಂದ್ರೆ ಹೊಡಿತಾನಂಗಿರ್ತೈತಿ. ಅದು ನೋಡಿ ನಾವು ಟ್ರೈ ಮಾಡಿದ್ವಿ. ನಾವು ಅಲ್ಲೇ ಅಂದ್ರೆ ಯಾವಾಗ 10ನೇ ಒಳಗಿದ್ದಾಗ ಸುಮ್ಮನೆ ಒಂದು ಸಿನಿಮಾ ನೋಡಿ ಬಂದು, ನೀವು ಒಂದು 4 ಮಂದಿ ಹಿಂಗೆ ಹೊಡಿರಿ ನಾ ಹೊಡಿತೀನಿ ಅಂತೇಳಿ ತೊಗೊಂಡು ಅಟ್ರು ಮುಕ್ಕರು ಬಿದ್ದು ತಳಗ ಬಿದ್ದರೆ ಎಳಕ್ ಬರತ್ತಿಲ್ಲ. ಅಂದ್ರೆ ಪಿಕ್ಚರ್ದಾಗ ಹಂಗೆ ಅನ್ಸಿರ್ತೈತೆ. ಸೊ ಹಂಗೆಲ್ಲ ಐತ್ರಿ. ಬಟ್ ಇಲ್ಲೇನು ಫ್ರೆಂಡ್ ಸರ್ಕಲ್ ಬೆಳೆದು ಅವ್ರು ಮಾಡಿದೆಲ್ಲ ನೋಡ್ತಾರಲ್ಲ, ತಡಿ ಇದಾಕತಿ ಅಂತೇಳಿ. ಬಟ್ ನಾನು ತಲೆಗಿರೋದೇನಂದ್ರೆ ಒಬ್ಬ ನ್ಯಾಚುರಲ್ ಆರ್ಟಿಸ್ಟ್ ಆಗ್ಬೇಕು ಅನ್ನೋದಿತ್ರಿ. ಕಾಮಿಡಿಯನ್ ಏನು ತಲೆಯಾಗಿರ್ಲಿಲ್ಲ. ಬಟ್ ನಾನು ಫಸ್ಟಿಂದ ಕಪಿಲ್ ಶರ್ಮಾ ಅವ್ರು ನೋಡ್ಕೊಂಡು ಬರ್ತಿದ್ದೆ, ಕಾಮಿಡಿ ಸರ್ಕಸ್. ಅದು ಅಂಗಡಿಯಾಗಿದ್ದಾಗ ಗಿರಿಗಳು ಭಾಳ ಕಡಿಮೆ ಇರ್ತಿದ್ವು ಫಸ್ಟಿಗೆ. ಡೈಲಿ ನೋಡಿ ಅದೇ ಎಲ್ಲೋ ತಲೆಯಾಗ ಕುಂತೈತಿ ಎಲ್ಲೋ ಗೊತ್ತಿಲ್ಲ, ಟಾರ್ಗೆಟ್ ಮಾಡಿದಿಲ್ರಿ ಇದೆ ಅಂತೇಳಿ. ನ್ಯಾಚುರಲ್ ಆರ್ಟಿಸ್ಟ್ ಆಗ್ಬೇಕು ಅನ್ನೋದು ಭಾಳ ಇತ್ತು. ನವಾಜುದ್ದೀನ್ ಸಿದ್ದಿಕಿ ಅವ್ರದಾರಲ್ಲ, ಸೊ ಹಂಗೆಲ್ಲ ಇತ್ತು ತಲೆಯಾಗ. ಡೈರೆಕ್ಷನ್ ತನಕ ನನಗಿಲ್ಲ ಇಲ್ರಿ, ಮೇನ್ ಫೋಕಸ್ ಆರ್ಟಿಸ್ಟ್ ಆಗ್ಬೇಕು ಅನ್ನೋದಿತ್ತು. ಇಲ್ಲಿ ಏನಾಕತಿ, ಇದು ಸಮಯ ಸಂದರ್ಭ ನಾವು ಮಾಡಬೇಕಾತ್ರಿ ಪರಿಸ್ಥಿತಿ. ಈಗ ಒಂದು ಸಿನಿಮಾಗಂತ ಹೋಗ್ಬೇಕು, ನಿಂದಿರ್ಬೇಕ, ಓಡಾಡ್ಬೇಕು. ಇಲ್ಲಿ ಬಂದು ಒಂದು ಸಿನಿಮಾದಾಗ ಬರೀ ಒಂದು ಡೈಲಾಗ್ ಹೇಳೋಗು ಪಾತ್ರಿಸ್ಬೇಕಂದ್ರೆ ಹೈರಾಣ ಐತಿ. ಏನೋ ನಮ್ದು ಉತ್ತರ ಕರ್ನಾಟಕದ ನಾವು ಹುಟ್ಟಿದ ಒಂದು ಅದೃಷ್ಟ ಅಂತ ಹೇಳ್ಬೋದ್ರಿ. ಏನೋ ಸೋಷಿಯಲ್ ಮೀಡಿಯಾದಾಗ ಒಂದಿಟ್ಟು ಏನೋ ವರ್ಕೌಟ್ ಆಗೈತೆ ಅಂದ್ರೆ ನಮ್ಮ ಉತ್ತರ ಕನ್ನಡಕ್ಕೆ ಬಂದು ಆಶೀರ್ವಾದ. ಖಂಡಿತ, ವೆರಿ ಟ್ರೂ. ಸೊ ಹಂಗ ಹೊಂಟಿತ್ರಿ ಅಷ್ಟೇ. ಸೊ ನೀವ್ ಆಮೇಲೆ ಅಂತಿದ್ರಿ, ನಾನೇ ಎಡಿಟಿಂಗು, ನಾನೇ ಆಕ್ಟಿಂಗು, ನಾನೇ ಕ್ಯಾಮ್ರಾ ವರ್ಕ್ ಎಲ್ಲ ಮಾಡ್ಬೇಕು ಅಂತ. ಬಟ್ ಇವಾಗ ಈ ಕ್ಷಣ ಅಂದ್ರೆ ನೀವೀಗೊಂದು ಟೀಮ್ ಅಂತ ಇರುತ್ತೆ, ನಿಮ್ಗೊಂದು ಒಳ್ಳೆ ನಿಮ್ಮ ಒಂದು ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಾ. ನಾನು ಏನ್ ಅನ್ಕೊಂಡಿದೀನಿ ಅದು ಅರ್ಥ ಆಗುತ್ತೆ ಇವ್ರಿಗೆ, ಕ್ಯಾಮ್ರಾಮನ್ಗೆ, ಡೈರೆಕ್ಟರ್ಗೆ ಅಂತ. ಸೊ ನಿಮ್ ಟೀಮು, ನೀವ್ ಯಾರ ಜೊತೆ ವರ್ಕ್ ಮಾಡ್ತೀರಾ ಅವ್ರ ಬಗ್ಗೆ ಒಂಚೂರು ಹೇಳಕ್ಕಾಗುತ್ತೆ? ನಮ್ಮ ಟೀಮ್ ಅನ್ನಕ್ರಿ ನಾವು ಆನಂದ್ ರೀ, ಆಮೇಲೆ ನಮ್ಮ ವಿಶಾಲ, ಸಂತು, ದಾನು, ಪರಾಗ, ಭೀಮಾ, ವಿಶಾಲ್ ಜಾಧವ್, ಒಂದ್ 8 ಜನ ಅದೀವ್ರಿ. ಅದ್ರಾಗ ಒಂದ್ ಜಾಸ್ತಿ ಅಂದ್ರೆ ಒಂದ್ 5 ಜನ ಶೂಟ್ ಮಾಡ್ತೀವಿ. ಒಂದೊಂದ್ಸಲ ದೊಡ್ಡ ಸ್ಕಿಟ್ ಇದ್ದಾಗ ಅವರು ಬರ್ತಾರೆ. ಇಲ್ಲಿ ಹೆಂಗಿರ್ತೈತ್ರಿ, ಕಾನ್ಸೆಪ್ಟ ಪ್ಲಾನ್ ಮಾಡ್ತೈತ್ರಿ. ರಾತ್ರಿ ಪ್ಲಾನ್ ಮಾಡಿರ್ತೀನಿ, ಒಂದೊಂದ್ಸಲ ಅವ ಬೆಳಿಗ್ಗೆ ವರ್ಕೌಟ್ ಆದ್ರ ಆತು, ಇಲ್ಲ ನಾಷ್ಟ ಮಾಡುವಾಗ ಪ್ಲಾನ್ ಮಾಡ್ತೀನಿ ರೀ. ಅಂದ್ರೆ ಆರ್ಟಿಸ್ಟಿಕ್ ಭಾಳ ಕೇಳಿರ್ತೈತ್ರಿ. ಬೆಂಗಳೂರಿಂದ ಕೆಲವೊಂದಿಷ್ಟು ಜನ ಬರ್ತಾರೆ, ಹುಬ್ಬಳ್ಳಿ, ಧಾರವಾಡ, ವಿಜಯಪುರ, ಗುಲ್ಬರ್ಗ ಈ ಕಡೆದೆಲ್ಲ ಬರ್ತಾರೆ. ಅವ್ರಿಗೆ ಎಕ್ಸ್ಟ್ರಾ ಕಾಸ್ಟ್ ಮಾಡಿರ್ತೀನಿ, ನಾ ಒಂದು 3 ಹೇಳಿರ್ತೀನಿ. ಮಾಡರ್ನ್ ಡ್ರೆಸ್, ಸಾರಿ, ಚೂಡಿ. ಯಾಕಂದ್ರೆ ತಲೆಯಾಗ ಇರಂಗಿಲ್ಲ ಕಾನ್ಸೆಪ್ಟ್ ರೀ. ಅಲ್ಲಿ ಬೆಳಿಗ್ಗೆ ಏನು ಬರ್ತಾರಲ್ಲ ಅವರು, ನಾಷ್ಟ ಇಷ್ಟ ಮಾಡೋ ಟೈಮ್ನಾಗ ಸಣ್ಣ ಗ್ಯಾಪ್ನಾಗ ಬರ್ತೈತ್ರಿ. ಅದು ಬಂತಂದ್ರೆ ಅಲ್ಲೇ ಪಟಾಪಟ ಹಿಂಗೆ ಅಂತ ಹೇಳ್ಕೊಂಡು ಮಾಡ್ಕೊಂಡು ಹೋಗೋಂಥದ್ದು. ಬರೆಯಂಗಿಲ್ರಿ ನಾವು, ಬರ್ಯಾಕ ಜಮಾಸಂಗಿಲ್ಲ. ಮತ್ತೆ ಈಗ ಬರ್ದಿ ಯಾರು ಸ್ಕ್ರಿಪ್ಟ್ ಕೊಟ್ಟು ಹಿಂಗೆ ಓದತ್ತಂದ್ರೆ ತಿಳಿ ಹಿಂಗೆ ಮ್ಯಾಗಿಂದ ಓದ್ಕೋತ ಬರೋದ್ರೊಳಗೆ ತಳಗಿಂದ ಅಟ್ಟಾಕ್ಷರ ಕಾಣ್ತಿರ್ತಾವೆ, ಮ್ಯಾಗಿಂದ ಓದಿದೆಲ್ಲ ಹಾರ್ತಾವು, ಕುಂದ್ರಂಗಿಲ್ರಿ ತಲೆಯಾಗ. ಸೊ ಹಂಗೆ ಸ್ಪಾಟ್ನಾಗ ಹೇಳಿ ಮಾಡ್ಕೊಂಡ್ಬಿಡತ್ರಿ. ಈಗ ಇಲ್ಲೇ ಕೂತೀವ ಹಿಂಗೆ, ಈಗ ನೀವೊಬ್ರು ಇನ್ನೊಬ್ರು ಅವರೊಬ್ರು 4 ಜನ ಅದೀವ್ರಿ. ಒಂದೇನ್ರಿ ಕಾನ್ಸೆಪ್ಟ್ ಮಾಡ್ರಿ ಅಂದ್ರೆ ಇಲ್ಲೇ ಜಾಗ ಮೇಲೆ ಮಾಡಿಬಿಡ್ತೈತ್ರಿ. ಪಟಾಪಟ ಮಾಡಿ ಒಂದು 10-15 ನಿಮಿಷ ಮಾಡಿ ಮುಗಿಸ್ಬಿಡ್ತೈತಿ. ಇಂಥವು ಭಾಳ ಮಾಡಿವ್ರಿ. ಸೊ ಅದು ಈಸಿ ಕೆಲಸ ರೀ, ಏನೋ ಗೊತ್ತಿಲ್ಲ, ಅದೊಂದು
ಹೊಲ್ದೈತ್ರಿ ಒಂದ್ ಈಟ್. ಅಂದ್ರೆ ಅದೇ ನಾನು ಅವಾಗ್ಲೇ ಹೇಳ್ದಂಗೆನೆ ಆ ಕ್ಷಣಕ್ಕೆ ಅದು ಹೊಳಿಯುತ್ತೆ, ಬಟ್ ಅದನ್ನ ಪಟ್ಟಂತ ಶೂಟ್ ಮಾಡಿ ಎಡಿಟ್ ಮಾಡಿ ಆ ಪ್ರೋಸೆಸ್ ಎಲ್ಲ ಅಷ್ಟು ಈಸಿ ಅಲ್ಲ. ಬಟ್ ಅದೊಂಥರ ಹೋಗ್ತಾ ಹೋಗ್ತಾ ಒಂದು ಹ್ಯಾಂಗ್ ಸಿಕ್ಬಿಡುತ್ತೆ ಅದರದ್ದು. ಹೆಂಗಿರ್ತೈತ್ರಿ ಈಗ ಬಹಳಷ್ಟು ಜನಕ್ಕೆ ಹೆಂಗಿರ್ತೈತಿ, ಈಗ ನಾವು ಏನ್ ಕಾಣ್ತೀವಿ, ಏನ್ ನಾವು ಕಾಣತೀವಲ್ಲ ಇಷ್ಟೇ ಇರ್ತೈತಿ. ಇದಕ್ಕಿಂತ ಮುಂಚೆ ತಯಾರಿ ಏನೈತಿ, ನಾವ್ ಎಲ್ಲೆಲ್ಲಿದ್ ಬಂದು ಏನೇನ್ ಕುಂತೀವಿ, ಹೆಂಗ್ ಇದು ಆಗ್ಬೇಕಾದ್ರೆ ಪ್ರೊಸೆಸ್ ಆಗಿ ಅಪ್ಲೋಡ್ ಆಕೈತಿ, ಯಾರಿಗೆ ತಲೆಗಿರಂಗಿಲ್ಲ. ಆ ಸ್ಪಾಟ್ ಏನ್ ನೋಡ್ತೀವಿ, ಏನ್ ಮಾತಾಡ್ತೀವಿ ಅಷ್ಟೇ ತಲೆ. ನಮ್ಮ ವಿಡಿಯೋನು ಹಂಗೆ ರೀ. ನಾ ಎಡಿಟಿಂಗ್ ಕುಂತಿಂದ್ರಿ ಮುಂಜಾನೆ 5 ಗಂಟೆ 6 ಗಂಟೆ ಮಟ್ಟ ಮಕ್ಕೊಳಂಗಿಲ್ರಿ. ನೆಕ್ಸ್ಟ್ ನಾ 6ಕ್ಕೆ ಮಕ್ಕೊಂಡ ಮಧ್ಯಾಹ್ನ 1-2 ಗಂಟೆ ಕೇಳ್ತೇನ್ರಿ. ಕಂಟಿನ್ಯೂ ನಿದ್ದೆ ಕಾಯ್ದಂದ್ರ ಒಂಥರ ರೂಢಿ ಆದಂಗ ಆಗ್ಬಿಟ್ಟೈತಿ. ಎಲ್ಲರ ಒಂದ್ ಕಡೆ ಸೈಡ್ ನೈಟ್ ಡ್ಯೂಟಿನೂ ಮಾಡ್ಬೋದು ನಾವು. ಅಲ್ಲಿ ಹೆಂಗಾರು ಕಾವಲ ಮಾಡ್ಕೋತ ಎಡಿಟ್ ಮಾಡಿದ್ರೆ ಎಕ್ಸ್ಟ್ರಾ ಪಗಾರ ಬರುತ್ತೆ. ನಿಜವಾಗ್ಲೂ ಆ ರೇಂಜಿಗೆ ಆಗಿಬಿಟ್ಟತ್ರಿ. ಈ ಮಟ್ಟ ನಾವು ಹೆಂಗ್ ಆಕತ್ರಿ, ನಾವು ನಮ್ ಸಲುವಾಗಿ ಎಫರ್ಟ್ ಹಾಕಿರ್ತೀವಿ, ಅದ್ ನಾವ್ ಹೇಳ್ಬಾರ್ದು. ಇಲ್ಲಿ ನಾ ಅಟ್ಟು ಬಂದು ನಿದ್ದೆ ಕಾಯ್ತೀನಿ, ಇಟ್ಟು ಸ್ಟ್ರಗಲ್ ಮಾಡ್ತೀನಿ, ಯಾರ ಸಲುವಾಗಿ ಮಾಡ್ತಿರ್ತಾರ ನನ್ ಸಲುವಾಗಿ ಮಾಡ್ತೀನಿ ನಿನ್ ಸಲುವಾಗಿ. ಸೊ ಒಂದೇನ್ ಖುಷಿ ವಿಚಾರ ಅಂದ್ರಿ, ಕೆಲಸ ಕರೆಕ್ಟ್ ಆಗಿ ಮಾಡ್ರಿ, ನಿಯತ್ತಾಗಿ ಮಾಡ್ರಿ, ಜನ ಒಪ್ಕೊಳಂಗ್ ಮಾಡಿದ್ರಿ ಅಂತಂದ್ರೆ ಅವ್ರು ತಗೊಂಡ್ ಎತ್ತಿ ತಲೆ ಮೇಲೆ ಇಟ್ಕೊಂಡು ತಿರ್ಗಾಡ್ತಾರ. ನನ್ನ ಹಾಕಿ ಪಿಕ್ಚರ್ ಸಾಕ್ಸಿರಿ. ಫೋನ್ ಒಳಗೆ ಶೂಟ್ ಮಾಡೀವಿ, ಆಮೇಲೆ ಎಡಿಟಿಂಗ್ ಫೋನ್ ಒಳಗೆ ಮಾಡೀನ್ರಿ ನಾನು. ಡೈರೆಕ್ಷನ್ ಆಯ್ತು ಎಲ್ಲ ಏನು ನಾವು ಯೂಟ್ಯೂಬ್ ಮಾಡ್ಕೋತ ಮಾಡಿದವ್ರದು. ಯೂಟ್ಯೂಬ್ ಸ್ಕಿಟ್ ಅಂತ ಮಾಡಿದ್ದ ನಮ್ಮ ಉಮೇಶ್ ಸರ್ ಅಂತ ಹೇಳಿ, ಉಮೇಶ್ ಸರ್ ಸಲಗಾರ್ ಅಂತ ಅದಾರ್ರಿ. ಅವ್ರ ಪರಿಚಯ ಆದ್ಮೇಲೆ ಇಲ್ಲ ಇದು ಸಿನಿಮಾ ಮಾಡೋಣ ಅಂತಂದ್ರು. ನಾ ಏನಂದೆ, ಬ್ಯಾಡ ಸರ ಒಂದಿನ ಹಚ್ಚು ನಮ್ಮ ಊರಾಗ, ನನ್ನೊಂದು ಆಸೆ ಥಿಯೇಟರ್ದಾಗ ಬರ್ಬೇಕಂತೇಳಿ ಇದ್ದ ದ್ವಾರ್ದ್ ಮಾಡ್ಲಿ ಅಂತ ಮಾಡಿ ಹಚ್ಚುನ ಅಂತ ನಾ ಅಂದೆ. ನೋಡ್ರಿ ಮಾಡೋದ ಮಾಡಿರಿ, ಚಂದ ಆಗೈತಿ, ಫೀಲ್ ಗಿಲ್ ಚಂದ ಆಗೈತಿ, ಇದು ಚಲೋ ವರ್ಕೌಟ್ ಆಕೈತಿ ಅಂತ ನನ್ನ ಅವ್ರ ಮಾತ್ ಮೇಲೆ ನಂಬೇನ ನಾವು ಎಲ್ಲ ತಯಾರಿ ಮಾಡ್ಕೊಂಡಿವಿ. ಅವರ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅವರ ಕರ್ಕೊಂಡು ಹೋದ್ರು. ಸಿನಿಮಾ ಹೆಂಗೆ ಎಲ್ಲೆಲ್ಲ ಅಪ್ಲೋಡ್ ಏನು ಗೊತ್ತಿರಲ್ಲ, ನಮ್ಮ ಗಂಧ ಗಾಳಿ ಎಲ್ಲ ಅವರ ತೊಗೊಂಡ್ ತಿರ್ಗಾಡ್ರು. ಕೈಲಾಶ್ ಕೇರ್ ಕಡೆ ಸಾಂಗ್ ಆಡಿಸಿರು. ಓವರ್ ಆಲ್ ಸಿನಿಮಾಗೆ ಏನೇನು ಬೇಕು ಎಲ್ಲ ಅವ್ರ ಪಾಪ ನಮ್ಮ ಬ್ಯಾನ್ ಎಲ್ಲ ಬಾಯಿ ನಿಂತು ಕಂಪ್ಲೀಟ್ ಆಗಿ ಮಾಡಿಕೊಟ್ರು. ಸೊ ನಾವು ಒಂದು ಭಾಳ ಐತಿ, ಥ್ಯಾಂಕ್ಸ್ ಉಮೇಶ್ ಸರ್. ಸೊ ಅಲ್ಲಿಂದ ಏನು ಚಾಲು ಆಯ್ತು ನಮ್ದು ಅವ್ರದ್ದು ವಿದ್ಯಾ ಗಣೇಶ್ ಅಂತೇಳಿ ಒಂದು ಸಿನಿಮಾ ಮಾಡಿದ್ವಿ. ಅವರ ಡೈರೆಕ್ಟರ್ ಚೇತನ್ ಸರ್ ಅಂತೇಳಿ ಪ್ರೊಡ್ಯೂಸರ್, ಶೇಖರ್ ಚಂದ್ರ ಸರ್ ಕ್ಯಾಮ್ರಾಮ್ಯಾನು. ಸೊ ಸೇಮ್ ಸಿನಿಮಾ ಹೆಂಗಿರ್ತೈತಿ ಅದ ವೇದಾಗ ಮಾಡಿದ್ರಿ ಅದು. ಸೊ ಅದು ಭಾಳ ಚಂದ ಆಯ್ತು, ಒಂಥರ ಸಿನಿಮಾ ಎಕ್ಸ್ಪೀರಿಯನ್ಸ್. ಅದು ಹೆಂಗಿತ್ತು, ಸ್ಕಿಟ್ ಮಾಡಿ ಸಿನಿಮಾ ಮಾಡಿದ್ವಿ, ಇದು ಸಿನಿಮಾಗ ಅಂತೇಳಿ ಮಾಡಿರೋದು. ಈಗ ಅಮೆಝಾನ್ ಪ್ರೈಮ್ದಾಗ ಬರೋದೈತ್ರಿ ಆದಷ್ಟು ಲಗು. ಸೂಪರ್. ಅಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಗಳು ನಮ್ಗೆ ಸಿಗ್ಬೇಕು, ಅವಾಗೆಲ್ಲ ಸರಿ ಹೋಗುತ್ತೆ. ನನ್ಗೆ ಹೆಂಗೈತ್ರಿ, ನನ್ ಫಸ್ಟ್ ಇಂದ ಹಂಗೆ ರೀ. ಅಥಣಿ ಒಳಗಿದ್ದಾಗ ಆತು ಎಲ್ಲ ಚಲೋ ಚಲೋ ದೋಸ್ತರ ಸಿಕ್ಕಿರು, ಜಮಖಂಡಿಗೆ ಬಂದ್ಮೇಲೆ ಚಲೋ ಚಲೋ ದೋಸ್ತರ ಸಿಕ್ಕಿರು. ಇನ್ನೊಂದ್ ಹೆಂಗ್ ಆಕತ್ರಿ, ನಾವ್ ಹೆಂಗ್ ಕಾಯ್ಕೋತೀವಿ ಹಂಗ ಹೋಗ್ತಿತ್ರಿ. ಈಗ ನಾವು ದೋಸ್ತಿ ಅನ್ನುವಂಥದ್ದು ಹೆಂಗ್ ಆಕತಿ, ಭಾಳ ಜನರದ್ ನಾನ್ ನೋಡಿರೋದು. ಒಮ್ಮೆ ಸಣ್ಣಲಿ ಫ್ರೆಂಡ್ಶಿಪ್ ಅಕ್ಕಾರ, ಏನು ಅಂತಂಬ್ರ ಅದಾರ, ಒಡ ಹುಟ್ಟಿದವ್ರು ಅದಾರ ನಂಗೆ ಇರ್ತಾರೆ. 2-3 ತಿಂಗಳದಾಗ ಅವ್ರವ್ರ ದುಶ್ಮನಾಗಿರ್ತಾರೆ. ಒಂದೊಂದ್ಸಲ ಅತಿ ಹೊತ್ತಾಡೋದು ಸಮಸ್ಯೆ ಆಗ್ತೈತಿ. ಸೊ ನಾವು ಅಪೋಸಿಟ್ ಇದ್ದವ್ರು ನಮ್ಮ ಫ್ರೆಂಡ್ಶಿಪ್ ಹೆಂಗ್ ಇರ್ತೈತಿ ಅದ್ರ ಮೇಲೆ ಹೋಗ್ತೈತಿ. ಸೊ ಹಂಗಾಗಿ ನನಗೆ ಸಿಕ್ಕವ್ರು ಅಷ್ಟು ಏನ್ ದೋಸ್ತರು ಅದಾರ, ಯಾರು ಸೌಕರ್ಯ ಇಲ್ಲ, ಬಟ್ ಎಲ್ಲರೂ ಚಲೋ ಅದಾರ. ಹೌದು. ಅಂದ್ರೆ ನಮ್ಮ ಒಂದು ಆಸಕ್ತಿಗಳು ಮ್ಯಾಚ್ ಆದ್ರೆ, ನಮ್ಮ ಒಂದು ಏನ್ ನಾವು ಪ್ರೇಕ್ಷಕರಿಗೆ ಅಂದ್ರೆ ಈ ಕಲೆಗೆ ಸಂಬಂಧಪಟ್ಟಂಗೆ ಫಿಲ್ಮ್ಗಳು ಏನೇನ್ ಕೊಡ್ಬೇಕು ಅನ್ನೋದೆಲ್ಲ ಒಂದೇ ತರ ಮ್ಯಾಚ್ ಆದ್ರೆ ರಿಸಲ್ಟು ಚೆನ್ನಾಗಿ ಬರುತ್ತೆ. ಒಂದ್ ರೀಸನ್ ಏನ್ ಗೊತ್ತೇನ್ರಿ, ನಾವ್ ಯಾರು ದೋಸ್ತಿ ಮಾಡಿರ್ತೀವಿ ಅವ ಉದ್ದಾರ ಆಗ್ಲತ್ ನಮ್ಮ ಮನಸ್ಸಿನಾಗಿತ್ತು ಅಂದ್ರೆ ನಾವು ಉದ್ದಾರ ಹಾಕಿರ್ತೀವಿ. ಖಂಡಿತ. ಅದ್ ಬಿಟ್ರೆ ಬಾಕಿ ಏನೇನು ದೋಸ್ತಿ ಒಳಗ್ರಿ ಅಲ್ಲೇ ನಾವು ಒಂದ್ ಕೈ ಕಾಲ ಜಗ್ಗಾಕತ್ತೀವಿ ಅಂತ ಹೇಳಿರಿ, ಅವನ ಜೊತೆ ಅವನು ಬೀಳ್ತಿರ್ತಾನ, ಅದು ತಲೆಯಾಗ ಬರ್ತಿರಂಗಿಲ್ಲ. ಸರಿಯಾಗಿ ಹೇಳಿದ್ರಿ. ಅಂಡ್ ಇನ್ನೊಂದೇನಂದ್ರೆ ನೀವ್ ಈಗ ಏನ್ ಹೇಳಿದ್ರಿ, ನಿಮ್ ಜೊತೆ ಈಗ ಟೆಕ್ನಿಷಿಯನ್ಸ್ ಎಲ್ಲ ನೀವೇನೇನ್ ಹೇಳಿದ್ರಿ ಅದೇ ತರ ಬೇರೆ ಆರ್ಟಿಸ್ಟ್ಗಳು ನಿಮ್ ಜೊತೆ ವರ್ಕ್ ಮಾಡಿರೋರು ಇದಾರೆ. ಹಾಗೆ ನಿಮ್ಮಲ್ಲೂ ಅದೇ ಫೀಲಿಂಗ್ ಇದೆ ಅನ್ಸುತ್ತೆ. ಪ್ರಿಯಾ ಸವದಿ ಅವ್ರು ಇರ್ಬೋದು, ಅನು ಪಾಟೀಲ್ ಅವ್ರ ಜೊತೆ ಎಲ್ಲ ನೀವು ವರ್ಕ್ ಮಾಡಿದೀರಾ. ನಿಮ್ಗೂ ಅವ್ರಿಗೂ ಹೇಗಿರುತ್ತೆ ಅಂದ್ರೆ ಕ್ಯಾಮ್ರಾ ಹಿಂದೆ ವರ್ಕ್ ಮಾಡೋ ಟೆಕ್ನಿಷಿಯನ್ಸ್ ಜೊತೆ ಒಂದು ಬಾಂಡ್ ಇರುತ್ತೆ, ಒಟ್ಟಿಗೆ ಆನ್ ಸ್ಕ್ರೀನ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡುವಾಗ ಹೇಗಿರುತ್ತೆ? ಒಂದ್ ಹೆಂಗೈತೆ ಅಂದ್ರೆ ನಮ್ಮದು ಗೊತ್ತಿಲ್ಲ, ಫಸ್ಟ್ ಇಂದ ಫಾಲೋ ಮಾಡ್ಕೊತ ಬಂದಿರೋದು. ಶೂಟ್ ಇತ್ತಂದ್ರೆ ಒಂದ್ ಫೋನ್ ಹಚ್ಚಿರ್ತೈತಿ, ಮೆಸೇಜ್ ಹಾಕಿರ್ತೈತಿ. ಬಾಕಿ ಟೈಮ್ನಾಗ ಒಂದು ಫೋನ್ ಹಚ್ಚಂಗಿಲ್ಲ. ಏನ್ ಮಾಡತ್ತೀರಿ, ಆರಾಮದಿರಿ, ಏನು ಸೀನ್ ಏನಿಲ್ಲ. ಎಲ್ರು ಸಿಕ್ಕಂದ್ರೆ ಮಾತಾಡ್ತೀವಿ. ಸಿಕ್ಕಾಗ ಅಂದ್ರೆ ಏನು ಇವ್ರು ಒಂದು 5-6 ವರ್ಷ ದೋಸ್ತಿ ಅದಾರ ನಂಗೆ ಮಾತಾಡ್ತೀವಿ. ಎಲ್ರು ಹಂಗೆ ಎಲ್ಲ ಕ್ರಿಯೇಟರ್, ನಂದು ಒಬ್ಬಂದಲ್ಲ, ಕ್ರಿಯೇಟರ್ ಅದಾರು. ನಾ ಇಟ್ಕೊಂಡಿದ್ರಿ, ಉಳ್ಕಿದವ್ರು ನನಗೆ ಗೊತ್ತಿಲ್ಲ. ನಾ ಎಲ್ಲರ ಜೊತೆ ಬಂದು ಇಟ್ಕೊಂಡಿದ್ದ, ಸಿಕ್ಕಾಗ ಮಾತಾಡ್ತೀವಿ. ಏನ್ರ ಕೆಲ್ಸ ಇದ್ರೆ ಮಾತಾಡ್ತೈತಿ. ಸುಮ್ನೆ ಫೋನ್ ಹಚ್ಚಿ ತಡಿ ಇವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕಂತೇಳಿ ಉದ್ದೇಶ ಇಟ್ಕೊಂಡು ನಾವ್ ಯಾವ್ದು ಮಾಡಿರಂಗಿಲ್ರಿ. ಅವ್ ಸುಮ್ನೆ ಏನಾಕವು ಭಾಳ ಅತಿ ಆತಂದ್ರೆ ನಾಳೆ ಏನ್ರ ಸುಮ್ನೆ ಇದನ್ನ ಆಗ್ತಿರ್ತಾವ ಅಂತೇಳಿ ಸೊ ಹಿಂಗ್ ಮೇಂಟೈನ್ ಮಾಡಿರಿ. ನಮ್ ಕೂಡ ಯಾರ್ಯಾರು ಕೆಲಸ ಮಾಡ್ಯಾರಲ್ರಿ ಬಂದ್ರಂದ್ರೆ ವಾಪಸ್ ಹೋಗ್ಮಟನು ಅವ್ರೆಲ್ಲ ನಮ್ ಕೂಡ ಕೆಲಸ ಮಾಡಿದ್ ಖುಷಿ ಅನ್ನಂಗ ಹೋಗ್ತಾರ. ಹಂಗ್ ನೋಡ್ಕೊಳ್ಳೋದು ನಾವು ಪದ್ಧತಿ ಫಾಲೋ ಮಾಡ್ಕೊಂಡ್ ಬಂದಿರಿ. ಬೇರೆ ಕಡೆ ಎಲ್ಲ ಹೆಂಗಿರ್ತಾರ ಗೊತ್ತಿಲ್ಲ, ನಮ್ ಜೊತೆ ಕೆಲಸ ಮಾಡೋ ಮಾತ್ರ ಎಲ್ಲರೂ ಚಲೋ ಅದಾರಿ. ಒಟ್ಟ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾರೆ. ಏನ್ರಿ ಎಕ್ಸ್ಟ್ರಾ ಇತ್ತಂದ್ರೆ ಅವ್ರು ತಲೆ ಕೆಡ್ಸೋಂಗಿಲ್ಲ. ಸ್ವಲ್ಪ ಶೂಟಿನ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಾಕತ್ತವ್ರ, ಪಾಪ ನಿಂತ್ ಮಾಡಿಕೊಟ್ಟು ಹೋಗ್ತಾರೆ. ಅದೇನೇನೋ ನಮ್ಮೇಲೆ ಚಲೋ ಪ್ರೀತಿ ಅದಾರಿ ಎಲ್ರು. ಅಷ್ಟೇ. ಅಂದ್ರೆ ಅದೇ ಒಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ಒಂದ್ ಒಳ್ಳೆ ಫೀಲಿಂಗ್ ಇರ್ಬೇಕು, ಅದ್ ಬಹಳ ಮುಖ್ಯ ನಿಜವಾಗ್ಲು. ಈಗ ಯೂಟ್ಯೂಬ್ ಅನ್ನೋದು ಅಂದ್ರೆ ಈಗ ಒಂದ್ ಕಡೆ ಬರೀ ಮುಂಚೆ ಒಂದೇ ರೀತಿ ಎಂಟರ್ಟೈನ್ಮೆಂಟ್ ಇರ್ತಿತ್ತು, ನಾವೆಲ್ಲ ಥಿಯೇಟರ್ಗೆ ಹೋಗ್ಬೇಕು ಅಥವಾ ರೇಡಿಯೋಲಿ ಹಾಡು ಕೇಳೋದು ಆ ಥರ ಎಲ್ಲ. ಆಮೇಲೆ ಬರ್ತಾ ಬರ್ತಾ ಫುಲ್ ಇವಾಗ ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ಲಾ ಕಡೆ ಅದೇ ನಮ್ಮ ಮೊಬೈಲಲ್ಲೇ ಎಂಟರ್ಟೈನ್ಮೆಂಟ್ ಇರುತ್ತೆ. ಈ ಯೂಟ್ಯೂಬ್ ಅನ್ನೋದು ಇವಾಗ ಒಂದ್ ಕಡೆ ಸಿನಿಮಾ ಆದ್ರೆ, ಒಂದ್ ಕಡೆ ಟೆಲಿವಿಷನ್ ಆದ್ರೆ, ಇನ್ನೊಂದು ಯೂಟ್ಯೂಬ್ ಅನ್ನೋದೇ ಬೇರೆ ಪ್ರಪಂಚ. ಯಾಕಂದ್ರೆ ಶಾರ್ಟ್ ಫಿಲ್ಮ್ಸ್ ಅಷ್ಟು ಓಡ್ತಿರುತ್ತೆ.
ನಿಮ್ಮ ಒಂದು ಶಾರ್ಟ್ ಫಿಲ್ಮ್ಸ್ಗೆ ಹಾಕೋ ಎಫರ್ಟ್ಸ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಇವೊಂದು ಅದೊಂದು 15 ನಿಮಿಷ 20 ನಿಮಿಷ ಅಥವಾ ಅರ್ಧ ಗಂಟೆ ಶಾರ್ಟ್ ಫಿಲ್ಮ್ ಇದ್ರು ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಹೋಗಿರುತ್ತೆ ಹಿಂದೆ? ಅದೇ ರೀ, ನಾವು ಹೆಂಗಂದ್ರೆ ಕಾನ್ಸೆಪ್ಟ್ ನಮ್ಗೆ ಎಲ್ರಿ ತಲೆಯಾಗ ಬಂತಂದ್ರೆ ಕೆಲವೊಂದಿಷ್ಟು ಹೆಂಗ್ ಮಾಡ್ತೀವಿ, ಬೆಳಗ್ಗೆ ಶೂಟ್ ಮಾಡಿ ಸಂಜೆಗೆ ಮುಗಿಸ್ಬಿಡ್ತೀವಿ. ಒಂದೊಂದ್ ದಿನ ಅಪ್ಲೋಡ್ ಮಾಡೋದು ಕಾಮಿಡಿ ಕಂಟೆಂಟ್ ಇವು. ಮೆಸೇಜ್ ಕೊಡುವಕ್ಕಾದ್ರೆ ಸಾಧ್ಯವಿದ್ರೆ ಕೊಟ್ಟಿರ್ತೈತಿ, ಮೆಸೇಜ್ ಕೊಟ್ಟರು ವಿಡಿಯೋ ಕೆಡ್ತೈತೆ ಅನ್ನೋಂಗಿದ್ರೆ ಕೊಡಂಗಿಲ್ಲ, ಹ್ಯಾಪಿ ಎಂಡಿಂಗ್ ಮಾಡ್ಬಿಡ್ತೈತಿ. ಕೆಲವೊಂದಿಷ್ಟು ಕಂಟೆಂಟ್ಗಳು ನನ್ನ ತಲೆಯಾಗ ಭಾಳ ದಿನದಿಂದ ಇಟ್ಕೊಂಡ್ ಬಂದಿರೋದು, ಮತ್ತೆ ಹಿಂಗೆ ಮಾಡ್ಲೇಬೇಕು ಅನ್ಕೊಂಡು ಬಂದಿರೋಂಥದ್ದು ಏನದಾವು ದುನಿಯಾ ಆಗಲ್ರಿ. ಅದಕ್ಕೆ ಅದರಲ್ಲಿ ನುಕ್ಸಾನ್ ಆಗ್ತದೆ ನನಗೆ ಗೊತ್ತಿದ್ರು ನಾವು ಅದು ಮಾಡ್ತೀವಿ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅದು. ಇಂಥದ್ದೊಂದು ಮಾಡಿದೀವಲ್ಲ, ಒಂದು 10-20 ವಿಡಿಯೋದಾಗ ಇದೊಂದು ನನ್ನ ಇಷ್ಟ ಪ್ರಕಾರ ಮಾಡಿನ ಅಂತೇಳಿ ಒಂದು ಖುಷಿ ಇರುತ್ತೆ ನನಗೆ. ಅಂಥವು ಮಾಡಿರೋಂಥದ್ದು ಭಾಳ. ಈಗ ರೀಸೆಂಟಾಗಿ ಒಂದು ಮಾಡಿದ್ವಿ, ಕ್ಯಾಮ್ರಾದಾಗ ಮಾಡಿದ್ವಿ, ಒಂದು ಭಾಳ ದಿನದ ಆಸೆ ಇತ್ತು ಕ್ಯಾಮ್ರಾದಾಗ ಮಾಡ್ಬೇಕಂತೇಳಿ. ಸಿನಿಮಾ ಮಾಡಿದ್ಮೇಲೆ ಮಾಡಿದ್ದದು. ಬಟ್ ಏನಂದ್ರೆ ಅದನ್ನ ತಲೆಯಾಗ ಇದ್ದಿದ್ದು ಒಟ್ಟು ಮಾಡ್ಕೋಬೇಕು ಅನ್ನೋಂಥದ್ದು. ಕ್ಯಾಮ್ರಾದಾಗ ಮಾಡಿದ್ವಿ, ರಿಯಲ್ ಲವ್ ಅಂತೇಳಿ ಮಾಡಿದ್ರಿ. ದುಮ್ಶಾನ್ ಖರ್ಚಾಗೈತ್ರಿ ಅದಕ್ಕೆ. ಕ್ಯಾಮ್ರಾದಾಗ ಮಾಡಿದ್ವಿ, ಎಡಿಟಿಂಗ್ 3 ಸಲ ನಾನು ಅಲ್ಲಿ ಬಾಗಲಕೋಟೆಗೆ ಹೋದ್ನಿ, ವರ್ಧನ್ ಅಂತೇಳಿ ಹುಡುಗದಾನ, ಅವ ಕ್ಯಾಮ್ರಾವ್ರಿಗೆ ಎಡಿಟಿಂಗ್ ಮಾಡ ಅಲ್ಲಿ ಹೋಗಿ ಕುಯ್ತ. ಆಮೇಲೆ ಸಾಂಗ್ದು ಗುದ್ದಾಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಅದು 1 ನಿಮಿಷದ ಬರೀ ಮ್ಯೂಸಿಕ್ ಹಾಕಿ ಏನಂತಾರೆ ಫುಟೇಜಸ್ ಹಾಕ್ಬೇಕು ಅನ್ನೋದಿತ್ತು. ಸಾಂಗ್ ಮಾಡೋಳು ಅಂತೇಳಿ ಒಂದು ಹಂಗೆ ಕೂತಲ್ಲಿ ಅನ್ಕೊಂಡು ಸಾಂಗ್ದೊಂದು ಮಾಡ್ತು. ಸೊ ಏನಾಗ್ತೈತಿ, ಬೇಕು ಅನ್ನೋಂಥದ್ದು ಏನು ಬೇಕಾಗಿರ್ತೈತಿಲ್ಲ ನಾವು ಮಾಡ್ತೀವ್ರಿ. ಅದೇನಾಗ್ತೈತಿ, ಹಿಂದೆ ಒಂದಿಟ್ಟು ಲಾಭ ಆಗಿರ್ತೈತೆ, ಇದಕ್ಕೆ ಹೋಗಿರ್ತೈತಿ. ಅದು ಇದು ನಮಗೇನು ಲಾಭ ಕೊಟ್ಟಿಲ್ಲ ಅಂದ್ರೆ ಒಂದು ಹೆಸರು ಕೊಟ್ಟಿರ್ತೈತಿ. ಸೊ ಕೆಲವೊಂದಿಷ್ಟು ಕಂಟೆಂಟ್ಗಳು ಹಂಗಾಗಿ ಅವ್ರು ನಾಟಕ ಅಂತೇಳಿ ಒಂದು ಮಾಡೈತಿ, ಅನ್ನಪೂರ್ಣ ಅಂತೇಳಿ ಒಂದು ಮಾಡೈತಿ, ಆಮೇಲೆ ಓನ್ ಸೊಸೆ ಅಂತೇಳಿ ಅದು ಮಾಡೈತಿ. ಇವೆಲ್ಲ ಕೆಲವೊಂದಿಷ್ಟು ಕಂಟೆಂಟ್ಗಳು ನನಗೆ ಮನಸ್ಸಿಗೆ ಭಾಳ ಮಾಡ್ಲೇಬೇಕು ಅನ್ನೋಂಥದ್ದು. ಅಂತ ಇನ್ನೂ ಒಂದು 4-5 ಅದಾವ್ರಿ, ಇನ್ನ ಭಾಳ ದಿನದಿಂದ ಉಳ್ಕೊಂಬಂದವರು. ಸೊ ಮಾಡ್ತೈತ್ರಿ, ಅದಕ್ಕೇನು ದುಮ್ಶಾನ್ ಖರ್ಚಾಗ್ಲಿ, ಲಾಭ ಆಗಲಿ, ನುಕ್ಸಾನ್ ಆಗಲಿ ಅನ್ಕೊಂಡಿದ್ದಂಗೆ ಮಾಡುವಂತ ಅವು ಬಿಟ್ರೆ ಬಾಕಿ ಏನೈತಿ ರೆಗ್ಯುಲರ್ ಅವು ಹೋಗ್ತಿರ್ತಾವ್ರಿ. ಅಂಡ್ ಇನ್ನೊಂದು ನಿಮ್ ಕಾಮಿಡಿ ಟೈಮಿಂಗು ಅಥವಾ ಕಾಮಿಡಿ ಆಗಿ ಮಾಡುವಂತ ಪುಟ್ಟ ಈ ರೀಲ್ಸ್ಗಳೇ ಅಷ್ಟು ವೈರಲ್ ಆಗ್ತಾ ಇರತ್ತೆ, ಅಂದ್ರೆ ಅಷ್ಟು ಶೇರ್ಸ್ ಆಗ್ತಿರುತ್ತೆ. ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಅದು ಒಂಥರ ಟೈಮ್ ಪಾಸಿಗೆ ಮಧ್ಯದಲ್ಲಿ ಏನೋ ನಿಮ್ಮ ರೀಲ್ಸ್ ನೋಡಿದಾಗ ನಗು ಬಂದಿರುತ್ತೆ. ಸೊ ಈ ಕಾಮಿಡಿ ಅನ್ನೋದು ನಿಮಗೆ ವರ್ಕ್ ಆಗ್ತಿತ್ತೆ ಅಂತ ಗೊತ್ತಾಯ್ತು. ಈ ಕಾಮಿಡಿ ಜೊತೆಗೆ ನೀವು ಒಂದು ಸೋಷಿಯಲ್ ಮೆಸೇಜ್ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಅದೆರಡು ಹೇಗೆ ಒಂದಕ್ಕೊಂದು ಹೊಂದ್ಕೊಂಡು ಹೋಗುತ್ತೆ ಅನ್ಸುತ್ತೆ ನಿಮಗೆ? ಅದೇ ಈಗ ನನಗೆ ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡಾಕ ಭಾಳ ದಿನದಿಂದ ಆಸೆ ಇತ್ತು. ಕಾಮಿಡಿ ಅಂತೇಳಿ ಎಲ್ಲರ ತಲೆ ಕುಂತಾಗ ತಗೋತಾರಲ್ಲ ಗೊತ್ತಾಗಂಗಿಲ್ಲ. ನಮಗೆ ನಾವು ಚಂದ ಕಾಣ್ತೀವ, ಬೇರೆದವಂಗ್ ಹೆಂಗೆ ಕಾಣ್ತೀವಿ ಗೊತ್ತಾಕಿರಂಗಿಲ್ಲ. ಸೊ ಡ್ರೈವರ್ ಹಣೆ ಬರ ಅಂತ ಒಂದು ಮಾಡಿದೀವ್ರಿ ನಾವು, 4 ಭಾಗ ಮಾಡಿತ್ತು. ಫಸ್ಟಿಗೆ ಅದು ಒಂದೇ ಭಾಗ ಇತ್ತು, ಆಮೇಲೆ ಅದಕ್ಕೆ ಜಾಯಿಂಟ್ ಮಾಡ್ಕೋತ ಎಳ್ಕೋತ್ ಕತ್ತಿ ಟಚ್ ಮಾಡ್ಕೋತ 4 ಭಾಗ ಆಯ್ತು. ಅದ್ರಾಗ ಒಂಚೂರು ಲವ್ ಸೀನ್ ಬರ್ತೈತ್ರಿ. ಸೊ ಲವ್ ಸೀನ್ ಮಾಡಿತ್ತು, ಅದು ಮಾಡಿದಾಗ ಚಲೋ ಎಲ್ಲರೂ ಸ್ಟೋರಿಗಿರಿ ಹಾಕೋದು, ಆ ಡೈಲಾಗ್ಸ್ ಎಲ್ಲ ಇಷ್ಟಪಡೋದು ಮಾಡ್ರಿ. ನಂದು ಏನಂದ್ರೆ ನಾನು ಸಿನಿಮ್ಯಾಟಿಕ್ ಫಾಲೋ ಮಾಡಂಗಿಲ್ರಿ. ನನಗೇನು ಬರ್ತೈತಿ, ಈಗ ನಾ ಏನ್ ಕುಂತ ಮಾತಾಡತ್ತೀನಲ್ಲ, ಈ ಲವ್ ಸೀಕ್ವೆನ್ಸ್ ಇದ್ರು ಹಿಂಗೆ ಮಾತಾಡ್ತೀನಿ ನಾನು. ಒಂದು ಸ್ವಲ್ಪ ಅದ್ರಾಗ ಏನ್ರಿ ಫೀಲ್ ಮಾಡಿ ಮಾತಾಡ್ಬೋದು ಲವರ್ದಾಳ ಎದುರುಗಡೆ ಅಂತಂದ್ರೆ. ಬಿಟ್ರೆ ಬಾಕಿ ಈ ಸಿನಿಮ್ಯಾಟಿಕ್ ವೇ ಎಲ್ಲ ಕೆಲವೊಂದಿಷ್ಟು ಡೈಲಾಗ್ ಪೌಸ್ ಕೊಡಬೇಕು, ಕೆಲವೊಂದಿಷ್ಟು ಹಿಂಗೇನೋ ಕುಂತ ಹಿಂಗೆ ಮಾಡಬೇಕು, ನ್ಯಾಚುರಲ್ ಆಗಿ ಏನು ಬರ್ತೈತಿ ಅದ ಮಾಡೋದು. ಡ್ರೈವರ್ ಅನ್ಕೊಳ್ಳೋವಾಗ ಅದು ಮಾಡಿದವ್ರು ನಾವು. ಅದು ಮಾಡಿದ್ಮೇಲೆ ರೀಲ್ಸ್ ಕಟ್ ಮಾಡಿ ಹಾಕೋದು, ಬೇರೆ ಬೇರೆ ಸಾಂಗ್ ಹಾಕಿ ಅದಕ್ಕೆ ಹಾಕೋದು ಮಾಡತ್ತಾರೆ, ಚಲೋ ಆಕತ್ಲಿ ಅಂತ ಅನಿಸಿದಾಗ ಅದಾದ್ಮೇಲೆ ನನ್ನ ಹಾಕಿ ಮಾಡಿದ್ರಿ. ಅದು ಯೂಟ್ಯೂಬ್ಗೆ ಮಾಡಿದ್ದದ. ಸೊ ಅದು ತಗೋತಾರಳ ಅಂತೇಳಿ ಅನಿಸಿದಾಗ ಮಾಡಿರೋದು. ಬಟ್ ನನಗೆ ಇಂಥವು ಸೀರಿಯಸ್ ಅದು ಇದ್ದಿದ್ದು, ಆಮೇಲೆ ಕ್ಯೂರಿಯಾಸಿಟಿ ಇರುವಂಥ ಕಂಟೆಂಟು, ಆಮೇಲೆ ಎಮೋಷ್ನಲ್ ಅದು ಇದ್ದಿದ್ದು ಮಾಡಕ್ಕೆ ಭಾಳ ಇಷ್ಟ. ಆಸ್ ಎ ಡೈರೆಕ್ಷನ್ ಮಾಡಕ್ಕೆ ಅಳುದಂದ್ರೆ ಮೈ ಮೇಲೆ ಮುಳು ಬರ್ತದೆ ನನಗೆ. ಜೊಂಡು ಬಾಂಬ್ ಪಾಪ ನಮ್ಮ ಮೂವೇ ಸರ್ ಎಲ್ಲ ಯಾವುದು ಯಾಕೆ ಹಿಂಗಾತವ ನನ್ನಕ್ಕೆ ಸಾಂಗ್ ಟೈಮ್ನಾಗ 2 ಜೊಂಡು ಬಾಂಬ್ ಇಟ್ಕೊಂಡಿದ್ದೀವಿ, ಕಣ್ಣಾಗ ಹಾಕಿ ತಿಕ್ಕರು ಉರಿಯಾದತ್ತೆ, ಬಟ್ ನೀರು ಬರತ್ತಿಲ್ಲ. ಅದು ಏನೋ ಗೊತ್ತಿಲ್ಲ, ನೀರೆಲ್ಲ ಎಲ್ಲಿಗೋ ಕಣ್ಣನು ಗೊತ್ತಾಗತ್ತಿಲ್ಲ. ಅದೊಂದು ದೊಡ್ಡ ಸಮಸ್ಯೆ ಐತಿ. ಬಟ್ ಅದನ್ನ ಇಮ್ಯಾಜಿನ್ ಮಾಡಕ್ಕೆ, ಡೈರೆಕ್ಷನ್ ಮಾಡಕ್ಕೆ ಭಾರಿ ಮಜಾ ಬರ್ತೈತ್ರಿ. ಹಿಂಗೆ ಬರ್ಬೇಕು ಹಂಗೆ ಬರ್ಬೇಕು, ನಾ ಅಳುದಂದ್ರೆ ಮೈ ಮೇಲೆ ಬರ್ತೈತಿ. ಸೊ ಅದು ಬಟ್ ಅದಕ್ಕೆ ಎಷ್ಟು ಸಾಧ್ಯ ಆಕೈತಿ ಅಟ್ ಗುದ್ದಾಡ್ಕೋತ ಮಾಡ್ಕೋತ ಹೊಂಟತ್ರಿ. ನಿಮ್ ಮ್ಯೂಸಿಕ್ ಆಲ್ಬಮ್ಸ್ ಅಂದ್ರೆ ಹಾಡಿಗೆ ಸಂಬಂಧಪಟ್ಟಂಗೂ ಶೂಟಿಂಗ್ ಎಲ್ಲ ಮಾಡಿರ್ತೀರಿ? ಇಲ್ರಿ, ಈಗ ಮೊನ್ನೆ ಅದೊಂದು ರಿಯಲ್ ಒಳಗೆ ಒಂದು ಸಾಂಗ್ ಟ್ರೈ ಮಾಡಿದ್ ನಾನ ಬರ್ದಿದ್ರಿ. ಅದು ಸುಮ್ಮನೆ ಗುದ್ದಾಡಿ ತಲೆಯಾಗ ಬಂದಾಗ ಗಟ್ಟ ಮಾಡಿರ್ತೈತಿ. ಪರ್ಟಿಕ್ಯುಲರ್ ಇದು ಮಾಡ್ಬೇಕು ತಡಿ, ಈಗ ಇದು ಟ್ರೆಂಡಿಂಗ್ ಓಡಾತೈತಿ, ಇದನ್ನ ಮಾಡಿ ನಂದು ಇದನ್ನ ಹಾಕೈತಿ, ಯಾವೆಲ್ಲ ಇಲ್ರಿ. ಹಳೆ ಕಾನ್ಸೆಪ್ಟ್ ಹಳೆ ಏನ ತಲೆಯಾಗ ಬಂದ್ರು ಅದನ್ನ ಮಾಡ್ತೀವಿ ನಾವು, ನಮಗ್ ಬೇಕಾಗಿರ್ತೈತಿ ಅದು. ಈಗ ಇದ ಟ್ರೆಂಡಿಂಗ್ ಹೊಂಟ ತಡಿ ಹಿಂಗೊಂದ್ ಮಾಡ್ರ ಹೋಗ್ತೈತಿ, ಅದು ಹೆಂಗಾಗಿ ಬಿಡ್ತೈತಿ. ನಾ ಭಾಳ ಸಲ ಹೇಳಿನಿ, ಈಗ ಉದ್ಯೋಗ ಮಾಡ್ಬೇಕಂತ ನಿಂತಾವ, ಆ ಉದ್ಯೋಗ ನೋಡ್ತಾನ, ಅವ್ನ್ ಬಾರಿ ಬಿಲ್ಡಿಂಗ್ ಕಟ್ಟಾನ, ಅವ್ನ್ ನೋಡಿ ಮಾಡೋದು ನಾವು ಉದ್ಯೋಗ. ಈಗ ಅವ ಇಲ್ಲಿ ಬಾಳಿಕೆ ಮಾಡ್ತಿರ್ತಾನ, ಇವ್ನ ಉದ್ಯೋಗ ಬಾರಿ ತಡಿ ತಿಳಿ ಮಾಡೋದು. ಅವ ಯಾವ ದಂಡಿಗೆ ಕಾಣಂಗಿಲ್ಲ. ಅವ ತಂದೇನತ್ತು ಉದ್ಯೋಗ ಇರ್ತೈತಿ, ಒಂದು ತಲೆಯಾಗಿರ್ತೈತಿ, ತನ್ನ ಮನಸ್ಸಿನಾಗಿದ್ದ ಮನಸ್ಸಿಟ್ಟು ಮಾಡಿಬಿಡೋದ್ರಿ. ಸೊ ಲಾಭ ಆಗ್ಲಿಕ್ಕೆ ಅಟ್ಟೋತ್ ಲುಕ್ಸಾನ್ ಅಂತೂ ಆಗಂಗಿಲ್ಲ, ಮನಸ್ಸಿಂದ ಮಾಡಿರೋದು. ಖಂಡಿತ ಫಾಲೋ ಮಾಡ್ಕೊತ ಹೊಂಟಿವ್ರಿ. ಹೌದು. ಅಂಡ್ ಇದನ್ನೇ ನಿಮ್ಮ ಅಂದ್ರೆ ಇವಾಗ ನೀವ್ ಅಂದ್ರಿ ಜಮಖಂಡಿಗೆ ಬಂದ್ಮೇಲೆ ನೀವು ಈಗ ಅಕಸ್ಮಾತ್ ಈ ಟಿಕ್ ಟಾಕ್ ಅಂತ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಆಕ್ಟಿಂಗ್ ಅನ್ನೋದ್ರ ಕಡೆ ಬಂದಿರ್ಲಿಲ್ಲ ಅಂದಿದ್ರೆ ಬಹುಶಃ ನೀವ್ ಯಾವ ಕಡೆ ಹೋಗಿ ಕೆಲಸ ಮಾಡಿರ್ತಿದ್ರಿ ಅಂತ ಅನ್ಸುತ್ತೆ ನಿಮ್ಗೆ? ಕಟಿಂಗ್ ಅಂಗಡಿ ಆಗ್ರಿ, ಕಟಿಂಗ್ ಅಂಗಡಿ ಒಳಗೆ ಅದನ್ನೇ ನೀವು ಲೈಕ್ ಫುಲ್ ಟೈಮ್ ಪ್ರೊಫೆಷನ್. ಹತ್ತನಿ ಒಳಗಿದ್ದಾಗ ಸಿದ್ದೇಶ್ವರ ಆಶೀರ್ವಾದ ಇತ್ತು, ಜಮಖಂಡಿಗೆ ಬಂದ್ಮೇಲೆ ಕಾಡ ಸಿದ್ದೇಶ್ವರ ಆಶೀರ್ವಾದ, 2 ಕಡೆ ಸಿದ್ದೇಶ್ವರ ದೇವ್ರ ಕೈ ಹಿಡ್ದೈತಿ. ನಾವು ಉದ್ಯೋಗ ಮಾಡೋದು ಅದೇ ರೀ, ಇದು ಬಿಡ್ರಿ, ಇದು ಈಗ ಮಾಡತ್ತಿದ್ದ. ಕಟಿಂಗ್ ಮಾಡುವಾಗ ನಾ ಹೆಂಗ್ ಮಾಡ್ತಿದ್ದೆ ಅಂದ್ರೆ
ಭಾಳ ಖಾಲಿ ಕೂತನ್ರಿ ನಾ ಫಸ್ಟಿಗೆ ಬಂದಾಗ. ಯಾವಾಗ ಒಂದು ಗಿರಿಕಿ ಬರೋದು, ಹ್ಮ್. ದಾಡಿ 10 ರೂಪಾಯಿ 15 ರೂಪಾಯಿ ಇರ್ತಿತ್ತು. ಯಾವಾಗ ಒಂದು ಗಿರಿಕಿ ಬರೋದು, ಅದೇನು ಹೊಟ್ಟಿಗೆ ಹಸಕಡತ್ತಿರಲ್ಲ. ನನಗೆ ಸ್ವೀಟ್ ತಿನ್ನೋದು ಜಾಸ್ತಿ ಇಷ್ಟ ರೀ. ಎದುರುಗಡೆನೇ ಬೇಕ್ರಿ ಇತ್ತು. ಒಂದು ಗಿರಿಕಿ ಆತಂದ್ರೆ ಹೋಗೋದು ಮೈಸೂರು ಪಾಕ್ ತಿನ್ನೋದು, ಅವು ಅದನ್ನ ಇದನ್ನ ಸ್ವೀಟ್ ತಿನ್ನೋದು ಇದು ಮಾಡ್ತಿದ್ನೆ. ಗುಟ್ಕಾ ಅದು ಇದೇನು ಚಟ ಇರಲಿಲ್ಲಲ್ಲ. ಸೊ ಅದ್ರಾಗ ಭಾರಿ ಖುಷಿ ಇತ್ತು. ಸಣ್ಣ ಹುಡುಗ್ರ ಮೈಂಡ್ ಸೆಟ್ ನಂಗೆ ಸ್ವೀಟ್ ಗಿಟ್. ಈಗ ಹಂಗಾರೆ ನಾವು ಎಲ್ಲರ ಪಟ್ಟಂಗಡಿ ಮುಂದೆ ತರ್ಬಿದ್ರಿ ಇಟ್ಟು ಗುಲಾಬ್ ಜಾಮ ಅವು ಬಿಳಿ ಬಿಳಿ ಹೊಡಿ ಇರ್ತಾವಲ್ಲ, ಅವೆಲ್ಲ ಗಾಡಿ ಹಾಕೊಂಡ್ಬಿಡ್ತೀವಿ, ತಿನ್ಕೋತ ಹೊಂಟ್ಬಿಡ್ತೀವಿ. ಅವಾಗ ನಾವು ಉದ್ಯೋಗ ಮಾಡೋ ಟೈಮ್ನಾಗ ಭಾಳ ವಿಚಾರ ಮಾಡಿ ಕುಂತು ಯಾಕೆ ಗಿರಿಕಿ ಬರತ್ತಿಲ್ಲ ಬೇರೆದವ್ರ ನೋಡಕ್ಕೆ ಕೆಲಸಕ್ಕೆ ಹೋಗ್ಲಿನ ಅಂದ್ರೆ ಸ್ಟೈಲಿಶ್ ಮಾಡಿರ್ತಾರಲ್ಲ, ಫುಲ್ ಸ್ಟೈಲಿಶ್ ಅಂಗಡಿ ಅಲ್ಲಿ ಹೋದ್ರೆ ಹಾಕತ್ತೇನ ಅಂತೇಳಿ. ಆಮೇಲೆ ಫೋನ್ಗಳು ತೊಗೊಂಡು ನಾನು ಅಂಗಡಿಯಾಗ ಕೆಲಸ ಮಾಡಿ ಡಬ್ಬ್ಯಾಗ ರೊಕ್ಕ ಒಳೆ ಮಾಡಿ ಒಂದು ಸೆಲ್ಕೊಂಡು ಒಂದು ಫೋನ್ ಬರ್ತೈತಿ, ಒಂದು 17 ರೂಪಾಯಿ ಏನೋ ಅದು. ಫೋನ್ ತೊಗೋದಾಗ ಯೂಟ್ಯೂಬ್ ನೋಡಾಕೈತಿ. ಅಲ್ಲಿ ಯೂಟ್ಯೂಬ್ ಒಳಗೆ ಕಟಿಂಗ್ ಮಾಡೋದು ನಾನು ನೋಡಾಕತ್ತೀನಿ, ಹೆಂಗೆ ಮಾಡ್ತಾರೆ ಏನೇನಿಲ್ಲ ನೋಡಿ ಕಟಿಂಗ್ ಮಾಡೋದ್ರಿ. ಒಬ್ಬ ನೀಟಾಗಿ ಕುಂತು ಕಟಿಂಗ್ ಮಾಡೋದು, ಒಂದು ತಾಸು ಗಟ್ಟಲೆ ಅವನ್ನ ಮಾಡೋದು. ಪದ್ಧತಿ ಕಟಿಂಗ್ ಮಾಡಿ ಫೋಟೋ ಹೊಡಿತಿದ್ದೆ. ಫೋಟೋ ಹೊಡೆದು ಅವ್ನು ತೋರಿಸ್ತಿದ್ದೆ. ಒಂದು ಫೇಸ್ಬುಕ್ ಒಳಗೆ ಒಂದು ಅಕೌಂಟ್ ಮಾಡಿದ್ನೆ, MJ ಸಲೂನ್ ಅಂತೇಳಿ. ಅದ್ರ ಪೋಸ್ಟ್ ಮಾಡೋದು. ಅವ ಹೋಗಿ ಒಂದು 4 ಮಂದಿ ಕರ್ಕೊಂಡ್ ಬರ್ತಿದ್ದ. ಅವ್ರದ್ದು ಇಂಥವ್ರು 4 ಮಂದಿ ಫೋಟೋ ಹೊಡೆದ ನಾ ಅಂಗಡಿ ಹಾಕ್ತಿದ್ದೆ, ಒಂದು ಚೌಕ್ ಮಾಡಿ 4 ಮಂದಿ ಪೋಸ್ಟರ್ ಹಚ್ಚೋದು, ಹಿಂಗೆ ಮಾಡಿ ನೋಡ್ರಿ ಅಂತೇಳಿ. ಸೊ ಹಂಗಾಗ ನಾ ಅದು ಒಂದು 10 ರೂಪಾಯಿ ಕಡಿಮೆ ತೊಗೊಂಡ್ರೆ ಪರವಾಗಿಲ್ಲ ಅಂತೇಳಿ. ಬಟ್ ರೊಕ್ಕ ಏನೈತಿ ಎಲ್ಲ ಸೇಮ ತೊಗೋತಿದ್ದೆ. ಎಲ್ಲರ ಅಂಗಡಿಗೆ ಏನು ರೊಕ್ಕ ತೊಗೋತಾರ ಅದ ರೊಕ್ಕ ತೊಗೊಳೋದು. ಎಕ್ಸ್ಟ್ರಾ ಒಂದು ಸ್ವಲ್ಪ ಜಲ್ ಹಚ್ಚಿ ಸೆಟ್ಟಿಂಗ್ ಹೊಡಿತಿದ್ದೆ. ಅದೊಂದು ಎಕ್ಸ್ಟ್ರಾ ಮಾಡ್ತಿದ್ದೆ ನಾನು, ಬಾಕಿ ಏನು ಎಕ್ಸ್ಟ್ರಾ ಮಾಡ್ತಿರಲಿಲ್ಲ. ಸೊ ಅದು ಖುಷಿ ಆದ್ರೆ ಎಲ್ಲರಿಗೂ ಏನು ಚಲೋ ಮಾಡತ್ತಲ್ಲ ಅಂತೇಳಿ. ಸಣ್ಣ ಅಂಗಡಿನೇ ಇದ್ರು ಅಲ್ಲಿಂದ ಉದ್ಯೋಗ ನನಗೆ ಹೆಂಗೆ ಚಾಲು ಆತಂದ್ರಿ, ಹಸು ಆಗೈತಿ ಮಧ್ಯಾಹ್ನ 3 ಗಂಟೆ ತನಕ ಹಸು ಆಗೈತಿ. ನಾನು ಏನಾರ ತಿಂದು ಬರ್ಬೇಕು ಎಗ್ ರೈಸ್ ಅಂದ್ರೆ 1 ತೇಳಿ ಹೋಗಿದ್ನೆ ಊಟಕ್ಕೆ. ಅಂದ್ರೆ ನಾವು ಸ್ವಲ್ಪ ಅರ್ಜೆಂಟ್ ಲೇಟ್ ಆಕೈತಿ ತಿದ್ರು ಅಂದ್ರೆ ಮಿನಿಮಮ್ 5-6 ಮಂದಿ ಇರ್ತಿದ್ರು ಅಂಗಡಿಯಾಗ. ನನ್ನ ಅಂಗಡಿಯಾಗ ರಾತ್ರಿ 11-11 ಮಟ 11-12 ಮಟ ಒಂದ್ಸಲ. ಕೆಲವೊಂದು ಟೈಮ್ನಾಗ ಅಂತೂ ನಮ್ಮ ಮನೆಗೆ ಹೋದ ವಾಪಸ್ ಬಂದಿನಿ ಒಂದೊಂದು ಗಿರಿಕಿ ಸಲ. ಅರ್ಜೆಂಟ್ ಐತ್ರಿ ಒಂದು ಸ್ವಲ್ಪ ನಾಳೆ ಎಲ್ಲಿ ಹೋಗೋದನ್ನ ಅಂತಂದ್ರೆ, ಯಾಕೆ ನನಗೇನ ಆ ಒಂದು ಗಿರಿಕಿ ಉಳಿಸೋಬೇಕು ನಾ. ಇಲ್ಲ ನನಗೆ 4-5 ಗಿರಿಕಿ ಬರ್ತಾವ, ಅದೊಂದೇನು ಇಂಪಾರ್ಟೆಂಟ್ ಅಲ್ಲ ಅಂತಂದ್ರೆ ಅದು ಉದ್ಯೋಗ ಮಾಡೋ ಲಕ್ಷಣ ಅಲ್ರಿ. ಒಬ್ಬನ ಉಳಿಸ್ಕೊಂಡ್ ಅಂದ್ರೆ ಅವ್ನು 4 ಮಂದಿನ ಕರೆಸ್ತಾನೆ. ಸೊ ಅವಾಗಿಂದ ಅದೇ ಫಾಲೋ ಮಾಡಿದ್ರಿ. ಹಂಗಾಗಿ ನಾನು ನಮ್ಮ ತಂಗಿ ಮದುವೆನೂ ಅದ್ರಾಗ ಮಾಡಿದ್ರಿ. 1,20,000 ಎಲ್ಲ ಗೋಳೆ ಮಾಡಿ. ಅವಾಗ ನಾ ದುಮ್ಸನ್ರಿ ಹೆಂಗಂದ್ರೆ ದಿನಕ್ಕೆ ಇಲ್ಲಂದ್ರೆ ಒಂದು 2-2 ಸ್ವಲ್ಪ ದುಡಿತಿದ್ನಿ ಕಟಿಂಗ್ ಅಂಗಡಿಯಾಗಿದ್ದಾಗ. ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ನೀವು ನಿಮ್ ಸಾಲೋನ್ ಹೆವಿ ಪ್ರಮೋಷನ್ ಹೆವಿ. ನಾ ಹೆಂಗ್ ಗೊತ್ತೇನ್ರಿ, ಗಲ್ಲೆದಾಗ ಇಲ್ಲಂದ್ರೆ 2-3 ಸಾವಿರ ರೂಪಾಯಿ ಬರೀ ಚಿಲ್ಲರ್ ಇಡ್ತಿದ್ನಿ. 10-20 ಬರೀ ಹಿಂಗ ಅಂದ್ರೆ ಈ ಕಡೆ 10, ಈ ಕಡೆ 20, ಈ ಕಡೆ 50. ವಾಪಸ್ ಚಿಲ್ಲರ್ ಕೊಡ್ತಿಲ್ಲ ಕಟಿಂಗ್ ಮಾಡಿದ್ಮೇಲೆ. ಬೆಳಿಗ್ಗೆ 7ಕ್ಕೆ ನಿಂತಾರ, ರಾತ್ರಿ 11 ಮಟ ರೀ. ಪಟ್ ಮಾಡಿ ಒಂದು 10-15 ಮಿನಿಟ್ ಕಟಿಂಗ್ ಗಾಡಿ ಮಾಡಿ ಎಬ್ಬಿಸ್ಬಿಡ್ತೀನಿ. ಕೈ ಕೂತ್ ಬಿಟ್ಟಿತ್ತ. ಬಟ್ ರಾತ್ರಿ 11-12 ಮನಿಗೆ ಹೋಗಿ ಡಬ್ ಮಕ್ಕೊಂಡ್ರೆ ಹೇಳ್ತೀನಿ ಊರೆಲ್ಲ ಬಗ್ ಅನ್ನೋದ್ರಿ. ಬಟ್ ನಿಂದಿರ್ಬೇಕ್ರಲ್ಲ ಬೆಳಗ್ಗೆ ಅಂತ ಸಂಜೆ ಮಟ. ಸೊ ಹಂಗಿತ್ರ ಅದು. ಡೆಡಿಕೇಶನ್ ಅನ್ನೋದು ಕಟಿಂಗ್ ಮಾಡಲೇ ಇರ್ಲಿ, ಯೂಟ್ಯೂಬರೇ ಇರ್ಲಿ, ಸಿನಿಮಾನೇ ಇರ್ಲಿ, ಯಾವ್ದೋ ಅಂಗಡಿಯರೇ ಇರ್ಲಿ, ನಮಗ್ ಬೇಕಪ್ಪ ಅನ್ನೋದು ಹಂಬಲ್ ಇತ್ತಂದ್ರೆ ಮನುಷ್ಯ ಚಂದಂಗೆ ದುಡ್ದಾರ ಸಿಗ್ತತೆ ಅನ್ನೋಂಥದ್ದು ಅವಾಗ ಗೊತ್ತಾಗಿದ್ದನ್ನ ಇಲ್ಲಿ ಫಾಲೋ ಮಾಡ್ಕೊತ ಬಂದಿರೋ. ನನಗೆ ಅದೇ ಹೇಳೋಣ ಅಂತ ಬಂದಿದ್ದೆ ನಿಮ್ಗೆ. ಅವಾಗೆಲ್ಲ ಈ ಯೂಟ್ಯೂಬ್ ಅದೆಲ್ಲ ಬಿಡಿ, ಆ ಟೈಮಲ್ಲಿ ನೀವೇನ್ ಕೆಲಸ ಮಾಡ್ತಿದ್ರಿ, ಅದ್ರಲ್ಲಿ ನಿಮ್ಗೆ ಎಷ್ಟು ಆಸಕ್ತಿ ಇತ್ತು, ಅದ್ರಲ್ಲಿ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಕೆಲಸ ಕಲಿಯೋದಿರ್ಬೋದು, ಅದನ್ನ ಪ್ರಮೋಷನ್ ಮಾಡೋ ರೀತಿ ಇರ್ಬೋದು, ಅಷ್ಟೆಲ್ಲ ಹಂಗೆ ಸುಲಭವಾಗಿ ಹೊಳೆಯೋದಿಲ್ಲ ಯಾರಿಗೂ. ಸುಮ್ಮನೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕೋದಕ್ಕೂ ಅದೊಂದು ಐ ಗೆಸ್ ನೀವು ಆವಾಗ್ಲಿಂದನೇ ಕ್ರಿಯೇಟಿವ್ ಇದ್ರಿ ನಿಮ್ಗೆ ಗೊತ್ತಿಲ್ದೇನೆ. ಅಂಡ್ ಐ ಗೆಸ್ ಆ ಕಲೆ ನಿಮ್ಗೆ ತುಂಬಾ ದೂರ ಹಂಗೆ ಬಂದಿದೆ. ಭಾಳ ರೀ ದೋಸ್ತರೊಳಗೆ ಬಂದವ್ರಿಗೆ ಅನ್ಸೋದು. ಅವ್ರು ಹೇಳ್ತಿದ್ದೆ, ಈಗ ನಮ್ಮ ವಿಶಾಲ್ ಆಯ್ತು, ಮಹೇಶ್ ಆಯ್ತು, ಅವರೆಲ್ಲ ಆಡ್ಮರಿ ವ್ಯಾಪಾರ ಮಾಡ್ತಿದ್ರೆ ಅವ್ರು ಹೋಗಿ ಬರ್ನ ಒಂದ್ ದಿನಕ್ಕೆ ಹಿಂಗೆ 1,000-1,500 ಉಳಿತು ಅನ್ನೋರು. ಬರೀ ಕೈಯಾಗ ಕೆಲಸ ಮಾಡೋ 500 ಹಂಗೆ ಹತ್ತಿದ್ರು. ಒಂದೊಂದ್ಸಲ ಹೋಲಿನವ್ರ ಕೈಯಾಗ ಅನ್ಸ್ಬಿಡೋದು. ಮಧ್ಯಾಹ್ನ ಮಟ್ಟ ಹೋಗಿ ಬಂದ್ಬಿಡು ಅಂದ್ರೆ ಏನಾಕೈತಿ ಮನುಷ್ಯಾಗ ಆಸೆ ಇರೋದು. ಈಗ ನಾವು ಕುಂತಿಲ್ಲಿ ಬೆಳಗ್ಗೆಯಿಂದ ಸಂಜೆ ಮಟ್ಟ ದುಡಿಯಾಗ ಒಂದು 500 ರೂಪಾಯಿ ಪಗಾರ ಬೀಳಂಗಿಲ್ಲ ಅಂದಾಗ ಯಾರೋ ಒಬ್ರು ಬಂದು ದಿನಕ್ಕೆ ನಾನು ಒಂದು 800-900 ರೂಪಾಯಿ ದುಡಿತಂದ್ರೆ ತಿಳಿರಿ ನಾವು ಇವ್ನ ಉದ್ಯೋಗ ಟ್ರೈ ಮಾಡ್ಲೇನ ಅಂತ ಅನ್ಸೋದು. ಹಂಗೆ ಭಾಳ ಅನ್ಸಾವ. ಬಟ್ ಅದು ಅನಿಸಿಕೆ ಬಿಟ್ಟು ನಾವು ಒಂದು ಕಲಿತು ಉದ್ಯೋಗದಾಗ ನಾವು ಹೆಚ್ಚು ದುಡಿಬಹುದು. ಬಟ್ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಯೋಚನೆ ಮಾಡ್ಬೇಕು ನಮ್ಮ ಉದ್ಯೋಗ ಪೂರ್ತಿ ಅದು ಗೊತ್ತದ ಹಂಗೆ ಕ್ಯಾರಿ ಆಗುತ್ತೆ. ಅಂಡ್ ಇವಾಗ ಕರೆಂಟ್ಲಿ ನಿಮ್ಮ ಈ ಒಂದು ಫಿಲ್ಮ್ ಮೇಕಿಂಗ್ ಇರಬಹುದು, ಒಂದು ಕಾನ್ಸೆಪ್ಟ್ ಬಗ್ಗೆ ನೀವು ಒಂದು 15 ಸೆಕೆಂಡ್ ವಿಡಿಯೋ ಮಾಡೋದ್ರಿಂದ ಹಿಡಿದು ಒಂದು ಸಿನಿಮಾ ಮಾಡೋದ್ರವರೆಗೂ ಇವಾಗ ನಿಮ್ಗಿರೋ ಆಸಕ್ತಿ ಇನ್ನು ಯಾವ್ಯಾವ ರೀತಿ ಒಂದು ಕಾನ್ಸೆಪ್ಟ್ ಅಥವಾ ಕಾಮಿಡಿ ಕಂಟೆಂಟೇ ಇರ್ಬೋದು ಅಥವಾ ಎಮೋಷನಲ್ ಕಂಟೆಂಟೇ ಇರಬಹುದು, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಪ್ಲಾನ್ಸ್ ಇದೆ ನಿಮಗೆ? ಅದೇ ರೀ, ಒಟ್ಟು ನೋಡ್ರಿ, ಒಂದು ಮನಸ್ಸಿಗೆ ಫಸ್ಟ್ ನಮಗೆ ಖುಷಿ ಕೊಟ್ಟಿರ್ಬೇಕು, ಆಮೇಲೆ ಜನರಿಗೆ ಕೊಡ್ಬೇಕು. ನಂದು ಹೆಂಗ್ತೀರಿ ಅಂದ್ರೆ ಸಿನಿಮಾ ಮಾಡಿ ಇವಾಗ ಕಂಟೆಂಟ್ ಒಳಗೆ ಎಲ್ರಿ ನಾವು ಸಣ್ಣದನ್ನು ಮಾಡ್ರೆ ನಮ್ದು ವ್ಯಾಲ್ಯೂ ಅವೇನೋ ಇಲ್ಲ. ಪಟ ಹೋಗಿ ಉಳ್ಳಾಡ್ಬೇಕಾಗಿ ಉಳ್ಳಾಡ್ಬಿಡ್ಬೇಕು. ಅದು ರೀಲ್ಸ್ ಒಳಗ ಆತು, ಯಾಕಂದ್ರೆ ಬಂದಿರೋದು ಅಲ್ಲಿಂದ. ಏನಂದ್ರೆ ನಮ್ದು ಒಂಥರ ಸೋಷಿಯಲ್ ಮೀಡಿಯಾದ ಎಂಟರ್ಟೈನ್ಮೆಂಟ್ ಅಂತೇಳಿ ಫಿಕ್ಸ್ ಐತಿ ನಮ್ದು. ಅದು ಉಳ್ಳಾಡಿದಾಗ ಚಲೋ ಆಕೈತಂದ್ರೆ ಉಳ್ಳಾಡಬೇಕಾಗ್ತೈತಿ, ಚಲೋ ಅರಿಬೇಕು ಹೋಗ್ಬೇಕಾರೆ ಚಲೋ ಆಕೈತಿ, ಕ್ಯಾಟ ಹೊಲಸು ಅರಿಬೇಕು ಹೊಲಸು ಅರಿವಿ. ಇದೇ ವೇ ಫಾಲೋ ಮಾಡ್ಬೇಕಾ, ಇಷ್ಟ ಫಾಲೋ ಮಾಡ್ಬೇಕು ಅನ್ನೋದಂಥದ್ದು ಏನಿಲ್ಲ. ನಾವು ಮಾಡೋ ಕೆಲಸ ಮಂದಿ ಖುಷಿ ಆಗ್ಬೇಕು, ನಮಗೆ ಖುಷಿ ಆಗ್ಬೇಕು ಅನ್ನೋದೈತ್ರಿ. ಬಟ್ ಏನೋ ದೊಡ್ಡ ಮಟ್ಟದ ಏನೇನು ಟ್ರೈ ಮಾಡ್ಬೇಕಾ, ಕಂಟೆಂಟ್ ವೈಸ್ ಜಾಸ್ತಿ ಮಾಡ್ಬೇಕು ಅನ್ನೋದು ಭಾಳ ತಲೆಯಾಗ. ಕೆಲವೊಂದಿಷ್ಟು ಸಲ ಓಡಂಗಿಲ್ಲ ನಾವು ಕಾಮಿಡಿ ಕಂಟೆಂಟ್ ಜಾಸ್ತಿ ಓಡ್ತಾವೆ. ಯಾಕಂದ್ರೆ ಈಗ ಮಂದಿಗೆ ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು. ಕಷ್ಟ ನಿಮಗೆ ಕೇಳಕತ್ತಾರ ನೀವು 100 ಹೇಳ್ತೀರಿ, ನನಗೆ ಕೇಳ್ರೆ ನಾ 200 ಹೇಳ್ತೀನಿ. ಕಷ್ಟ ಬೇಡಾಗೈತಿ, ಈಗ ಮಂದಿಗೆ ಟೈಮ್ ಪಾಸ್ ಬೇಕಾಗಿತ್ತು, ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು. ಸೊ ಅದನ್ನ ಕೊಡ್ಕೊಂತ ಕಂಟೆಂಟ್ ಓರಿಯೆಂಟೆಡ್ ಮಾಡ್ಬೇಕು ಅನ್ನೋದೈತಿ. ಇನ್ನೂ ಸದಾವು ಅದು ದುಮ್ಚಾನ್ ಅದು ಓಡ್ಲಿ ಬಿಡ್ಲಿ, ವರ್ಕೌಟ್ ಆಗಲಿ ಬಿಡ್ಲಿ, ಲುಕ್ಸಾನ್ ಆಗಲಿ, ತಲೆಯಾಗ ಬಂದಿದ್ದು ಮಾತ್ರ ಅವು ಮಾಡ್ಬೇಕು ಅನ್ನೋದೈತಿ.
ಅವು ಮಾಡ್ತೀವ್ರಿ ಚಲೋ ಅಂತ. ಹಾಗೆ ನಿಮ್ಮ ಭಾಷೆ ಬಗ್ಗೆ ಮಾತಾಡಲೇಬೇಕು. ಆ ಉತ್ತರ ಕರ್ನಾಟಕ ಭಾಷೆ ಯಾರಿಗೆ ಇಷ್ಟ ಆಗಲ್ಲ. ಆ್ಯಂಡ್ ಆ ಶೈಲಿ ಅದೊಂಥರ ಮುಗ್ಧತೆ ಇದೆ ಅಂತ ಅನ್ಸುತ್ತೆ ಆ ಭಾಷೆಲಿ. ಆ್ಯಂಡ್ ಎಷ್ಟೊಂದು ಜನ ಒಪ್ಕೋತಾರೆ ಕೂಡ ಈ ಮಾತನ್ನ. ನಮ್ಮ ಒಂದು ಕನ್ನಡ ಭಾಷೆನ ಉಳಿಸೋದಕ್ಕೆ ತುಂಬ ದೊಡ್ಡ ಕಾರಣ ಒಂದು ಉತ್ತರ ಕರ್ನಾಟಕದ ಜನತೆ. ಅವರು ಕನ್ನಡ ಕಂಟೆಂಟ್ನ ಪ್ರೀತಿಸೋ ರೀತಿ, ಇಷ್ಟಪಡೋ ರೀತಿ, ಕನ್ನಡನ ಬಳಸೋ ರೀತಿ ಇನ್ಯಾರೂ ಬಳಸೋದಿಲ್ಲ. ಆ ಒಂದು ಜನತೆ ಬಗ್ಗೆ, ನಿಮ್ಮ ಭಾಷೆ ಬಗ್ಗೆ ಏನು ಹೇಳ್ತೀರಾ? ಅದೇ ಈಗ ಹೆಂಗಾಕತ್ರಿ, ನಾವು ಬಾಯಿ ಎತ್ತಿದ್ರೆ ಉತ್ತರ ಕರ್ನಾಟಕ ಅಂತೀವಿ. ಸೊ ಒಂದೇದೇನಂದ್ರೆ ನಾ ಭಾಳ ಸಲ ಹೇಳಿ ಡೈಲಾಗ್ ಏನಂದ್ರೆ, ಉತ್ತರ ಕರ್ನಾಟಕ ನಮ್ಮ ಅವ್ವ ಇದ್ದಂಗೆ, ಕರ್ನಾಟಕ ನಮ್ಮ ಅಪ್ಪ ಇದ್ದಂಗೆ. ಅವನ ಮೇಲೆ ಜರ ಪ್ರೀತಿ ಜಾಸ್ತಿ ಮಕ್ಕಳಿಗೆ, ಹಂಗತ್ತ ಅಪ್ಪನ ಮೇಲೆ ಪ್ರೀತಿ ಯಾವತ್ತೂ ಕಡಿಮೆ ಆಗಿಲ್ಲ. ಜೈ ಕರ್ನಾಟಕನ ಅಂತೀವಿ ನಾವು. ಸೊ ಒಂಥರ ಅಲ್ಲಿ ಇದನ್ನ ಬೇರೆ ಇರೋದು, ವೈಭವ ಬೇರೆ ಐತದು. ಈಗ ನೋಡ್ರಿ ಭಾಳ ಮಂದಿ ಅನ್ಕೋತಾರೆ ಉತ್ತರ ಕರ್ನಾಟಕದಾಗ ಅಂದ್ರೆ ಬೈಗಳು ಅಂದ್ರೆ ಕಾಮನ್ ಅಂತೇಳಿ. ಅದು ತಪ್ಪು ಕಲ್ಪನೆ ರೀ, ಭಾಳ ಜನಕ್ಕೆ ಅದಾಗಿರೋದು. ಆ ಮಗನ ಈ ಮಗನ ಈಸಿಯಾಗಿ ಅನ್ಬೋದು ಅಂತೇಳಿ. ಅದು ಅನ್ಬೋದು ಯಾರಿಗೆ? ದೋಸ್ತಿಗೆ ಅನ್ಬೋದು. ನಾವು ನಮ್ಮ ಕಾಸ ದೋಸ್ತ ಇದ್ದಾಗ ಅನ್ಬೋದು. ಸುಮ್ಮ ಹಾದಿ ಹೋಗಂಗೆ ನಡ್ಬಾರ್ದು ಬರೀ ನಿಮ್ಮ ಮೌನ್ ಅಂತನ್ರಿ ನೀವು. ಇಲ್ಲಾಂದ್ರೆ 20-30 ಮಂದಿನ ಕುಡಿಸಿ ನಾ ಹೊಡ್ದಂಗೆ ಬಿಡಿಸ್ತಾನವ. ಅಷ್ಟು ವೇಟೇಜ್ ಐತೆ ಆ ಬೈಗಳಿಗೆ. ಅದು ಸಿಂಪಲ್ ಅಂತ ಅನ್ಸೋದು ಯಾರಿಗಂದ್ರೆ ದೋಸ್ತಿ ಒಳಗೆ ಅಡ್ಡ ನಡೀತಿತ್ತು ಅದು. ಸೊ ಅಂಥದ್ದು. ಆಮೇಲೆ ಕಡಮುಡಿ ಮಾತಾಡ್ತಿರೋ ಒಂದು ಸ್ವಲ್ಪ. ಈಗ ನೀವು ಕುಂತು ಮಾತಾಡ್ಬೇಕು, ಹಿಂಗೆ ಮಾತಾಡ್ಬೇಕು, ಹಿಂಗೆಲ್ಲ ಮೇಂಟೈನ್ ಮಾಡ್ಬೇಕು. ಅವೆಲ್ಲ ಏನಿಲ್ಲ, ಮೇಂಟೈನ್ ಇಲ್ಲಿಂದ ಮಾಡ್ತೀವಿ ಅಷ್ಟೇ, ಮನಸ್ಸಿಂದ ಮೇಂಟೈನ್ ಮಾಡ್ತೀವಿ, ಏನೋ ಮೇಂಟೈನ್ ಮಾಡ್ರು. ಸೊ ಅದು ಭಾಳ ಜನಕ್ಕೆ ಇಷ್ಟ ಆಕೈತಿ. ನೋಡಿ ನೀವು ಬೆಂಗಳೂರು ಸೈಡ್ ನಾವು ಬಂದು ಉತ್ತರ ಕನ್ನಡದವ್ರು ಒಂಥರ ಭಾರಿ ಒಂಥರ ಇನ್ನೂ ರಿಲೇಟಿವ್ಸ್ ಬಂದಂಗೆ ಫೀಲ್ ಮಾಡ್ತಾರೆ ನಮ್ಮನ್ನ. ನಾವು ಇದೇ ಭಾಷೆ ಮಾತಾಡ್ಬೇಕು, ಅವ್ರಿಗೆ ಮಜಾ ಬರುತ್ತೆ. ಅವ್ರಿಗೆ ನೀವು ಫಸ್ಟಿಗೆ ಬಂದ್ರಲ್ಲ ಅದೇ ಅಂದ್ರೆ ಅದೇ ಮಾತಾಡ್ತೀವಿ ನಾವು ನಮ್ಮ. ಸೊ ನಾವು ಬಿಡಾಕು ಬರಂಗಿಲ್ಲ. ಅದು ನಾವು ಏನೋ ಮಾತಾಡ್ರು ತಿಳಿತಿತ್ತು ಇಲ್ಲೋ ಅದೇನು ಯೋಚನೆ ಮಾಡಂಗಿಲ್ಲ. ಈಗ ಭಾಳ ತಿಳಿಯತ್ತೈತ್ರಿ ಮಂದಿಗೆ. ಮೊದಲಿತ್ತು ಟೈಮ್ ಉತ್ತರ ಕರ್ನಾಟಕ ಭಾಷೆ ಒಂದು ಸ್ವಲ್ಪ ತಿಳಿಯಕ್ಕೆ ಟೈಮ್ ಹಿಡಿತಿತ್ತು. ಈಗೆಲ್ಲ ತಿಳಿಯತ್ತೈತ್ರಿ ಎಲ್ಲರಿಗೆ. ಅಂಡ್ ಈಗ ಎಷ್ಟೊಂದು ಕನ್ನಡ ಸಿನಿಮಾಗಳು ಫುಲ್ ಸಿನಿಮಾನೇ ಸ್ವಲ್ಪ ಉತ್ತರ ಕರ್ನಾಟಕ ಬೇಸಿಸ್ ಆಗೆಲ್ಲ ಮಾಡ್ತಾರೆ. ದೊಡ್ಡ ದೊಡ್ಡ ಹೀರೋಗಳು ಸಹ ಅವ್ರಿಗೆ ಆ ಕಡೆ ಇರೋಂಥ ಒಂದು ಒಲವು, ಆ ಜನ ತೋರಿಸೋ ಪ್ರೀತಿಗೆ ಒಂದು ಪೂರ್ತಿ ಸಿನಿಮಾದಲ್ಲಿ ಒಂದು ಪೂರ್ತಿ ಸೆಗ್ಮೆಂಟ್ ಉತ್ತರ ಕರ್ನಾಟಕಕ್ಕೆ ಅವ್ರು ಡೆಡಿಕೇಟೆಡ್ ಆಗಿರ್ತಾರೆ. ಯಾಕಂದ್ರೆ ಅಲ್ಲಿನ ಜನ ನೋಡ್ತಾರೆ, ಇಷ್ಟಪಡ್ತಾರೆ ಅಂತ. ಆ ಭಾಷೆ ಹಂಗೆ ಚೆನ್ನ. ನೀವು ಏನಂತಾರೆ, ಆ ಭಾಷೆ ಬಿಟ್ಟು ಬೇರೆ ಮಾತಾಡಿದ್ರೆ ನಮ್ಗೊಂಥರ ಇಲ್ಲ ಸರಿ ಹೋಗಲ್ಲ ಅನ್ನೋ ತರ ಅನ್ಸ್ಬಿಡುತ್ತೆ. ನಮಗೆ ಜಮಾಸಂಗಿಲ್ರಿ ಅಷ್ಟೊಂದು. ಏನೋ ಟ್ರೈ ಮಾಡ್ಬೋದು, ಬಟ್ ಆದ್ರೆ ಹಿಂಗೆ ಜಮಾಸಂಗಿಲ್ಲ. ಆಯ್ತು. ಆ್ಯಂಡ್ ಒಂದು ನಾವದೇ ನಿಮ್ಮ ಸಿನಿಮಾ ಜರ್ನಿ ಇರ್ಬೋದು, ನೀವೇ ಹೀರೋ ಆಗಿ ಆ್ಯಕ್ಟ್ ಮಾಡೋವಂಥ ಟೈಮ್ ಬಂತಲ್ಲ. ಅಂದರೆ ಒಂದ್ಸರ್ತಿ ನೀವು ಹಾಗೆ ಕಷ್ಟಪಟ್ಟು ಸೇರಿಸ್ಕೊಂಡು ಬನ್ನಿ ಒಂದು ವಿಡಿಯೋ ಮಾಡೋಣ ಅಂತೆಲ್ಲ ಕೇಳೋದಿತ್ತು. ಒಂದು ಟೈಮಲ್ಲಿ ನೀವೇ ಹೀರೋ ಆದ್ರಿ. ಅವಾಗ ಆ ಕ್ಷಣಕ್ಕೆ ಏನಾರು ಏನೋ ಒಂದು ಥಾಟ್ ಬಂದಿದ್ದಿತ್ತ, ನಾನು ಹೀರೋ ಆಗಿ ಸಿನಿಮಾದಲ್ಲಿ ಇದ್ರಲ್ಲಿ ಮಾಡ್ತಾ ಇದ್ದೀನಿ ಅನ್ನೋ ಥರ? ಬಂದಿತ್ತಲ್ರಿ. ಈಗ ಅನುಪಮ ಥಿಯೇಟರ್ದಾಗ ಕಟೌಟ್ ನಿಂತಾಗ ನಾವು ಅಲ್ಲಿ ಹೋದಾಗ ಹೆಂಗಿರ್ತೈತ್ರಿ, ಬಹಳಷ್ಟು ಜನ ಉತ್ತರ ಕರ್ನಾಟಕದಾಗ ಡೈರೆಕ್ಟರ್ಗಳಾಗಿರ್ಬೋದು, ಹೀರೋ ಆಗ್ಬೇಕಂತ ಅನ್ಕೊಂಡಿರೋರು, ಟೆಕ್ನಿಷಿಯನ್ಗಳು ಎಲ್ಲಾರ ತಲೆಯಾಗಿ ಏನೈತಿ ಒಂದು ಪ್ರಯತ್ನ ಮಾಡ್ಬೇಕಂತ ಮಾಡಕ್ಕೂ ಹೋಗ್ಯಾರ, ಕೆಲವೊಬ್ರಿಗೆ ಆಗಿಲ್ಲ. ಆ ಎಲ್ಲಾ ಪ್ರಯತ್ನ ನನ್ನ ಸಕ್ಸಸ್ ಒಳಗೆ ನೋಡ್ಯಾರಿ ಭಾಳ ಜನ. ಅಲ್ಲಿ ನಿಂತೈತಲ್ಲ ಅದು ಸಾಕು, ನಮ್ಮ ಒಬ್ಬ ಆದ್ಲ ಅನ್ನೋ ಒಂದು ಖುಷಿ ಐತಲ್ಲ, ಅದು ಬೇರೆ ಲೆವೆಲ್ಗೆ ಇರ್ತೈತ್ರಿ. ಸೊ ಆ ಖುಷಿ ನನಗೆ ಭಾಳ ಸಿಕ್ಕತಿ. ಒಂದು ವಾರ ಓಡಿತಾರೆ ಅಲ್ಲಿ ಚಲೋ ತಂಗಿ. ಆಮೇಲೆ ನಮ್ಮ ಕಡೆ ಎಲ್ಲ ಚಲೋ ಓಡಿತಾರೆ. ಸೊ ಪಿಕ್ಚರ್ ಆಗಿ ರಿಲೀಸ್ ಆಗೋದೇ ದೊಡ್ಡ ಮಾತ್ರಿ. ಎಷ್ಟೋ ಪಿಕ್ಚರ್ಗಳು ಮಾಡ್ತಾರೆ, ಆಮೇಲೆ ಇದನ್ನ ಮುಹೂರ್ತ ಮಾಡ್ತಾರೆ, ಶೂಟಿಂಗ್ ಹಾಕವ್, ಎಡಿಟ್ ಹಾಕವ್. ಇನ್ನು ರಿಲೀಸ್ ಬೇಕಂದ್ರೆ ರಿಲೀಸ್ ಆಗಾಕಿರ್ತೈತಿ, ಸೈಡ್ ಇದ್ದಿದ್ದು ನಮ್ಮ ರಿಲೀಸ್ ಆಗಿದ್ದು ಒಂದು ದೊಡ್ಡ ವಿಷಯ. ಆಮೇಲೆ ನನ್ನ ಮೇಲೆ ಭರೋಸೆ ಇಟ್ಟಿದ್ದು ಉಮೇಶ್ ಸರ್ಗೆ, ಹಂಗೆ ಕಟೌಟ್ ನಿಂದ್ರು ಹಂಗೆ ಆತಲ್ಲ. ನನ್ನ ಹಾಕಿದಿಂದಂತೂ ಜರ್ನಿ ನಡೆದಿತ್ತು, ಥಿಯೇಟರ್ದಾಗ ನೋಡಿದ್ವಿ. ನನಗೆ ಅಲ್ಲಿ ಖುಷಿ ಆಗಿದ್ದೇನೆಂದ್ರೆ ಜಮಖಂಡಿ ಒಳಗೆ ಫಸ್ಟ್ ಥಿಯೇಟರ್ ಮಾಡಿದ್ವಿ. ಇಷ್ಟೇ ಚೌಕ್ ಬಾಕ್ಸ್ ಇರ್ತೈತ್ರಲ್ಲ, ಅಲ್ಲಿ ನಾವು ನೋಡ್ತಿರ್ತೀವಲ್ಲ, ಅಲ್ಲಿ ಹೋಗಿ ಫಸ್ಟಿಗೆ ಹಿಂಗೆ ಲೋಗೋ ಬರ್ತೈತ್ರಿ ನಂದು. ಅವಾಗ ಬಂದಾಗ ಮೈ ಹುಯ್ಯತ್ತೇನು ಮಂದಿ ಅಂದ್ರಲ್ಲ, ಅಲ್ಲಿ ಮುಟ್ಟು ಹೋತ್ ಅನ್ನೋಂಗೆ ಫೀಲ್ ಆಗಿಬಿಡುತ್ತೆ. ನಮಗೆ ಗೊತ್ತಿಲ್ಲ, ಕಣ್ಣ ನೀರು ಬಂದ್ಬಿಡುತ್ತೆ. ಈಗ ಆಸ್ ಆರ್ಟಿಸ್ಟ್ ಆಗಿ ಅಟ್ಟ ಅಲ್ದ ಆಸ್ ಎ ಡೈರೆಕ್ಟರ್ ಆಗಿ ಎರಡು ಕಡೆಯಿಂದ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಸಿಕ್ಕಿತ್ತು. ಪ್ರೊಫೆಷನಲ್ ಆಗಿ ಈಗ ಹೀರೋ ವೇ ಒಳಗೆ ಹಿಂಗೆ ಕಟ್ಔಟ್ ಈ ರೇಂಜ್ ಒಳಗೆ ಅಂದ್ರೆ ಈ ವಿದ್ಯಾ ಗಣೇಶ್ ಒಳಗೆ ಸಿಕ್ತು. ಖುಷಿ ಐತ್ರಿ, ಬಟ್ ಇಲ್ಲಿಗೆ ತೃಪ್ತಿ ಇಲ್ಲ. ಹೌದು, ಇಲ್ಲ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಿಮ್ಗೆ. ಇನ್ನೂ ಚೆನ್ನಾಗಿರೋ ಸಿನಿಮಾಗಳು ಕೊಡ್ತಾ ಹೋಗ್ಬೇಕು ನೀವು. ಒಂದು ನಿಮ್ಮ ಸಿನಿಮಾ ಜರ್ನಿ ಎಲ್ಲ ಹೀಗಿದೆ, ನಿಮ್ಗೆ ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀರಾ, ಒಳ್ಳೆ ಕೋ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಆಡಿಯನ್ಸು ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಹೆವಿ ಫಾಲೋಯಿಂಗ್ ಇದೆ, ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಎಲ್ಲ ಬರುತ್ತೆ. ಈ ಇನ್ಸ್ಟಾಗ್ರಾಮ್ ಬಗ್ಗೆ ಎಸ್ಪೆಷಲಿ ಈಗ ಅದಕ್ಕಿರೋಂಥ ಒಂದು ಹೈಪ್ ಟ್ರೆಂಡ್ ಬಗ್ಗೆ ಏನು ಹೇಳ್ತೀರಾ? ನಾವು ಅದ್ರ ಬಗ್ಗೆ ಭಾಳ ಏನು ಯೋಚನೆ ಮಾಡಿಲ್ರಿ. ವಿಡಿಯೋ ಯಾವ್ದು ಇಷ್ಟ ಆಗ್ತಿತ್ತಲ್ಲ ಮನ್ಸಿಗೆ ಬಂದಿದ್ದು ಮಾಡೋದು. ಟ್ರೆಂಡ್ ಆಗಕ್ಕೆ ಭಾಳ ಬೇಗಳದವ್ರಿಗೆ. ಅಂದ್ರೆ ಅವ್ರವ್ರು ಹೋಗ್ಬಿಟ್ಟಿದ್ದು ಸಾಂಗ್ ಒಳಗಾಯ್ತು, ಆ್ಯಕ್ಟಿಂಗ್ ಒಳಗಾಯ್ತು, ಕಾಮಿಡಿ ಒಳಗಾಯ್ತು, ಇನ್ಯಾವುದೋ ಆಯಿತು. ಸೊ ಏನೇ ಆದರೂ ಒಂದು ಅದರಿಂದ ಒಂದು ರೇಂಜ್ಗೆ ಉಪಯೋಗ ಆಗಿರ್ಬೇಕು. ನಮಗೆ ಮನ್ಸಿಗಾರ ಖುಷಿ ಸಿಕ್ಕಿರ್ತೈತೆ, ಅದು ಮಾತು ಬೇರೆ. ಸೊ ಒಂದು ರೇಂಜ್ಗಾರ ಉಪಯೋಗ ಆಗಿರ್ಬೇಕಂತ ಅನ್ನೋಂಥದ್ದೊಂದು. ನಮ್ಮದಂತ್ರ ಏನೈತಿ, ಕಾಮಿಡಿಯಾಗಿ ಒಂದು ಸ್ವಲ್ಪ ಖುಷಿ ಪಡಿಸಿರ್ತೀವಿ ಅನ್ನೋಂಥದ್ದೊಂದು ಆಗ್ತೈತಿ.
ಶಾರ್ಟ್ ವಿಡಿಯೋಸ್ದಾಗ ಇನ್ಸ್ಟಾದಾಗ ಏನೈತಿ ನಾವು ಯೂಟ್ಯೂಬ್ ಫುಲ್ ವಿಡಿಯೋನ ಅಲ್ಲಿ ಶಾರ್ಟ್ ಕಟ್ ಮಾಡಿ ಹಾಕ್ಬಿಟ್ಟಿರ್ತೀವಿ ಅಷ್ಟೇ ರೀ. ನಮ್ದು ಏನೋ ಕಂಟೆಂಟ್ ಇದ್ರು ಯೂಟ್ಯೂಬ್ಗೆ, ಇನ್ಸ್ಟಾ ಏನೈತಿ ಅದು ರೀಲ್ಸ್ಗೆ, ನಮ್ಮ ಖುಷಿಗೆ, ಎಂಟರ್ಟೈನ್ಮೆಂಟ್ಗೆ, ಸ್ಟೋರಿಗಿರಿ ಹಾಕಾಕ ಇದಕ್ಕೆ ಯೂಸ್ ಆಗೈತಿ. ಫಾಲೋವರ್ಸ್ ಎಷ್ಟೇ ಇರಲಿ ಏನೇ ಇರಲಿ, ನಮ್ಮಲ್ಲಿ ಒಳಗೆ ಒಂದು ಟ್ಯಾಲೆಂಟ್ ಇದ್ದು ಅವ್ರ ಜನ ತೊಗೊಂಡಿರ್ತಾರೆ. ಕೆಲವ್ರು ಮುಂದೆ ಬಂದಾಗ ಹೇಳಕ್ಕಾಗಿಲ್ಲ ಅಂದ್ರು ಅವ್ರ ಮನಸ್ಸಿನಾಗ ಏನೈತೆ ಅನ್ನೋದು ನಮ್ಗೆ ಅವಾಗ ಗೊತ್ತಾಗಿರುತ್ತೆ. ಅಂದ್ರೆ ನಮ್ಮನ್ನ ಇಷ್ಟು ತೊಗೊಂಡಾರ ಅನ್ನುವಂಥದ್ದು ಅದು ಫಾಲೋವರ್ಸ್ಗೂ ಮೀರಿದ್ರಿ. ಅದು ಫಾಲೋವರ್ಸ್ ಕಾಣಾಕ ಗಿಣಾಕ ಅದು ಇರ್ತೈತೆ, ಅದು ಬೇರೆ. ಅವನವನ ಯೋಗ್ಯತೆ, ಆ ಕಲಾವಿದನ ಯೋಗ್ಯತೆ ಅವ್ರ ಮನಸ್ಸೊಳಗೆ ತೊಗೊಂಡ್ಬಿಟ್ಟಿರ್ತಾರೆ ಒಂದೊಂದ್ಸಲ. ಅದು ಅವ್ರು ಬಂದಾಗ ಅವ್ರು ಮಾತಾಡುವ ಶೈಲಿ ಮೇಲೆ, ಅವ್ರು ತೋರಿಸೋ ಪ್ರೀತಿ ಮೇಲೆ ಗೊತ್ತಾಗ್ಬಿಡ್ತದೆ ಅಷ್ಟೇ. ಹಾಗೇನೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನಾವು ದುಡಿಬಹುದು, ಅಂದ್ರೆ ಪ್ರಮೋಷನ್ ಅಂತ ಬರೋದಿರಬಹುದು, ಅಂದ್ರೆ ನಿಮ್ಮನ್ನ ಜನ ಇಷ್ಟಪಡೋದಿಕ್ಕೇನೆ ನಿಮ್ಗೆ ಸಾಕಷ್ಟು ಬ್ರ್ಯಾಂಡ್ಗಳು ಬಂದು ಪ್ರಮೋಷನ್ ಮಾಡೋದಕ್ಕೆ ಕೇಳ್ಕೊಳುತ್ತೆ. ಹಂಗ್ ನೋಡಕ್ ಹೋದ್ರೆ ನೀವು ಸಿನಿಮಾದವರು ಅಂತ ನಿಮ್ಗೆ ಸಾಕಷ್ಟು ಸಿನಿಮಾಗಳನ್ನ ಪ್ರಮೋಟ್ ಮಾಡ್ಕೊಟ್ಟಿದ್ದೀರಾ. ನೀವು ಛೂಮಂತರು, ಶಿವಾಜಿ ಸೂರತ್ಕಲ್, ಈ ತರ ಏನು ಸಿನಿಮಾಗಳನ್ನ ಪ್ರಮೋಷನ್ ಮಾಡಿದಿರುತ್ತೆ, ಆಗ ಏನ್ ಓಡ್ತಿರುತ್ತೆ ತಲೆಯಲ್ಲಿ? ಅಂದ್ರೆ ಯಾಕೆ ಅವ್ರು ಅಪ್ರೋಚ್ ಮಾಡಿರ್ತಾರೆ, ನಮ್ಗೆ ಯಾವ ತರ ಕಂಟೆಂಟ್ ಕೊಡ್ಬೇಕು ಅವ್ರಿಗೆ ಪ್ರಮೋಷನ್ಗೆ ಅಂತ? ಏನೂ ಇಲ್ರಿ, ಅದ ಒಂದು ಸೀಕ್ರೆಟ್ ಏನಂತಂದ್ರಿ, ಸಿನಿಮಾದ ಪ್ರಮೋಷನ್ ಹಿಂಗ್ ಕರೆದ್ರೆ ಯೋಚನೆ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟಿರಿ. ಫಸ್ಟಿಗೆ 1-2 ಸಿನಿಮಾ ಮಾಡ್ಕೊಂಡು ಹೋಗಿತ್ತು, ವರ್ಕೌಟ್ ಆಗಲಿಲ್ಲ. ಯಾಕಂದ್ರೆ ನಾವು ಅಲ್ಲಿ ಏನೋ ಇಮ್ಯಾಜಿನ್ ಮಾಡ್ಕೊಂಡ್ ಬಂದಿರ್ತೀವಿ, ಇಲ್ಲಿ ಬಂದ್ರೆ ಅನುಕೂಲಗಳು ಇರಂಗಿಲ್ಲ. ಇಷ್ಟು ಹಿಡ್ದೈತಿ, ಇಷ್ಟು ಹೊಡೆದ ಹಿಂಗೆ ಮಾಡ್ಬೇಕ್ರಿ ಅಂದ್ಬಿಡ್ತಾರೆ. ಹಂಗಾಗಿ ನಾವು ಯೋಚನೆ ಮಾಡೋದು ಬಿಟ್ಬಿಟ್ಟಿವಿ. ಬರ್ತಾ ಶಿವಣ್ಣ ಸರ್ದು ಮಾಡಿದ್ದೀವ್ರಿ ನಾವು. ಅದು ಅಲ್ಲೇ ಹೋದ್ಮೇಲೆ ಸ್ಪಾಟ್ ಮೇಲೆ ಓದಿವಿ, ಹಿಂಗಿಂಗ್ರಿ ಸರ್ ಹಿಂಗಿಂಗ ತಂದ್ವಿ. ಅವರು ಹಿಂಗಾದ್ರೆ ಚಲೋ ಬರಲ್ಲ ತಡಿ, ನ್ಯಾಚುರಲ್ ಆಗಿರ್ಲ ಪಾಪ ಕುಂಡ್ರಿಸಿ ಚಾ ತೊಗೊಂಬಂದ್ರು. ಟೀ ಕುಡ್ಕೋತ ಬರ್ತಿರ್ತೀನಿ ಅಂತಂದ್ರು. ಅಂದ್ರೆ ಒಬ್ರು ಅಷ್ಟು ದೊಡ್ಡದ ಮಟ್ಟಕ್ಕೆ ಬೆಳೆದಾರನ ಕಾರಣ ಏನಿರ್ತೈತೆ ಅಂದ್ರೆ ಅವ್ರಲ್ಲಿರೋ ಗುಣಗಳು. ಕುಂಡ್ರಿಸಿ ನಮಗೆಲ್ಲ ಅದು ಎಲ್ಲ ಶೂಟ್ ಮುಗಿದ್ಮೇಲೆ ವಾಪಸ್ ಹೊಂಟಿದ್ವಿ, ಬರ್ತೀವಿ ಸರ್ ಅಂತ ಹೊಂಟಿದ್ವಿ. ಅವ್ರಲ್ಲಿರೋ ಒಬ್ರು ಬಂದ್ರು, ಅದೆಲ್ಲ ರೆಡಿ ಮಾಡಿ ತಿನ್ಬರಿ, ಬ್ಯಾಡ್ರಿ ಹೋಗ್ತೀವ್ರಿ. ಅಣ್ಣ ನನಗೆ ಬೈತಾರ ಬರ್ರಿ ಅಂತೇಳಿ ತಿನ್ನಿಸಿ ಉಣಿಸಿ ಕಳಿಸಿದ್ರಿ. ಅದು ಭಾರಿ ಮೆಮೊರಿ ನಮ್ಗೆ. ಶಿವಣ್ಣ ಸರ್ ಕರ್ನಾಟಕ ದಮನಕ ಸಿನಿಮಾ, ಇದು ವೇದ ಸಿನಿಮಾದ್ರಿ. ಅವ್ರು ಹಿಂಗಿಂಗ್ ಮಾಡೋಣ ಸರ್ ಅಂತ ನಾ ಏನೋ ಹೇಳಿದಾಗ, ಅಂದ್ರೆ ಈಗ ಕಾಂತಾರ ಮೂವಿ ಮಾಡಿದ್ವಿ ನಾವು ಫಸ್ಟ್ ಪ್ರಮೋಷನ್. ನಾ ಎಲ್ಲಾ ಕಡೆ ಪ್ರಮೋಷನ್ ಹೆಂಗ್ ಮಾಡಿರ್ತೇನೆ ಅಂದ್ರೆ ಕಾಡ್ತೀನಿ ಅನ್ನುವಂಥದ್ದು ರಿಜಿಸ್ಟರ್ ಆಗಿರ್ತೈತೆ ಅಂತ ನಾ ಅನ್ಕೊಂಡು ಶಿವಣ್ಣ ಸರ್ ಹೇಳ್ದೆ, ನಾ ಅಲ್ಲಿ ಬರ್ತೀನಿ ಸರ, ಎಂಟ್ರಿ ನಂದಲ್ಲಿ ಬಾಗಲ ನಾನು ನೋಡಿ ನೀವು ಪಡ್ದ ಹಾಕೋಬೇಕ್ರಿ ಅಂತಂದು. ನೀನ್ ನೋಡಿ ನಾಯಕ್ ಅಂಜಿಲ್ಲ ಅಂತ ಅನ್ಲಿಲ್ಲ ಅವ್ರು. ಸರಿ ಚಂದ ಐತಿ, ಮಸ್ತ್ ಐತಿ ಅಂತಂದ್ರು. ಅವಾಗ ಅವ್ರಲ್ಲಿ ಇದ್ದವ್ರು ಕರೆದ, ಅಮ್ಯಾಕ್ ಬಂದು ತಿಳಿತಡಿ ಇಲ್ಲಿ ಅಂತೇಳಿ ಹಿಂಗ್ ಮಾಡ್ಕೊಂಡ್ ಮಾಡ್ರಿ ಅಂತಂದ್ರಿ. ಅದೇನೋ ಗೊತ್ತಿಲ್ರಿ ನನಗ, ಯಾರ್ದು ಏನೋ ಋಣಾನೋ ಏನೋ ಗೊತ್ತಿಲ್ಲ. ಎಲ್ಲೆಲ್ಲಿ ಹೋಗಿವಿ ಎಲ್ಲಾ ಕಡೆ ಚಲೋ ಹಾಕೋತ್ ಬಂದೈತಿ. ಅದಕ್ಕೆ ಚಲೋ ಆಗ ಕಾರಣ ಅಂತ ಏನಂದ್ರೆ ನಾವ್ ಯಾರಿಗೆ ತಲೆ ಹೊಡಿ ಕೆಲಸ ಮಾಡಿಲ್ಲ, ಆಮೇಲೆ ದುರಾಸೆಗಳು ಎಲ್ಲಿ ಇಲ್ಲ ಅಂತ ಹೇಳಿ ನಾವ್ ಅನ್ಕೊಂಡಿನ್ರಿ. ಈಗ ಒಬ್ಬ ಮನುಷ್ಯಾಗ ಚಲೋ ಆಗಕತ್ತೈತೆ ಅಂದ್ರೆ ಅದ್ರ ಕಾರಣ ಅವೇನ್ರಿ ಚಲೋ ಮಾಡಿದಾಗ ಆಗಿರ್ತೈತೆ ಅಂತ ಒಂದು ಭರವಸೆ. ಹಂಗಾಗಿ ಎಲ್ಲಾ ಹೀರೋಗಳ ಜೋಡಿ ಏನು ನಾವು ಸ್ಕಿಟ್ ಮಾಡಿವಲ್ಲ, ಆಸೆ ಇತ್ತು ಒಂದು ಸಿನಿಮಾದಾಗ ಮಾಡ್ಬೇಕ. ಸಿನಿಮಾ ಬಿಡ್ರಿ, ಬರೀ ಫೋಟೋ ತಗೊಂಡ್ರೆ ಸಾಕು ನಂಗೆ. ಈಗ ಹೋಗಿ ನಮ್ಮ ಚಾನಲ್ದಾಗ ಅವ್ರ ಜೊತೆ ಒಂದು ಆಕ್ಟ್ ಮಾಡೋದು ಒಂದು ಅವಕಾಶ ಸಿಕ್ಕತ್ತೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಆಶೀರ್ವಾದ ಅಷ್ಟೇ. ಈ ಪ್ರಮೋಷನ್ ಅಂತ ಅಂದ್ಕೊಳಕ ಆಮೇಲೆ ಗಣೇಶ್ ಸರ್ ಜೊತೆ ನಾವು 3 ಮಾಡಿವ್ರಿ, 3 ಸಿನಿಮಾ ಪ್ರಮೋಷನ್ ಮಾಡಿವಿ. ಫಸ್ಟ್ ಹೋದಾಗಿಂದನೂ ಅವ್ರ ಪ್ರೀತಿ ಹೆಂಗೈತೆ ಅಂದ್ರೆ ಲಾಸ್ಟ್ ಮಟ್ಟ ಹಂಗೆ ಒಂಥರ. ಈಗ ಮೊಬೈಲ್ದಾಗ ನಾವು ಮಾಡ್ತೀವಿ, ಯೂಟ್ಯೂಬ್ ಅದೇನಿಲ್ಲ. ಸ್ಟಾರ್ಟಿಂಗ್ ಏನು ಹೋದ್ವಲ್ಲ, ಭಾಷೆನ ನಾವು ಮಾತಾಡೋದು ಇದ್ರ ಮೇಲೆ ಅವ್ರು ಫಿದಾ ಆಗಿ 1-2 ಮಾತು ನಮ್ಮ ಭಾಷೆದಾಗ ಮಾತಾಡ್ಯಾರ ನಮ್ಮ ಹುಡುಗರಿಗೆ. ಲೈಟ್ ನಾವ್ ಹೆಂಗ್ ಹೋಗಿ ಗೊತ್ತೀರಿ, ಗಣೇಶ್ ಸರ್ ಕಡೆ ಪ್ರಮೋಷನ್ ಮಾಡಾಗ ವೈರ್ ಚೀಲ ಬರ್ತಾವ, ವೈರ್ ಚೀಲ ಅದ್ರಾಗೆಲ್ಲ ಲೈಟ್ ಗಿಟ್ ಹಾಕೊಂಡ ಹಿಂಗ ಎಲ್ಲಾ ಮೀಡಿಯಾದವ್ರು ಅಲ್ಲಿ ಬಂದಿದ್ರು. ಅದೆಲ್ಲ ಪ್ರೊಫೆಷನಲ್ ಬ್ಯಾಗು, ಸ್ಟ್ಯಾಂಡ್ ಬ್ಯಾಗು ಅವರೆಲ್ಲ. ನಾವು ಹಿಂಗೆ ಚೀಲಾಗೆಲ್ಲ ಹಿಡ್ಕೊಂಡು ಎಲ್ಲೈತಿ ನಿಮ್ದೆಲ್ಲ ಅಂತಂದ್ರು. ಕ್ಯಾಮ್ರಾ ಇಲ್ಲೇ ಫೋನ್ಯಾಗ ಮಾಡ್ತೀವಿ ಸರ್. ಫೋನ್ಯಾಗ ಮಾಡ್ತೀರಿ? ಹ್ಞೂ ಸರ್, ನಾವೆಲ್ಲ ಶೂಟ್ ಗಿಟ್ ಎಲ್ಲ ಫೋನ್ಯಾಗ ಮಾಡ್ತೀವಿ. ಬಾರಿ ಬಲೆ ಅದಲ್ಲ ನೀವು ಫೋನ್ಯಾಗ ಹಾಕಿದ್ರೆ ಹಂಗಿಂಗ ಅಂತಂದ್ರು. ಒಂಥರ ಕುಣ್ಸ್ಕೊಂಡ್ ಮಾತಾಡಿದ್ರು. ಉಮೇಶ್ ಸರ್ ಕಡೆಯಿಂದನ ಪರಿಚಯ ನಮ್ಗೆ. ಸೊ ಅಲ್ಲೆಲ್ಲ ಕುಂತು ಮಾತಾಡಿದಾಗ ಭಾರಿ ಒಂಥರ ಈಗ ಕ್ರಿಯೇಟರ್ ಎಲ್ಲ ಮತ್ತೆ ಇವರು ಅಂತೇಳಿ ಅನ್ನೋದೊಂದು ಪ್ರೀತಿ ಇತ್ತಲ್ಲ ಗಣೇಶ್ ಸರ್, ಅದು ಭಾರಿ ಖುಷಿ ಆಯ್ತು. ಆಮೇಲೆ ಶರಣ್ ಸರ್ನು ಅಷ್ಟೇ 2 ಪ್ರಮೋಷನ್ ಮಾಡಿವಿ. 2 ಪ್ರಮೋಷನ್ ಹೋದಾಗ ಒಂಥರ ಫಸ್ಟ್ ಕುಣ್ಸ್ಕೊಂಡ್ ಮಾತಾಡ್ತಾರ, ಮಾಡನ್ ತಡಿ ಆರಾಮ್ಸೆ ಕುಂದ್ರಪ್ಪ ಅಂತೇಳಿ. ನಮ್ ಕಡೆಯವರೆಲ್ಲ ಒಂದ್ ಸ್ವಲ್ಪ ಖುಷಿ, ಹೆಂಗೋ ಏನೇನ್ ಮಾಡತ್ತೀರಿ ಈಗ, ಮತ್ತೆ ಯಾವ್ದು ಪಿಕ್ಚರ್ ಮಾಡ್ತೀರಿ ಈಗ, ಮಾಡು ಬಾರಿ ಪಿಕ್ಚರ್ ಮಾಡು ಹಂಗಿಂಗ. ಸೊ ಅದೊಂದು ಖುಷಿ ಐತಲ್ರಿ. ಈಗ ಅವ್ರಷ್ಟು ದೊಡ್ಡ ಕಲಾವಿದರು ಇದ್ದಾಗ, ಹೀರೋ ಇದ್ದಾಗ ನಮಗ ನೀ ಚಲೋ ಮಾಡಂತ ಅನ್ನೋದೊಂದಿದಲ್ಲ ಒಂಥರ ಶಬಾಷ್ಗಿರಿ ಇದ್ದಂಗ್ರಿ. ನನ್ನಾಕಿ ಸಿನಿಮಾ ಟೈಮ್ನಾಗ ಶರಣ್ ಸರ್ ಒಂದು ವಿಡಿಯೋ ಬೈಟ್ಸ್ ಮಾಡಿ ಕಳಿಸಿದ್ರು. ಗಣೇಶ್ ಸರ್ ವಿಡಿಯೋ ಕಾಲ್ ಮಾಡಿ ಚಲೋ ಆಗ್ಲಿ ಒಳ್ಳೇದಾಗ್ಲಿ ಅಂತಂದ್ರು. ಅದನ್ನ ಅವ್ರು ಅಬ್ಸರ್ವ್ ಮಾಡಿರೋದಾಗ್ಲಿ, ಮಾಡಿ ಬಿಟ್ಬಿಟ್ರು ನಮ್ಗೆ ಗೊತ್ತಾಕಿದ್ದಿಲ್ಲ. ಬಟ್ ಅದನ್ನ ಹೇಳಿ ಅದೊಂದು ಆಶೀರ್ವಾದ ಮಾಡೋದೈತಲ್ಲ, ಅಂತಾವೆಲ್ಲ ಕಡೆಯಿಂದ ಬಹಳ ಖುಷಿ ಕೊಟ್ಟವ್ರು ನಮ್ಗೆ. ಹೌದು. ಅಂಡ್ ಅವ್ರಿಗೆ ಹೇಗೆ ಅಂತಂದ್ರೆ ಅವರು ಅಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಸ್ಟಾರ್ ಹೀರೋಗಳಂತ ಅನ್ಸ್ಕೋತಾರೆ. ಅವ್ರು ದಿನಾಗ್ಲೂ ಸಾಕಷ್ಟು ಜನನ ಮೀಟ್ ಮಾಡ್ತಿರ್ತಾರೆ. ಆದ್ರೆ ನಮ್ಗೆಲ್ಲ ಹೇಗೆ ಅಂದ್ರೆ ಅವ್ರು ಒಂದಿನ ನಮ್ಮನ್ನ ಮಾತಾಡ್ಸಿದ್ ನಮ್ಗೆ ತುಂಬಾ ದಿನ ನೆನಪಿರುತ್ತೆ, ವರ್ಷಗಳು ನೆನಪಿರುತ್ತೆ. ಅಂದ್ರೆ ಆ ಸ್ಪೆಷಲ್ ಫೀಲಿಂಗ್ ಕೊಡ್ತಾರಲ್ಲ, ಅವ್ರಿಗೆಲ್ಲರಿಗೂ ನಾವ್ ಒಂಥರ ಗ್ರೇಟ್ಫುಲ್ ಆಗಿರ್ತೀವಿ. ಡೆಫಿನೆಟ್ಲಿ, ನಿಜವಾಗ್ಲು ಖಂಡಿತ. ಅಲ್ಲ, ನಾವು ಅವ್ರ ಸಿನಿಮಾಗಳನ್ನೆಲ್ಲ ಥಿಯೇಟರ್ಗೆ ಹೋಗಿ ನೋಡೋದು, ಫಸ್ಟ್ ಶೋ ಹೋಗಿ ನೋಡೋದು, ಅದೆಲ್ಲರೂ ಗುಂಪು ಕಟ್ಕೊಂಡು ಹೋಗಿ ನೋಡೋದೊಂದಾದ್ರೆ ಒಂದ್ ಸ್ವಲ್ಪ ವರ್ಷಗಳ ನಂತರ ಅವ್ರ ಸಿನಿಮಾಗೋಸ್ಕರ ನಾವೇ ಏನೋ ನಮಗ್ ಪ್ರಮೋಷನ್ ಕೇಳಿದಾರೆ ಅಂತಂದ್ರೆ ಅದೆಂತ ಒಂಥರ ಒಳ್ಳೆ ಫೀಲಿಂಗ್ ಅಲ್ವಾ ಲೈಫ್ ಅಲ್ಲಿ. ಬಂದ್ಬಿಟ್ಟಿರ್ತಿದ್ವಿ ನಾವು ಅವಾಗ. ಯಾವಾಗ ಕರೆದಾರ ಅವಾಗ
ಹೌದು, ವೆರಿ ಟ್ರೂ. ಅಂಡ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತ ಆಡಿಯನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಒಂದು ಯೂಟ್ಯೂಬ್ ಅಂದ್ರೆ ಕೆಲವರು, ನೀವು ಸುಮ್ಮನೆ ಏನೋ ಒಂದು ಪೋಸ್ಟರ್ ರಿಲೀಸ್ ಮಾಡ್ತೀರಾ ಅನ್ಕೊಳ್ಳಿ, ಅದೊಂದು ಶಾರ್ಟ್ ಫಿಲ್ಮ್ ಬರ್ತಿದೆ ಅಂತ, ಅವರು ನಿಮ್ಮ ಸಿನಿಮಾ ನೋಡೋದಕ್ಕೆ ವೇಟ್ ಮಾಡೋದು ಒಂದ್ ಕಡೆ ಆದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮನ್ನ ತುಂಬಾ ಇಷ್ಟಪಟ್ಟು ನೆಕ್ಸ್ಟ್ ರೀಲ್ ಯಾವಾಗ ಬರುತ್ತೆ ಅಂತ ತುಂಬಾ ಆತರದಿಂದ ಕಾಯ್ತಾ ಇರ್ತಾರೆ. ಒಳ್ಳೆ ಆಡಿಯನ್ಸ್ ಇದಾರೆ, ಅದ್ರ ಮಧ್ಯ ಒಂಚೂರು ನೆಗೆಟಿವಿಟಿನೂ ಅದೆಲ್ಲ ಇರುತ್ತೆ. ಅಂದ್ರೆ ಪ್ರೀತಿಸೋರ್ ಲೆಕ್ಕನೇ ಜಾಸ್ತಿ ಇದೆ, ಅದೊಂದು ಎರಡು ಅಂತ ಲೆಕ್ಕ ತಗೋಬಹುದು ಅಷ್ಟೇ. ಆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಡಿಯನ್ಸ್ ಬಗ್ಗೆ ಏನ್ ಹೇಳ್ತೀರಿ? ಅದೇ ರೀ, ಪ್ರತಿಯೊಬ್ರು ನಾವು ಏನೋ ಮಾಡಿರ್ಲಿ ಚಲೋ ಅಂತ ತೊಗೊಳತಾರಿ. ಒಂದು ಕಾಮಿಡಿ ಮಾಡಿರ್ ತೊಗೊಂತಾರ, ಅವಾಗ ಡ್ಯಾನ್ಸ್ ವಿಡಿಯೋನು ಮಾಡ್ತಿರ್ತೀನಿ. ಡ್ಯಾನ್ಸ್ ಬರಂಗಿಲ್ಲ ನನಗೆ. ಹೀರೋ ಅಲ್ವಾ, ನೀವೆಲ್ಲ ಮಾಡ್ಬೇಕು, ನೀವು ಆಕ್ಷನ್ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಕಾಮಿಡಿ ಮಾಡ್ಬೇಕು, ಎಲ್ಲ ಮಾಡ್ಬೇಕು ನೀವು. ನಾನೊಂಥರ ಹೀರೋ ಹೆಂಗಂತಂದ್ರೆ, ನಮ್ಮ ಮನಿ ಮಗ ಇರ್ತಾರಲ್ಲ, ನಮ್ಮ ಮನೆ ಮುಂದೆ ಕೂಸಿರತ್ಲೆ ಆ ಟೈಪ್ ಹೀರೋನ ಎತ್ಕೋಬೇಕ, ಎಲ್ಲ ಖುಷಿ ಪಡ್ತಾರ. ಹಂಗ ಆಕ್ಷನ್ ಅದು ಸೂಟ್ ಗಿಟ್ ಆಗ ಅದ ನಮ್ಗೇನು ಜಮಾಸಂಗಿಲ್ಲ. ನಾ ಏನದೇನಲ್ರಿ, ಇಷ್ಟ ನಾನು ಮಾಡ್ಕೊಂತ ಬಂದಿರೋದು ಇಲ್ಲಿವರೆಗೂ, ನನ್ನನ್ನು ನಾನು ತೋರ್ಸ್ಕೊಂತ ಬಂದಿರೋಂಥದ್ದು. ಎಕ್ಸ್ಟ್ರಾ ಎಫರ್ಟು ಅವಾಗ ಸಂದರ್ಭ ಬಂದಾಗ ಹಾಕ್ತಿರತೈತಿ. ಸೊ ಇನ್ಸ್ಟಾದಾಗ ಏನೈತಿ, ನಾವು ಡ್ಯಾನ್ಸ್ ಗಿನ್ಸ್ ಮಾಡ್ರು ನೋಡ್ತಾರೆ. ನಾ ಡ್ಯಾನ್ಸ್ ಅಷ್ಟು ಪಕ್ಕ ಬರಂಗಿಲ್ಲ, ಬಟ್ ಪ್ರಾಕ್ಟೀಸ್ ಭಾಳ ಮಾಡಿರ್ತೀನಿ. ಅವು 4 ಸಿಂಪಲ್ ಸ್ಟೆಪ್ಸ್ ಅದು ಹಂಗೆ ಮಾಡಿ, ಅವು ಅದನ್ನು ಚಲೋ ಎಂಜಾಯ್ ಮಾಡ್ತಾರೆ. ಇನ್ನಟ್ ಮಾಡ್ರಿ ಅಂತಾರೆ. ಆಮೇಲೆ ಕಾಮಿಡಿ ಕಂಟೆಂಟ್ ಮಾಡ್ರು, ಕಾಮಿಡಿಗೆ ಜಾಸ್ತಿ ನನಗೆ ಪ್ರೀತಿ ಮಾಡ್ತಾರೆ. ಚಲೋ ಮೆಸೇಜ್ಗಳು ವಿಡಿಯೋ ಮಾಡಿದ್ದು ಅದಕ್ಕೂ ಅಪ್ರಿಷಿಯೇಟ್ ಮಾಡ್ತಾರೆ. ಮಸ್ತ್ ಮಾಡ್ರಿ, ಇನ್ನೊಂದ್ಸಲ ಮಾಡ್ರಿ, ಹಂಗೆ ಅಂತೇಳಿ. ಹೆಂಗಾಗೈತೆ ಅಂದ್ರೆ, ನಮ್ಮ ಮನೆ ಸಣ್ಣ ಕೂಸಿರುತ್ತೆ, ನಮ್ಮ ಮನ್ಯಾಗ ಹಿಂಗೆ ಲಗ ಹೊಡೆದ್ರು ಚಂದ ಕಾಣ್ತೈತಿ, ಹಿಂಗೆ ಲಗ ಹೊಡೆದ್ರು ಚಂದ ಕಾಣ್ತೈತಿ ನಂಗೆ ನಂದು ಬಾಳೆ ಐತಿ. ಈಗ ಹೆಂಗೆ ಮಾಡ್ರಿ ಚಂದ ನಂಗೆ ಅವ್ರ ಅದಾರ, ಅವ್ರ ಋಣ ಅವ್ರ ಪ್ರೀತಿ ಉಳಿಸ್ಕೊಂಡು ಹೋಗೋದು ಅಷ್ಟೇ ನನ್ನ ಜವಾಬ್ದಾರಿ ರೀ. ಸೊ ಅದು ಎಲ್ಲ ವೇದಾಗ ಫಾಲೋ ಮಾಡತ್ತೀರಿ. ಅಂಡ್ ಅದೇ ಈ ಸೋಷಿಯಲ್ ಮೀಡಿಯಾದಲ್ಲೂ ಈಗ ಹೇಗೆ ಅಂತಂದ್ರೆ ತುಂಬಾ ಟ್ರೆಂಡಿಂಗ್ ಆಗಿರುತ್ತೆ ಅಂಡ್ ತುಂಬಾ ಬೇಗ ಹೊರಟು ಹೋಗುತ್ತೆ ಅಂತ ಒಂದು. ಅಂಡ್ ಎಷ್ಟೊಂದ್ ಜನ ಹೇಗೆ ಅಂತಂದ್ರೆ ಈ ಇರೋ ಸಾಂಗ್ನೇ ಪರ್ಫಾರ್ಮ್ ಮಾಡೋದು, ಅಥವಾ ಎಲ್ಲೋ ಒಂದ್ ಕಡೆ ನೋಡಿದ ಜೋಕ್ನೇ ಮಾಡೋದು. ನೀವೇ ನಿಮ್ ಓನ್ ಸ್ಕ್ರಿಪ್ಟ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ? ಇದು ನಮ್ದು ಉದ್ದೇಶ ಅದ ಇತ್ತಲ್ರಿ, ಸಿನಿಮಾ ಮಾಡ್ಬೇಕು ಅನ್ನೋದೇ ಉದ್ದೇಶ. ಅದಕ್ಕೆ ನಾವು ಓನ್ ಮಾಡ್ತಿದ್ವಿ. ಈಗ ಸ್ವಲ್ಪ ತಡಿ ಇಲ್ಲೇ ಎಷ್ಟು ಫಾಲೋವರ್ಸ್ ಮಾಡ್ಕೊಂಡು ಇಷ್ಟೇ ಹವಾ ಮಾಡ್ಕೊಂಡು ನೋಡ್ರಿ, ಹವಾ ಆಗ್ಲಿ ಫಾಲೋವರ್ಸ್ ಆಗ್ಲಿ ರೊಕ್ಕ ಆಗ್ಲಿ ಏನ್ ದುನಿಯಾನಾಗ್ಲಿ, ಒಂದ್ 4 ದಿನದ ಜಾತ್ರೆ ಅದು. ಹಂಗ ದೊಡ್ಡ ಜಾತ್ರೆಗೆ ಒಂದ್ 4 ದಿನ ಅಂಗಡಿ ಹಚ್ಚಿರ್ತೀವಿ. ಆಮೇಲೆ ಜಾತ್ರೆ ಮುಗಿತಾರ ಕಿತ್ಕೊಂಡು ಹೋಗ್ಬೇಕಟ್ಟ, ಮತ್ತೆ ಬೇರೆ ಯಾವ ಅಂಗಡಿ ಆಗ್ತಾನೆ. ಸೊ ಇಲ್ಲಿ ಸೋಷಿಯಲ್ ಮೀಡಿಯಾದ ಹಂಗಾರಿ. ಈಗ ನಮ್ದು ಆಟ ನಡ್ದೈತಿ, ನಮ್ಗಿಂತ ಮುಂಚೆ ಬೇರೆದೊಂದು ಆಟ ಇತ್ತ, ಈಗ ನಮ್ದು ಆದ್ಮೇಲೆ ಇನ್ನೊಂದು ಆಟ ಬರ್ತೈತಿ. ಏನ್ ಮಾಡ್ಬೇಕು, ಬಂದಾಗ ಕೆಲಸ ಎಲ್ಲಿ ತಕ ನಮ್ಗೆ ನೀಗ್ತೈತಿ, ನೀ ಅತ್ತ ಕೆಲಸ ಮಾಡ್ಕೊಂತ ಹೋಗ್ಬೇಕಷ್ಟೇ ರೀ. ಉದ್ಯೋಗ ಉದ್ಯೋಗ ಅನ್ಕೊಂಡ್ರಿ, ಅದನ್ನು ಉದ್ಯೋಗ ಜೊತೆಗೆ ಎಂಟರ್ಟೈನ್ಮೆಂಟ್. ಒಂದಿನ ಫುಲ್ ದಿನ ನಿಂತು ದುಡಿದ ಅಲ್ಲಿ ಹಂಗ ಅಷ್ಟಕ್ಕೆ ಸ್ಟ್ರಗಲ್ ಮಾಡ್ತಿತ್ತೆ. ಇಲ್ಲಿ ಮಂದಿಗೆ ಎಂಟರ್ಟೈನ್ ಮಾಡ್ಕೊಂತ ನಾವು ಖುಷಿ ಇದ್ದ ನನ್ನ ಜೋಡಿದ್ದು ನನ್ನ ಟೀಮ್ ಜೊತೆ ಎಂಜಾಯ್ ಮಾಡ್ಕೊಂತ ಮಾಡುವಂಥ ಒಂದು ಕೆಲಸ ಸಿಕ್ಕೈತಿ. ಇದು ನಂದು ಭಾಗ್ಯ ಇದು. ಸೊ ಇದನ್ನ ಎಷ್ಟು ಮಟ್ಟಕ್ಕೆ ಆಕತಿ, ಎಲ್ಲಿ ತಕ ನನಗೆ ನೀಗ್ತೈತಿ, ಅದನ್ನ ಮಾಡ್ಬೇಕು ಅನ್ನೋದೈತ್ರಿ. ಅಂಡ್ ನಿಮ್ ಶಾರ್ಟ್ ಫಿಲ್ಮ್ಸ್ ಗಳಲ್ಲೂ ನೀವು ಕೆಲವು ಸಾಲಿಗಾಡಿ ಅಂತ ಈ ಸಿನಿಮಾ ಎಲ್ಲ ಮಕ್ಳ ಜೊತೆ ಮಾಡಿದೀರಾ. ಮಕ್ಕಳು ಈಗೆಲ್ಲ ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ, ಅವ್ರ ಕೈಲಿ ಆಕ್ಟ್ ಮಾಡ್ಸೋದಿರ್ಬೋದು, ಅವ್ರ ಜೊತೆ ಡೈರೆಕ್ಷನ್ಗೆ ಆಕ್ಷನ್ ಕಟ್ ಹೇಳೋದು ಅಥವಾ ಅವ್ರ ಜೊತೆ ಆಕ್ಟ್ ಮಾಡೋದು ಹೇಗಿರುತ್ತೆ? ಕೆಲವೊಂದಿಷ್ಟು ಟ್ಯಾಲೆಂಟ್ ಅದಾವ್ರಿ ಹುಡುಗರು. ಶಂಕರು ಅಂತ ಹೇಳ್ದ ನಾವ, ಯಶವಂತ್ ಅಂತ ಹೇಳ್ದ ನಾವ, ಅವ ಆಲ್ರೆಡಿ ಟ್ಯಾಲೆಂಟೆಡ್ ಹುಡುಗರು ರೀ ಅವರು. ಅವು ಕಾನ್ಸೆಪ್ಟ್ ಮಾಡಕ್ಕೆ ಏನಂತಂದ್ರೆ, ನಮ್ಗೆ ಸಣ್ಣ ಹುಡುಗರು ಭಾಳ ವಿಡಿಯೋ ನೋಡತ್ತವ್ರು ಇತ್ತೀಚೆಗೆ. ಭಾಳ ಅಂದ್ರೆ ಭಾಳ ಮನ್ಯಾನವ್ರ ಕಡೆ ಟಿವಿ ಬೇರೆ ನೋಡತ್ತಾರ, ಬದಲಾಯಿಸಿ ನೋಡೋದು, ಫೋನ್ ಇಸ್ಕೊಂಡು ನೋಡುವಂಥದ್ದು ಮಾಡತ್ತಾರ. ಈಗ ಜವಾಬ್ದಾರಿ ಆಗಿಬಿಟ್ಟತ್ತಾರೆ ನಮ್ಗೆ. ಡಬಲ್ ಮೀನಿಂಗ್ ಮಾತಾಡಂಗಿಲ್ಲ, ಅವಾಚಕ ಪದಗಳು, ಆಮೇಲೆ ಏನ್ರ ಎಕ್ಸ್ಟ್ರಾ ಹಂಗೆ ತಾವು ತೋರ್ಸಂಗಿಲ್ಲ. ದೊಡ್ಡದಾದ ಏನೋ ಒಂದಿಟ್ಟು ಹೆಚ್ಚು ಕಡೆ ಮಾತಾಡೋರು ಹೊಟ್ಟೆ ಹಾಕೊಂತಾರೆ. ಸಣ್ಣ ಸಣ್ಣ ಹುಡುಗರು ನೋಡಕತ್ತಾನ ಒಂಥರ ಭಯ ಆಗಿಬಿಟ್ಟೈತಿ. ಏನೋ ಕಾನ್ಸೆಪ್ಟ್ ಮಾಡ್ರು ಅದನ್ನೊಂದು ತಲೆಯಾಗಿ ಇಟ್ಕೊಂಡು ಮಾಡ್ಬೇಕೀಗ. ಸಣ್ಣ ಹುಡುಗರು ನೋಡ್ತಿರ್ತಾವ ಅನ್ನೋ ಭಾಳ ಅಂದ್ರೆ ಭಾಳ ರೀ. ಇತ್ತೀಚೆ ಕನಕ ದುಮ್ಶಾನ್ ಆಗಿಬಿಟ್ಟಾರ. ಅಂಗಡಿ ಕರ್ಕೊಂಡ್ ಬಂದಿರ್ತಾರೆ ಹುಡುಗರು, ನಡಿ ಭೇಟ್ ಮಾಡೋದು, ಮುಂದೆ ಬರೋಣ ಅನ್ಸ್ತಾವ ನೋಡಕ್ಕೆ. ಏನೋ ಗೊತ್ತಿಲ್ಲ, ವೀಡಿಯೋದಾಗ ಒಂಥರ ಹುಚ್ಚಿರ್ತಿ ಕಂಡಿದ್ವಿ, ಬಂದು ಬಾ ನನ್ನ ಸನಕ್ಕೆ ಬರಂಗಿಲ್ಲ ಅವು. ಸೊ ಹಂಗಾಗಿ ಕೆಲವೊಂದಿಷ್ಟು ಕಂಟೆಂಟ್ಗಳು ಹುಡುಗರು ಸಲಾಗಿ ಅಂತ ಮಾಡಿರ್ತೈತ್ರಿ. ಇಷ್ಟೆಲ್ಲ ಮಾಡ್ಕೋತ ಬಂದಾಗ ಒಂದು 2-3 ಇರ್ಲಿ ಅವ್ರಿಗೆ ಅಂತ ಹೇಳಿ ಮಾಡಿರೋದು. ಸಾಲಿ ಗಾಡಿ ಒಳಗಾಗಿರುವಂಥದ್ದು, ಆಮೇಲೆ ಶಾಲೆಗೆ ಆಗಿರುವಂಥದ್ದು. ನಾವು ಸಣ್ಣಾಗಿದ್ದ ಏನು ನಾ ಅನುಭವಿಸಿರ್ತೀನಲ್ಲ, ಅದು ಸಣ್ಣವ್ರಿಗಿನ್ನೂ ಸಿಂಕ್ ಆಗ್ತೈತಿ. ನನ್ನ ಏಜ್ನವ್ರು ಯಾರದಾರಲ್ಲ ಅವ್ರು ಸಾಲಿ ಟೈಮ್ನಾಗ ಆಗಿದ್ದು ಅವ್ರಿಗೆ ಸಿಂಕ್ ಆಗ್ತೈತಿ ಅನ್ನೋವಂಥದ್ದು. ಸೊ ಅಂಥವು ಮಾಡ್ಕೋತ ಬಂದಿರ್ತೈತಿ. ಆ ಹುಡುಗರಿಗೆಲ್ಲ ಹೇಳ್ಕೊಂಡು ಮಾಡ್ಕೊಂಡು ಒಂದ್ ಸ್ವಲ್ಪ ಜನ ಹುಡುಗರು ಏನೋ ಆಲ್ರೆಡಿ ಟ್ಯಾಲೆಂಟ್ ಅದಾರ, ಒಂದ್ ಸ್ವಲ್ಪ ಹೇಳ್ರೆ ಮಾಡ್ತಾರೆ. ಹೇಳಿದ್ನಲ್ಲ ಅವ್ರಿಬ್ರು ಉಳ್ಕಿದ್ದು ಅಲ್ಲೇ ನಮ್ಮ ಸುತ್ತಮುತ್ತ ಹಾಕೊಂಡಿರ್ತೀವಿ. ಅವ್ರಿಗೆ ಒಂದ್ ಸ್ವಲ್ಪ ಹೇಳ್ಸ್ಕೊಂಡ ಮಾಡಿಸ್ಕೊಂಡ ನಾವು ಸಣ್ಣ ಹುಡುಗರು ಬಂದವ್ರು ನಾವು ಸಣ್ಣ ಹುಡುಗರಂಗ ಇರ್ತೀವ್ರಿ. ಅವಾಗ ತೀರಾ ಮಜಾ ಬಂದ್ಬಿಡತೈತೆ ಅಷ್ಟೇ. ಹಂಗಾಗಿ ಅಂತ ಕಂಟೆಂಟ್ ಮಾಡ್ತೀವಿ. ಅಂಡ್ ನಿಮ್ಮ ಶಾರ್ಟ್ ಫಿಲ್ಮ್ ಅಲ್ಲಿ ನೀವು ಈಗ ಏನಂತಾರೆ, ಒಂದ್ ಕಡೆ ಅವ್ರ ಜೊತೆನೆ ಆಕ್ಟ್ ಮಾಡೋದು ಒಂದಾದ್ರೆ, ಇನ್ನೊಂದ್ ಕಡೆ ಪ್ರೊಫೆಷನಲ್ ಆಕ್ಟರ್ಸ್ ಎಲ್ಲ ಬರ್ತಾರೆ. ನೀವು ರಮೇಶ್ ಭಟ್ ಸರ್ ಜೊತೆ, ರೇಖಾ ದಾಸ್ ಮ್ಯಾಮ್ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡಿದಿರಾ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗ, ಅಥವಾ ಅಂದ್ರೆ ಇವಾಗ ಏನೋ ಅವ್ರ ಒಂದು ತಂದೆ ರೋಲ್ ಮಾಡ್ತಿರ್ತಾರೆ, ಇನ್ನೇನೋ ರೋಲ್ ಮಾಡ್ತಿರ್ತಾರೆ. ಸೊ ಆ ವೈಬಲ್ ಮಾತಾಡ್ಬೇಕು ಅವ್ರ ಜೊತೆ ಆಕ್ಷನ್ ಹೇಳಿದಾಗ. ರಮೇಶ್ ಭಟ್ ಸರ್ ಬಗ್ಗೆ ಅಂತ ಹೇಳ್ಬೇಕ್ರಿ. ಅವರು ಹೆಂಗ್ ಅನ್ಸ್ಬಿಡ್ತೈತೆ ಅಂದ್ರೆ, ಅಂತ ಕಲಾವಿದರೆಲ್ಲ ನಮ್ ಕೂಡ ವಿಡಿಯೋ ಮಾಡಾಗ ನಾವ್ ಏನು ಅಂತ ಅನ್ಸ್ಬಿಡ್ತೈತಿ. ಅವ್ರು ಮಾತಾಡೋದು ಇದನ್ನಾಗಿರ್ಬೋದು, ಇಲ್ಲ ಸರ್ ಹಂಗೆ ಸರ್ ಹಿಂಗೆ ಸರ್ ಅನ್ಬೇಡ್ರಿ ಸರ್ ನಾವು ಸಣ್ಣವ್ರ. ಇಲ್ಲ ಈಗ ಡೈರೆಕ್ಷನ್ ಅಂತ ಬಂದಾಗ ಡೈರೆಕ್ಟರ್ಗೆ ಏನು ಕಿಮ್ಮತ್ ಕೊಡ್ಬೇಕಾದ ಕೊಡ್ತಾರೆ. ಸಣ್ಣ ವಿಡಿಯೋ ಇರಲಿ ದೊಡ್ಡ ವಿಡಿಯೋ ಇರಲಿ ಪ್ರೊಡ್ಯೂಸರ್ ಅಂತೇಳಿ ಅದಕ್ಕೆ ಕಿಮ್ಮತ್ ಕೊಡ್ತಾರೆ. ಅನ್ನದಾತರು ಅಂತಾರೆ. ಅದೊಂಥರ ಹೆಂಗೆ ಅನ್ಸ್ಬಿಡ್ತೈತಿ. ಅಂಥವ್ರು ಬಂದಾಗ ನಾವು ಭಾಳ ಕಲಿತೀವ್ರಿ.
ಇಲ್ಲೇನಾಕೈತಿ ಒಂದು 4 ಮಂದಿ ಏನೋ ಅಂದಾಗ ನಾವು ಏನೋ ಅನ್ಕೊಂಡಿರ್ತಿಲ್ಲ, ಅವ್ರು ನಮ್ಮ ಮುಂದೆ ಅವ್ರು ಬಂದು ನಮ್ಮ ಕೂಡ ವಿಡಿಯೋ ಮಾಡಿದಾಗ ನಾವು ಇನ್ನೂ ಎಲ್ಲಿ ಅಲ್ಲಿ ಪಾದ ತಳಗದೀವಿ ಅನ್ಸ್ಬಿಡುತ್ತೆ. ಮತ್ತು ಅವ್ರು ಆ ಮಟ್ಟಕ್ಕೆ ಇರೋ ಕಾರಣ, ಅಷ್ಟು ಹೆಸರು ಮಾಡೋಕೆ ಕಾರಣ ಅವರಲ್ಲಿರೋ ಗುಣಗಳು. ರಮೇಶ್ ಭಟ್ ಸರ್ ಆಗಿರ್ಬೋದು, ಅವರು ಭಾಳ ಪ್ರೀತಿ ಮಾಡ್ತಾರೆ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೇಳಿ ಅಂತಾರೆ. ಆಮೇಲೆ ರೇಖಾದಾಸ್ ಮೇಡಮ್ ಅನ್ಕ ಒಂಥರ ನಮ್ಮ ತಾಯಿ ಇದ್ದಂಗೆ, ತಾಯಿ ರೂಲ್ಗೆ ಅಂತೇಳಿ ಫಿಕ್ಸ್ ಆದಂಗೆ ಆಗಿಬಿಟ್ಟೈತೆ, ಅನ್ಪೂರ್ಣ ಅದು ಮಾಡ್ದಂಗೆ ಅವರು. ಆಮೇಲೆ ಹೊನ್ನೊಳ್ಳಿ ಕೃಷ್ಣ ಸರ್ ನಾಕಿತ್ತು, ಅವರು ಅಷ್ಟು ದೊಡ್ಡವರಾದ್ರೂ ಅದನ್ನು ನೀವೆಲ್ಲ ಅನ್ನೋದತ್ರಿ ಹಂಗೆ ಹಿಂಗೆ, ಅಯ್ಯೋ ಅನ್ಬೇಡ್ರಿ ಸರ್ ಹಂಗೆಲ್ಲ ಅನ್ನಕೋಬೇಡ್ರಿ ನಾವು ಇಲ್ಲಿ ಹಂಗೆ ಹಿಂಗೆ ಅಂದ್ರೆ ಅವ್ರದ್ದು ಏನೋ ಕೆಲಸ ಯಾವ್ದು ಹಾಕಿರಲಿ, ಮೊಬೈಲರಿ ಇರಲಿ, ಕ್ಯಾಮ್ರಾ ಅಂತ ಬಂತಾರ ಅದು ಕ್ಯಾಮ್ರಾ, ಕೆಲಸ ಅಂತ ಬಂದ್ರೆ ಅದು ದೊಡ್ಡ ಕೆಲಸ ಇರಲಿ ಸಣ್ಣ ಕೆಲಸ ಇರಲಿ, ಕೆಲಸ ನಂಗೆ ಫೀಲ್ ಮಾಡ್ತಾರೆ. ಸೊ ಅದು ಭಾಳ ಖುಷಿ ವಿಚಾರ. ಕಲಿಯಾಕೆ ಭಾಳ ಸಿಗ್ತಾವೆ. ಏನು ಕಲಿಯಾಕಂದ್ರೆ ಟ್ಯಾಲೆಂಟ್ ಹಿಂಗೆ ಹಂಗೆ ಮಾಡೋದು, ಆ್ಯಕ್ಟಿಂಗ್ ಅನ್ಕಿತನು ಗುಣಗಳು ಕಲಿಯಾಕೆ. ಈಗ ನೀವು ಟ್ಯಾಲೆಂಟ್ ಕಲಿಯಾಕೆ ಕೇಳಬೇಕಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ಹಚ್ಬೋದು ನಾವು ಕಲಿಯಾಕೆ ಸಾಲಿಗಿಲಿ, ಗುಣಗಳು ಕಲಿಯಾಕೆ ಆಗಂಗಿಲ್ಲ. ಅವೇನಾಕತಿ ನಮ್ಮ ಜೋಡಿದ್ದವ್ರು ಕೂಡ ಬೆರ್ತಾಗ ಆಗ್ತಿರೋದು. ನಿಜವಾಗ್ಲೂ ಅದು ನನಗೆ ಬಹಳ ಪ್ಲಸ್ ಆಗೈತೆ. ಅದೇ ನೀವ್ ಹೇಳ್ದಂಗೆ ಅಂಥವ್ರ ಜೊತೆ ಆಕ್ಟ್ ಮಾಡೋದು ಒಂದ್ ಎಕ್ಸ್ಪೀರಿಯನ್ಸ್ ಆದ್ರೆ, ಅವ್ರ ಜೊತೆ ಈ ಆಫ್ ಕ್ಯಾಮ್ರಾ ನಾವು ಕಾಲ ಕಳಿತೀವಿ ಗೊತ್ತಾ, ಅದೇ ಇನ್ನೊಂದು ಹೊಸ ಅನುಭವ ಜೀವನದಲ್ಲಿ. ನಿಜವಾಗ್ಲು ನಿಮ್ ತಾಯಿ ಬಗ್ಗೆ ಪರಿಚಯ ಮಾಡ್ಕೊಡಿ, ಹಾಗೆ ನಿಮ್ ಫ್ಯಾಮಿಲಿ ಬಗ್ಗೆ. ನಮ್ಮ ಅವ್ವನ ಹೆಸರು ಪಾರವ್ ಅಂತೇಳಿ. ನಮ್ಮವ್ವ ಗಣಮಗ ಇದ್ದಂಗೆ ಆಕಿ. ಗಣಮಗ ಅಂದ್ರೆ ಒಬ್ಬ ಗಣಮಗ ಹೆಂಗ ಮನಿ ನಡೆಸ್ತಾನ, ಏನ್ ತಾಕತ್ ಇರ್ತೈತಿ, ನಮ್ಮಪ್ಪ ಸತ್ ಮೇಲೆ ಆಕಿನಲ್ಲೇ ನೋಡಿನಿ. ಏನೇನು ಸಣ್ಣ ಪುಟ್ಟ ಬೇಕು ಅನ್ಸಿದ್ದು ಇಟ್ಟು ದೊಡ್ಡ ತರನ್ ಕೊಡಕ್ಕೆ ಆಗ್ಲಿಕ್ಕಂದ್ರೆ ಇಟ್ಟರಾಗ ಕೊಟ್ಟು ತೃಪ್ತಿ ಮಾಡ್ಯಾಳ. ಅದೇ ನಾ ಹೇಳ್ಕೊತ ಬಂದೀನಿ ರೀ, ಒಂದು ಸ್ಟೇಜ್ ಮೇಲೆ ಇದು ಕಾಮಿಡಿ ಕಿಲಾಡಿ ಗೆಸ್ಟ್ ಹಾಕರ್ದಾಗ ಅವಾಗ ಹೇಳಿದ್ದೆ. ಒಂದು ಆಸೆ ಏನಪ್ಪ ಅಂತಂದ್ರೆ ನಮ್ಮ ಇರೋ ಮಟನು ಆಕಿ ಕಿವಿ ಅಂತ ಮಾತು ಬಿಡ್ಬೇಕಂದ್ರೆ ಏನು ಪಾರೋನ್ ಮಗವ ಇಂಥ ಮಗ ಹುಟ್ಟಬೇಕು ಅಂತಂದ್ರೆ ಸಾಕು. ಈಗ ಆಕಿಗೆ ಏನಾಗೈತಿ ಅದು ಹೇಳ್ತಿರ್ತಾರೆ, ಖುಷಿ ಪಡ್ತಾಳೆ. ಬಟ್ ಒಂದು ಏನಂದ್ರೆ 8 ಹಾಡುಗಳದಾವ ಮಾರ್ವಳಕಿ. ಆಕಿ ಮಾಡಿದ್ಮೇಲೆ ಓಣ್ಯಾಗ ಒಂದು 4 ಮಂದಿ ಹಾಡ ಮಾಡ್ಯಾರ. ಹಾಡ್ಮರಿ ರೀ ಮೇಕೆ ಒಂದ್ 8 ಅದಾವು. ಬರೀ ಅದ್ ಮೇಸ ಕೂದು ಮೇವು ತರ ಕೂದು ಮಾಡ್ತಾಳ. ನಾ ಬ್ಯಾಡ್ವಾ ಅಂತೇಳಿ ನಾ ಅಂತೀನಿ. ಅಲ್ಲಿ ಯಾವ ಎಡ್ಡಾಡ್ತಾನೆ, ಏನು ದೊಡ್ಡ ವಿಡಿಯೋ ಮಾಡ್ತಿ ಬಾರಿ ಹೀರೋ ಆಗಿ, ನಿಮ್ಮವ್ವ ನೋಡಲ್ಲಿ ಮೇವು ತರಕ್ ಬಂದಾಳ್ತಾವ. ನಾ ಕೇಳ ನನ್ನ ಮಾತು ಕೇಳಂಗಿಲ್ಲ. ಆಕಿ ಆಡದಿಂದನ ಇಟ್ಟೆಲ್ಲ ಆಗೈತೆ ಅಕ್ಕಿ ಅಂತಾಳ. ಹ್ಞೂ ಅಂತ ಅಷ್ಟು ಹಾಡ ಮಾಡಿದ್ಕೆ ಹಿಂಗೆಲ್ಲ ಆಗೈತಿ ಹಿಂಗೆಲ್ಲ ಮಾಡಿ ಅಂತಾಳು. ಅವ್ರಿಗದ್ ಮಾಡ್ಬಿಡಿ ಅಂದ್ರೆ ಅವ್ರಿಗೊಂಥರ ಬೇಜಾರಾಗ್ಬಿಡುತ್ತೆ. ಅವ್ರ ಹಟ್ರಾಗ ಅದ್ರ ಖುಷಿ ಅದಾರ್ರಿ, ಮೇವು ಮಾಡ್ಕೊಂಡ್ ಬರೋದಂತ. ಅಲ್ಲಿ ಅದು ಸಿಟಿ ಊರಾಗ ಎಲ್ಲಿ ನಡೀತಾವ, ಎಲ್ಲಿ ಹಾಡ ಪುಣ್ಯಾಕ್ ಮತ್ತೆ ಎಮ್ಮಿ ಕರ ಅಂತ ತಂದಿದ್ರು. ನಾನೇ ಜಗಳ ಮಾಡಿ ಹೊಳೆ ಅಕ್ಷಿನ ಅದನ್ನ. ಸೊ ಹಂಗ ನಮ್ಮವ್ವ ಅದಾಳ್ರಿ. ನಮ್ಮವ್ವಂದ್ ಏನಂತಂದ್ರ ನಮ್ಮವ್ವ ಅಂತಲ್ಲ, ಬೇರೆ ಯಾರ ಅವುಗಳ ಇರ್ಲಿ, ಮಗನ ಎಟ್ ಮಟ್ಟಕ್ಕೆ ಬೆಳೆದಿ ಎಷ್ಟ್ ರೊಕ್ಕ ಮಾಡಿ ಏನ್ ಹೆಸರು ಮಾಡಿ ಅನ್ನಂಗಿಲ್ಲ. ಬೆಳಿಗ್ಗೆ ಹೋಗ್ಪಾ ಸಂಜೆಗೆ ಬಂದ್ ನಮ್ ಕೂಡ ಕಣ್ ಮುಂದಿರಪ್ಪ ಅನ್ನುವಂಥದ್ದು ಎಲ್ಲಾ ತಾಯಿ ಆಶೀರ್ವಾದ ಇದೆ. ನಮ್ಮವ್ವಂದು ಅದ. ಈ ಕಡೆ ಬಂದಾಗ ಫೋನ್ ಹಚ್ಚಿ ಕೇಳ್ತಿರ್ತ, ಯಾವ ಬರ್ತೀವಿ ಅದನ್ನ, ಬರ್ತೀನಿ ಬೇ ನಾಳೆ ಬರ್ತೀನಿ ಹೆಂಗೆ ಅಂತೀನಿ. ಸೊ ಲಘು ಬಾಯಿಲಿ ನಿದ್ದೆ ಬರತ್ತಿಲ್ಲ ನಮಗ, ಹೊಂಟು ಬಿಡ್ತಿ ಹತ್ ಬೇಕತ್ತ. ಇಲ್ಲ ಸ್ವಲ್ಪ ಸಿನಿಮಾ ಅದು ಏನ್ ಸಿನಿಮಾ ಮಾಡ್ತಿ, ಇಲ್ಲೇ ಮಾಡಿ ನಮ್ಮೂರಾಗ ಏನ್ ಮಾಡ್ತಿ, ಬೇಕಾಗಿಲ್ಲ ನಮ್ಗೆ, ಏನ್ ರೊಕ್ಕ ಪಕ್ಕ ಏನ್ ಬೇಕಾಗಿಲ್ಲ ನಮ್ಗೆ. ಸೊ ಯಾವ್ದೇ ತಾಯಿ ಆಗ್ಲಿ ತನ್ನ ಮಗ ತನ್ನ ಕಣ್ ಮುಂದೆ ಇದ್ದಟ್ಟು ಇರೋ ಖುಷಿ ಐತಲ್ಲ, ಎಷ್ಟು ಬೆಳೆದ್ರು ಅಲ್ಲ, ಎಷ್ಟ್ ದುಡ್ಡು ಮಾಡಿದ್ರು ಅದು ಆ ಖುಷಿ ಮುಂದೆ ಅದೇನೇನೋ ಅಲ್ಲ ಅಂತ. ಇದು ನಮ್ಮ ಅವ್ವಂದ ಆತ್ರಿ. ಆಮೇಲೆ ನನ್ನ ಹೆಂಡತಿ ಅನಿತಾ ಅಂತ ಹೇಳ್ತೀನಿ ಸರ್. ನೀವ್ ತುಂಬಾ ಚಿಕ್ಕ ವಯಸ್ಸಿಗೆ ಮದ್ವೆ ಆಗಿದ್ದ ಅನ್ಸುತ್ತೆ. ಈಗೂ ಚಿಕ್ಕ ವಯಸ್ಸರ್ ಹಂಗಂದ್ರೆ ನೀವು ತುಂಬಾ ಚಿಕ್ಕ ವಯಸ್ಸಿಗೆ ಅಂದ್ರೆ ಈಗ 31 ಮುಗಿದು 32ರಾಗ ರನ್ನಿಂಗ್ ಐತ್ರಿ. 21 ವಯಸ್ಸಿಗೆ ಮದ್ವೆ ಆಗೈತ್ರಿ. ನಮ್ಮ ಅಪ್ಪ ತೀರೋದ್ಮೇಲೆ ಅದೊಂದು 5 ವರ್ಷದೇನೋ ಹಿಂಗ್ ಕಾರ್ಯ ಏನೋ ಅನ್ಕೊಂಡು ಮನ್ಯಾಗ ಮಾಡಿದಾರ. ನಮ್ಮ ಮಾಮನ ಮಗಳ, ನಮ್ಮ ಅವ್ವನ ಅಣ್ಣನ ಮಗಳ ಅಲ್ಲೇ. ನಮಗ ಅವ್ರ ತವ್ರ ಮನೆಗೆ ಅಲ್ಲೇ 1/2 ಕಿಲೋಮೀಟರ್ ಆಗಂಗಿಲ್ಲ, ಅಷ್ಟ ಸಮೀಪ ಐತಿ. ಸೊ ಮನ್ಯಾಗಿಂದ ತೆಗದ್ ನಮ್ಮವ್ವ ಮದ್ವಿ ಮಾಡಿದ್ಲ. ಈ ಕೇಳೋಣ ಅಂತಾಳ ನಮ್ಮವ್ವ, ಎದಕ್ ಅಟ್ ಲಗು ಮದ್ವೆ ಮಾಡಿ ಅನ್ನೋಣ, ಈಗ ನೀನ್ ಹಿಡಿದು ಹಾಕಿರ್ಲಿಲ್ಲ ಅದಕ್ಕೆ ಅವಾಗ ಮುಗ್ದಾನ್ ಹಾಕಿನಿ ಅಂತ ನಮ್ಮವ್ವ ಅಂತಾಳ. ಆಕಿ ನನ್ನ ಹೆಂಡತಿ ಅನಿತಾ ಅಂತ ಹೇಳಿ. 2 ಮಕ್ಳು, ಶಿವು ಸಾತ್ವಿಕ್ ಅಂತ ಹೇಳಿ. ಒಬ್ಬ 3rd ಸ್ಟ್ಯಾಂಡರ್ಡ್, ಒಬ್ಬ 1st ಸ್ಟ್ಯಾಂಡರ್ಡ್ ಅದಾನ. ಆಮೇಲೆ ನಂಗೆ ತಂಗಿಗಳಿಬ್ರಿ, ಒಬ್ಬಕ್ಕಿನ ಮದ್ವೆ ಆಗೈತಿ, 2 ಹೆಣ್ಮಕ್ಳು ಅದಾರು, ಇನ್ನೊಬ್ಬಕ್ಕೆ ಸಣ್ಣಕ್ಕೆ ಅದಾಳೆ. ಆಮೇಲೆ ನಮ್ಮ ಆಯಿ ಅದಾಳ, ಹಿಂದೆ ನಮ್ಮ ಆಯಿ ನಮ್ಮ ಚಿಗವ ಅದಾಳ ಜಯವ ಅಂತ ಹೇಳಿ. ನಾವು ಅತನಿ ಬಿಟ್ಟು ಬಂದಾಗ ಅಕ್ಕಿ ಮನ್ಯಾಗ ಇದ್ವಿ. ಅಕ್ಕಿನ ತಂದಿಟ್ಕೊಂಡು ಎಲ್ಲ ನಮಗ ಅಪ್ಪಿಲ್ಲಲ್ಲ, ಸೊ ಹಂಗೆಲ್ಲ ಅವ್ರ ಮನ್ಯಾಗ ಇದ್ದು ಒಂದ್ ಸ್ವಲ್ಪ ದಿನ ಇದ್ ನಾವು ಮನಿ ಕಟ್ಟೋವರ್ಗುನು ಎಲ್ಲ ಜಾಗ ತೊಗೊಂಡು ಮನಿ ಕಟ್ಟಿದ್ವಿ. ನಮ್ಮ ಚಿಗವ ಸಾಕ್ಯಾಳ್ರಿ ನಮ್ಮ ಜಯವ ಅಂತ ಹೇಳಿ. ಆಮೇಲೆ ನಮ್ಮ ಮಾವನು ಅಲ್ಲೇ ಇರ್ತಾರ್ರಿ. ಸೊ ಇದು ಇಷ್ಟು ಫ್ಯಾಮಿಲಿ ರೀ ನಮ್ದು. ನಿಮ್ ಹೆಂಡತಿ ಅಂದ್ರೆ ಅವರು ನಿಮ್ಮ ಆಕ್ಟಿಂಗ್ ನೋಡೋದಿರ್ಬೋದು ಅಥವಾ ಡೈರೆಕ್ಷನ್ ನೋಡೋದಿರ್ಬೋದು, ಅವ್ರ ಏನ್ ಹೇಳ್ತಾರೆ ನಿಮ್ಗೆ? ಅಂದ್ರೆ ಸಜೆಷನ್ ಕೊಡೋದು ಅಥವಾ ನೀವ್ ಮಾಡಿದಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಇದಂತಾರೆ. ಎರಡನೇದು ಮಾಡಿದ್ದೆಲ್ಲ ಚಲೋ ಐತರಿ. ಸಜೆಷನ್ ಅಂದ್ರೆ ಅವ್ರಿಗೆ ಅಷ್ಟ ಐಡಿಯಾ ಇಲ್ರಿ. ಈಗ ನಂದು ಹೆಂಗೈತ್ರಿ, ನಮ್ಮ ಮನಿ ಪೂರ್ತಕ್ಕೆ ಹೆಂಗೈತೆ ಅಂದ್ರೆ, ಹೊರಗೆ ಇಲ್ಲಿ ಏನೇ ಮಾತಾಡ್ಲಿ, ಇಷ್ಟೆಲ್ಲ ಮಾತಾಡ್ಲಿ, ಏನೋ ನಾವು ವಿಡಿಯೋ ಮಾಡ್ಲಿ, ಮನಿಗೆ ಹೋದ್ರ ಪ್ಲೇ ಈ ಮಿಡಲ್ ಕ್ಲಾಸ್ ಒಳಗೆ ಇನ್ನೂ ಸ್ವಲ್ಪ ಮಿಡಲ್ ಕ್ಲಾಸ್ ಇರ್ತೈತಲ್ಲ, ಆ ಮೈಂಡ್ಸೆಟ್ ಒಳಗೆ ಇದ್ದು ಬಿಡ್ತೀವಿ. ಇರ್ಬೇಕ ಮನ್ಯಾಗ ಕಣ್ ಮುಂದೆ ಇರ್ಬೇಕ, ನಮ್ಮ ಫ್ಯಾಮಿಲಿ ಕಣ್ ಮುಂದೆ ಓಡಾಡ್ತಿರ್ಬೇಕ, ತಿನ್ನಾಕ ರೊಟ್ಟಿ ಪಲ್ಯ ತಿನ್ಬೇಕ, ಆಡಂಬರ ಮಾಡ್ಬೇಕ, ಅದನ್ನ ತಿಂದ್ರನ ಖುಷಿ ಐತಿ. ಇವೆಲ್ಲ ಏನು ಇಲ್ರಿ. ಈಗ ಅವ್ರು ನಮ್ಮ ಒಂದ್ ಈಟ್ ಏನ್ರಿ ಎಕ್ಸ್ಟ್ರಾ ತೊಗೊಂಬಂದ್ರೆ, ಯಾಕ 20 ರೂಪಾಯಿ ಎಕ್ಸ್ಟ್ರಾ ಹೋಗತ್ತೆ, ಅದಕ್ಕೆ ಅನ್ನಕ್ಕೆ ನಮ್ಮ ಹೋದಾಳ ಸಂತಿ 2 ತರ ಕಟ್ಟತ್ತಾಳ, ಏನ್ ತಿನ್ಬೇಕು ಅದ ತಿನ್ಬೇಕು, ಅದ್ ಬಿಟ್ಟು ಎಕ್ಸ್ಟ್ರಾ ಏನ್ ತಿನ್ನಾಕಿಲ್ಲ, ಏನ್ ಮಾಡಂಗಿಲ್ಲ. ಅಂದ್ರೆ ಎಕ್ಸ್ಟ್ರಾ ಆಡಂಬರ ಅನ್ನುವಂಗ್ ಮಾಡಂಗಿಲ್ಲ. ಯಾಕಂದ್ರೆ ಅವ್ರು ಜೀವನ ಫಸ್ಟ್ ಇಂದ ನೋಡ್ಕೊತ ಬಂದವ್ರು. ಇಟಂಗ್ ಬಿಟ್ಟಾಗ ಕೆಲಸ ಮಾಡ್ತಿದ್ಲ ನಮ್ಮವ್ವ. 25 ರೂಪಾಯಿಗೆ 1000 ಇಟಂಗಿ ಇಲ್ಲಿಂದ ಹೋಗಿ ಅಲ್ಲಿ ಇಳಿಸಿ ಬರ್ಬೇಕು.
ನಾನು ಅವಾಗ ಹೋಗಿದ್ನಿ ಕೈಯಾಗ 7 ಇಟಂಗಿ ಹೋಯ್ತಿದ್ ನಿಂಗೆ. ನಾ ಅದಕ್ಕೆ ಹೋಗಿದ್ದೆ ಅಂದ್ರೆ ಎಕ್ಸ್ಟ್ರೀಮ್ ಬರ್ತಿದ್ವು, ಕೆಂಪು ಕಲರ್ ಎಕ್ಸ್ಟ್ರೀಮ್. ಒಂದು ಕೊಡಿಸ್ತಿದ್ಲ, ಕೊಡಿಸ್ತಾಳ ಅಂತೇಳಿ ಇಟಂಗಿ ಹೊರಕ್ಕೆ ಹೋಗಿದ್ನಿ. ಕಟಿಂಗ್ ಅಂಗಡಿ ಹೋ ಅಂದ್ರೆ ಹೋಗಿದ್ದಿಲ್ಲ, ಅಲ್ಲಿ ಹೋಗಿದ್ನಿ. ಸೊ ಆ ಕಷ್ಟ ಎಲ್ಲ ಅವ್ರು ನೋಡ್ಕೊತ ಬಂದಾರ. ಒಂದೊಂದು ರೂಪಾಯಿದು ಕಿಮ್ಮತ್ ಐತಿ. ಈಗ ಮನಿ ಕಟ್ಟಾತಿವ್ರಿ, ಅವ್ ಮನಿ ಕಟ್ಟವು ಅಟ್ಟು ಕುಲ್ಲಾಗ್ಯಾವ ನಮ್ಮ ಅವ್ನ ಕೈಯಾಗ. ಕೆಲವೊಂದಿಷ್ಟು ಗೌಂಡಿಗಳು ದಗದ ಬಿಟ್ಟು ಹೋಗಿಬಿಟ್ಟಾವ್. ಟಾರ್ಚರ್ ಮಾಡ್ತಾಳೆ, ಎದಕ್ಕೆ ಇಟ್ಟಂಗೆ ಕರ್ಸುತ್ತೆ, ಅಲ್ಲಿ ಎಲ್ಲೋತಿ, ಇದು ಮಳಿ ಎಲ್ಲೋತಿ, ಚಳಿ ಎಲ್ಲೋತಿ, ಸಿಮೆಂಟ್ ಎಲ್ಲೋತಿ. ನಮ್ಗೆ ಏನ್ ಅನ್ಸ್ತೈತಿ, ಎದಕ್ಕೆ ಹಿಂಗೆ ಮಾಡತ್ತಾಳಿಕೆ, ಏನು ಒಂದು 2 ರೂಪಾಯಿ ಲುಕ್ಸಾನ್ ಆಕೈತೆ ಆಗ್ಲಿ ಅಂತ ನಾವ್ ಅಂತೀವಿ. ಅವ್ರಿಗೆ 1 ರೂಪಾಯಿ ಗೋಳೆ ಮಾಡಿ ಎಂತೆಂತ ಸರ್. ಸೊ ಹಂಗ್ರಿ ನಮ್ಮವ್ವ. ಅದೇ ನಾವ್ ಇಲ್ಲೆಲ್ಲ ಹೊರಗಡೆ ನೀವ್ ಹೇಳ್ದಂಗೇನೆ ಬೆಂಗಳೂರಲ್ಲಿ ಓಡಾಡತಿರ್ಬಹುದು, ಅದೆಲ್ಲ ಇರ್ಬೋದು. ಆದ್ರೆ ಮನೆಗೆ ಹೋಗ್ತಿದ್ದಂಗೆನೆ ನಮ್ ರಿಯಾಲಿಟಿ ಚೆಕ್ ತರ ಅದು. ಈಗ ನಮ್ಮ ಇದು ಮನೆಗೆ ನಮ್ ಜೀವನ ಅನ್ನೋ ತರ. ಈಗ ನಾ ಖರ್ಚು ಮಾಡೋದು ನಮ್ಮ ಗೊತ್ತಾದ್ರೆ ನಾನು ಸಾಯ್ ಹೊಡಿತಾಳಕಿ. ದುಮ್ಶನ್ ಹಾರಿಸ್ತೀವಿ ನಾವು ನಮ್ಮ ಟೀಮ್. ನಾನು ನಮ್ಮ ಆನಂದ ನಮ್ಮ ವಿಶಾಲ್ ಅಟ್ಟ ಜಾಸ್ತಿ ಅಡ್ಡಾಡ್ತೀವಿ. 3 ಜನ ಅಡ್ಡಾಡ್ತೀವಿ ಅಂದ್ರೆ ನಮ್ದು ಹಿಡಿದಾರ ಸಾಲ ನಮ್ದು. ಅಡ್ಡಾಡಕತ್ತಿ ಬಿಟ್ಟಿವಿ ಅಂದ್ರೆ ನಡ್ರ ರಾತ್ರಿ ಆ ಊರಿಗೆ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಸ್ಟೇ ಮಾಡಿ ಇಲ್ಲಿ ಮಾಡಿ ಅದನ್ನ ತಿನ್ನು ಇದನ್ನ ತಿನ್ನಾಕ ನಾವು ಸೆನೆತನ ಮಾಡಂಗಿಲ್ಲ. ನಮ್ದು ಏನು ಫಾಲೋ ಮಾಡ್ಕೊಂಡ್ ಬಂದಿನಿ ಅಂದ್ರೆ ಫಸ್ಟಿಂದನು ಬರೋ ಆರ್ಟಿಸ್ಟ್ ಆಗಿರ್ಲಿ, ನನ್ನ ಜೋಡಿ ಇರೋ ಟೀಮರೇ ಆಗಿರ್ಲಿ, ಹೊಟ್ಟೆ ತುಂಬಾ ತಿನ್ಬೇಕು. ಏನ್ ಬೇಕಾದಿರ್ಲಿ, ಅದು ಎಷ್ಟು ತುಟ್ಟಿದಿರ್ಲಿ, ಅನ್ನ ತಿನ್ನಕ್ ನಾವು ಅನ್ನ ತಿನ್ಸಕ್ ನಾವ್ ಇಲ್ಲಿ ಸೆನೆತನ ಮಾಡ್ಲಿಕ್ಕೆ ಅಂದ್ರೆ ಅವ್ನು ಕೊಡಕ್ ಸೆನೆತನ ಮಾಡಂಗಿಲ್ಲ ಅನ್ನೋದು ಒಂದು ಫಾಲೋ. ಹಂಗಾಗಿ ಅದ್ರ ಪ್ರತಿ ಜಾಲಿ ಅನ್ನಂಗಿಲ್ಲ. ಈಗ ನಿಮ್ಮ ಅವ್ವರ್ಗ್ ನಾವ್ ಈ ವಿಡಿಯೋ ತೋರ್ಸಿದ್ರೆ ಅವ್ರಿಗೆ ಗೊತ್ತಾದ್ರೆ ನಿಮ್ಗೆ ಎಷ್ಟು ಖರ್ಚು ಮಾಡ್ತೀರಾ? ನಾ ಹೇಳಿಲ್ಲ, ಇಲ್ಲಿನೂ ಹೇಳಿಲ್ಲ, ನಾನು ದುಂಚಾನ ತಟ್ಟ ಹೇಳಿನಿ. ಎಲ್ಲ ನೋಡ್ತಾಳ, ಹೇಳಿ ಬಂದ ನೋಡಿ ಅಂತೇಳಿ ಅಂತಿರ್ತಾಳಲ್ಲೇ. ಹಂಗಂದಳ ನಮ್ಮ ಇಟಂಗಿ ಬಿಟ್ಟಾಗ ಅದನ್ನೆಲ್ಲ ಯಾಕೆ ಹೇಳಿಯತ್ತಂದು ಮತ್ತೆ ಇದ್ದಿದ್ದು ಹೇಳಬೇಕಲ್ಲ. ಅನ್ನೆ ಇಟಂಗಿ ಬಟ್ಟಿ ಮಾಡಿದ್ದು ಅದು ಮಾಡೋದು. ಇಟಂಗಿ ಬಟ್ಟಿ ಮಾಡ್ಯಾಳ. ಜಮಖಂಡಿಗೆ ಬಂದ್ಮೇಲೆ ಗೌಂಡ್ರಕಾಯಿ ಕೆಲ್ಸಕ್ಕೆ ಹೋಗ್ಯಾಳ. ಉಸಕ್ ಚಾನ್ಸ್ ಗೊತ್ತು? ಗೌಂಡ್ರಕಾಯಿ ಕೆಲಸ ಅಂದ್ರೆ ಉಸಕ್ ಚಾನ್ಸ್ ಇರ್ತೈತಿ. ದಿನ ಒಂದು 200-220 ರೂಪಾಯಿ ಪಗಾರ. ಜಮಖಂಡಿಗೆ ಬಂದ್ಮೇಲೆ ನನ್ಗೆ ಹೆಂಗಂದ್ರ ಅಷ್ಟು ದೊಡ್ಡ ಓದಿನಂದ್ರು ನೀ ದುಡಿ ಸಕ್ಕರ್ ಬಿಡಂಗಿಲ್ಲ. ನಮ್ಮವ್ವ ಅಂಗಡಿಯಾಗಿನ ದಿನ ಒಂದು 150 ರೂಪಾಯಿ ತರ್ತಿದ್ನಿಲ್ಲ. ತುಂಬಾ ಸಕ್ಕರ್ ಬಿಟ್ಟು ನೆನ್ಪಾಡಿ ನೀರ ನಾ ದುಡ್ದು ಗೋಳೆ ಮಾಡ್ತೀನಿ ಅನ್ನೋ ಆ ಮೈಂಡ್ ಸೆಟ್ ಇದ್ದವ್ರು. ಇವೇನ್ ದುಡಿಯಂಗಿಲ್ಲ, ಅಪ್ಪಿಲ್ ಪಾಪ ಕೇಳುದು ಬೇಡ, ರೊಕ್ಕ ತಿಂದು ಎಂಜಾಯ್ ಮಾಡ್ಲಿ, ಮರಿಲ್ಲ ಅವ್ರ ಅಪ್ಪ ಸತ್ತಾನ ಅನ್ನೋದು ಹಾಕಿದ್ಲ. ಗೌಂಡ್ರಕಾಯಿ ಕೆಲ್ಸ ಹೋಗೋದು, ಉಸಕ್ ಚಾನ್ಸದು ಎಲ್ಲ ದುಮ್ಚಾನ್ ಮಾಡ್ಯಾರಿ. ಈಗ ಹೆಂಗ ಆಕೈತ್ರಿ ಹೇಳ್ಕೊಂತ ಕುಂತೀವಿ ದುನಿಯಾರ್ದ ಮರ್ತಿರ್ತೀವಿ ನಾವು. ಈ ಇಂಟ್ರೂದಾಗ ಹೇಳಿ ನೋಡ್ರಿ, ನಮ್ಮ ಅಪ್ಪ ತೀರ್ಕೊಂಡಿದ್ದು, ನಾ ಬರೀ ತೀರ್ಕೊಂಡ್ರೆ ಒಂದು ಅಟ್ಟ ಗೊತ್ತಾಗತ್ತೆ ಹೆಂಗಾತು ಏನೇನಾತು ಏನು ಹೇಳಿಲ್ಲ. ಸಂಜೆ 6 ಗಂಟೆಗೆ ಚಾವಿ ಕೊಟ್ಟಾಗ ನಿಂಗೆ ಅಂಗಡಿ ಅಂದ ಕೈಯಾಗ ರಾತ್ರಿ 2ಕ್ಕೆ ಹೆಣ ಬಂದೈತಿ. ಏನ್ ಮಾಡಕ್ ಬರಂಗಿಲ್ಲ. ಅಲ್ಲ ನಿಮ್ ತಾಯಿ ನಿಜವಾಗ್ಲೂ ಅಂದ್ರೆ ನಾವ್ ಇವಾಗೆಲ್ಲ ಮಾತಾಡ್ತೀವಿ ಗೊತ್ತಾ, ಹೆಣ್ಮಕ್ಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು, ಇನ್ನೊಬ್ರ ಮೇಲೆ ನಾವು ಅವ್ರ ದುಡ್ಡು ತಂದು ಕೊಟ್ರೇನೆ ನಾವ್ ಜೀವನ ಮಾಡಕ್ಕಾಗದು ಅನ್ನೋ ಥರ ಇರ್ಬಾರ್ದು ಅಂತ. ನಿಮ್ ತಾಯಿ ಆವಾಗ್ಲೇನೆ ಅಂದ್ರೆ ಅಂತ ಒಂದು ಪರಿಸ್ಥಿತಿ ಆಯ್ತು, ಆದ್ರೆ ಅವ್ರಿಗವ್ರು ಫೈನಾನ್ಷಿಯಲಿ ದುಡಿಕೊಂಡು ನಿಮಗೆ ನೀನ್ ದುಡ್ದಿದ್ ನಿನಗ್ ನೀನ್ ನೋಡ್ಕೋ ಅಂತ ಈ ತರ ಥಾಟ್ ಎಲ್ಲ ಆವಾಗ್ಲೇ ಹೆಣ್ಮಕ್ಳಿಗೆ ಇತ್ತು ಅಂತಂದ್ರೆ ಗ್ರೇಟ್. ನಿಜವಾಗ್ಲೂ ಮದುವೆನೂ ಆಕಿನ ಮಾಡ್ಯಾಳ್ರಿ. ನಮ್ಮ ಮನೆ ಮುಂದೆ ನಂಗೆ ಮದುವೆ ಮಾಡಿರೋದು ಹೌದು. ಒಂದ್ ಬಜೆಟ್ ಒಳಗೆ ಮಾಡಿವ್ ಅಂದ್ರೂ ನಾ ದುಡ್ದಿದ್ದು ಎಲ್ಲಿ ಹತ್ಬೇಕು ಅವಾಗ. ಆಕಿನ ಗೋಳೆ ಮಾಡಿ ಮಾಡಿರೋಂಥದ್ದವೆಲ್ಲ. ನಿಮ್ಮೇಲೂ ಏನೋ ಒಂಥರ ಪ್ರೆಷರ್ ಹಾಕಿದೆ, ನೀನು ಒಂದ್ ಲೈಫ್ ನಡೆಸ್ತಿದ್ಯಾ, ನಾನ್ ನೋಡ್ಕೋತೀನಿ ಅನ್ನೋದೊಂದು ಏನ್ ಆ ಥಾಟ್ ಇದೆ. ನಿಜವಾಗ್ಲೂ ಅದು ಎಲ್ರಿಗೂ ಅಂದ್ರೆ ಒಂಥರ ಸ್ಟ್ರಾಂಗ್ ವುಮೆನ್ಗೆ ಬರೋದದು ಅನ್ನೋದು ಆರಾಮಾಗಿ ಹೇಳ್ಬೋದು. ನೀವ್ ಇವಾಗ ಅದೇ ನೀವ್ ಹೇಳ್ತಿದ್ರಿ ಸ್ವಲ್ಪ ಈ ಜಮಖಂಡಿಗೆ ಬಂದ್ಮೇಲೆಲ್ಲ ಒಂದ್ ಲೈಫ್ ಸ್ಟೈಲ್ ಹೇಳಿದ್ರಿ. ಇವಾಗ ಮಲ್ಲು ಅವ್ರಿಗೆ ಒಂದ್ 5 ವರ್ಷ 6 ವರ್ಷ ಹುಡುಗ ಆಗಿದ್ರಲ್ಲ, ಈ ಪ್ರೈಮರಿ ಸ್ಕೂಲ್ಗೆ ಹೋಗ್ತಿದ್ರಲ್ಲ, ಅವಾಗ ಹೇಗಿದ್ದು? ನಾ ಭಾಳ ಅಂಜಬರ್ಕ್ರಿ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ರೀ ನಾನು. ತಂದ ಮುಂದ್ ಕುಂಡಿರ್ತಿದ್ರು. ಮಬ್ಬದನ್ ಚೆನ್ನಾಗತ್ತ ಮುಂದಂದ್ರು ಪೂರ ಮುಂದಲ್ಲ 3ನೇ ಬೆಂಚ್ ಕುಣಿಸ್ತಿದ್ರು. ಅವ್ ಹೆಂಗಿರ್ತಿತ್ತಂದ್ರೆ ಈಗ ಬರೀ ಅಂಜುದು ಅಂದ್ರೆ ಜಾಸ್ತಿ ಇಲ್ಲ. ಹುಡುಗರು ಕೂಡ ಇದ್ದಾಗ ನನಗೆ ಅದು ಮಾತು ಬೇರೆ. ಈಗ ಸುಮ್ಸನೆ ಪಾಠ ಗಿಟ್ಟ ತಲೆಗೆ ಹೋಗ್ತಿರ್ಲಿಲ್ಲ ಒಂದೇದ್ರಿ. ಆಮೇಲೆ ಇಂಥ ಆಕ್ಟಿವಿಟೀಸ್ಗಳು ಇರ್ತಾವಲ್ಲ ಇವೆಲ್ಲ ಪ್ರತಿಭಾ ಕಾರಂಜಿ ಅಂತ ಇನ್ವಾಲ್ವ್ ಆಗಂಗಿಲ್ಲ. ಅವತ್ತು ನಮ್ಗೆ ಒಂದು ಗ್ಯಾಪ್ ಸಿಗತ್ತಲ್ಲ ಅಂತೇಳಿ ನಾವು ಹಿಂಗೆ ಯೋಚನೆ ಮಾಡೋದು. ಸೂಟಿ ಬಂದ್ರೆ ಸಾಕು, ಏನ್ರಿ ಯಾರೇ ಸಾಯಿಲತ್ ಬಿಡ್ಕೋತಿದ್ವಿ ನಾವು. ಸತ್ತಾಗ ಸೂಟಿ ಕೊಡ್ತಿದ್ರಲ್ಲ ಸಾಲಿ ಅಂತ ಮೈಂಡ್ ಸೆಟ್. ಬರೀ ಆಟದ ಆಡೋದೊಳಗೆ ಗಿಲ್ಲಿ ಇದನ್ನ ಆಡೋದು, ಪಿಲ್ಲಿ ಆಡೋದು, ಗೋಟೆ ಆಡೋದು, ಘಟನೆಗೆ ಇಟ್ಟೋದು ಕೈಯಾಗಿ ತೆಗೆದು ಗೋಟೆ ತೆಗೆದು ಬರೀ ಇಂಥವ್ ಮಾಡ್ಕೊಂಡು ತಿರುಗಾಡ್ತಿತ್ರಿ ಅವಾಗ. ಅದ್ರಾಗ ಖುಷಿ ಇರ್ತಿತ್ತು. ಬರ್ತಾ ಅಂತರ ಜೆ ಹೈಸ್ಕೂಲ್ ಆಗೈತ್ರಿ ನಂದು. 10ನೇ ಒಳಗೆ ಜೆ ಹೈಸ್ಕೂಲ್. 8th 9th 10th ಅಲ್ಲೇ ಆಗೈತಿ. 8th ಒಂದು ಓಕೆ ಕೂತೀನಿ. 9th 10th ಕನಕ ಪಾರ್ಟಿ ಚೀಲ ಅಲ್ಲಿ ಪೂಲ್ ಬಡ್ಡೆ ಹೋಗಿದ್ದು, ಹಳ್ಯಾಳ ಫ್ಯಾಕ್ಟ್ರಿಗೆ ಹೋಗೋದು, ಅಲ್ಲಿ ಕಬ್ಬಿನಾಲ್ ಹಂಗೆ ಕೊಡ್ತಿದ್ರಿ ಜಗನ ಎಟ್ ಕುಡಿ ಫ್ಯಾಕ್ಟ್ರಿನಲ್ಲ ಕುಡಿದು ಬೇರೆ ಟ್ರ್ಯಾಕ್ಟರ್ ಐತಿ ಹೋಗೋದು, ಬರ ಯಾವ್ದು ಟ್ರ್ಯಾಕ್ಟರ್ ಐತಿ ಬರೋದು. ಸಂಜೆ 5ಕ್ಕೆ ಬಂದ ಮನೆಗೆ ಹೋಗಿ ಸಾಲಿಗೆ ಹೋಗಿ ಬಂದಿನಿ ಅಂತ ಅನ್ನೋದು ಗೊತ್ತಿಲ್ಲ ನಮ್ಮ ಮನ್ಯಾಗ. ಸಾಲಿ ಹೋಗಿ ಬಂದಿನ ಅವ್ರಿಗೆ ಗೊತ್ತಾಗಿ. ಯಾಕಂದ್ರೆ ಅದು ಏನೇನೋ ಗೊತ್ತಿಲ್ರಿ. ಹೊರಗೆ ಅಡ್ಡಾಡೋದು ಭಾಳ ಮೈಗೆ ಹತ್ತಿ ಬಿಟ್ಟು ಅನ್ಸತ್ತೀಗ ಕಲಿಬೇಕಿತ್ತು ಹಂಗೆ ಹಿಂಗೆ ಅಂತೇಳಿ. ನಾ ಹೇಳ್ತೇನೆ ನನಗೆ ಗೊತ್ತಿರೋಂಗ ಒಬ್ಬ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೆ ಬೆಳಿಲಿ, ಕಲೀಲಾರ್ದೇನೆ ವಿದ್ಯೆ ತಲೆಗಿಲ್ದೇನೆ ಆಟ ಮಟ್ಟಕ್ಕೆ ಬೆಳೆದೀನಿ ಏನೋ ಅಂತಂದ್ರು ಒಂದಲ್ಲ ಒಂದಿನ ಕಲ್ತವನ್ ಕಡೆ ಹೋಗ್ಬೇಕಾಗತ್ ನಾವು. ಇದು ಗೊತ್ತಾಗತ್ತಿಲ್ಲ ನೋಡ್ರಿ ಅನ್ನಾರ ಇದು ಓದ್ರಿ ಅಂತೇಳಿ. ಅದ ಕಲ್ತಿದ್ದ ಅಂತ ಅನ್ಕೋರಿ, ಅವ್ ಸಣ್ಣ ಮಟ್ಟಕ್ಕೆ ಹಾಕಿ ಹೊರಗ್ಲಕ್ಕ ದೊಡ್ಡ ಡೀಲ್ ಮಾಡ್ತಾನ. ಸೊ ಅದು ರೀಸೆಂಟ್ ಆಗಿ ಅರ್ಥ ಆಗಿ ಸರಿಯಾಗಿ ಹೇಳಿದ್ರಿ. ನಿಜವಾಗ್ಲೂ ಹೌದು. ಅಂದ್ರೆ ಆಮೇಲೆ ಇನ್ನೊಂದೇನಂತಂದ್ರೆ ಮೇ ಬಿ ಅವಾಗ ಈಗ ನಿಮ್ಗೆ ಈ ವಿಡಿಯೋಸ್ ಎಲ್ಲ ಮಾಡ್ಬೇಕಾದ್ರೆ ಐಡಿಯಾ ಎಲ್ಲ ಹೊಳಿತಿರುತ್ತಲ್ಲ, ನಿಮ್ಗೆ ಅವಾಗ ನಿಮ್ ಚೈಲ್ಡ್ಹುಡ್ ನೆನಪಾಗೋದು ಅಥವಾ ನೀವೊಂದು ಕಾಲೇಜ್ ಹುಡುಗ ಆಗಿದ್ದೆಲ್ಲ ದಿನಗಳು ನೆನಪಾಗಿ ಆ ದಿನ ಎಲ್ಲ ಇನ್ಸ್ಪೈರ್ ಆಗಿ ಸ್ಕ್ರಿಪ್ಟ್ ಬರ್ದಿರೋದಿರುತ್ತಲ್ವಾ? ನಮ್ಮ ಕಾಲೇಜ್ ದಿನ ಅಂತ ಅಯ್ಯೋ ಅದನ್ನ ಏನು ಹೇಳಬಾರ್ದು ನಾವು. ನಮ್ ಜಿಂದಗಿಯಾಗ ನೋಡ್ಲಿಲ್ರಿ ಅದನ್ನ. ಎಲ್ಲಾ ಬರೀ ಪಿಕ್ಚರ್ ಜೋಶ್ ಪಿಕ್ಚರ್ ನೋಡಿದಾಗ ಅನ್ಕೊಂಡಿದ್ನ್ಯಾ ಹಿಂಗಿರ್ತೈತಿ ಕಾಲೇಜ್, ಹಿಂಗ್ ಹುಡುಗ ಹಿಂಗೊಂದು ಹುಡುಗಿ ನಮ್ಮ ಲೈಫ್ನಾಗ ಒಂದು ಹುಡುಗಿ ಬರ್ತಾಳ, ನಾವು ಲವ್ ಮಾಡ್ಬೋದು, ಹಿಂಗ್ ಲೈಫ್ ಇರ್ತೈತಿ.
ನಾ ಒಂದು ಕಾಲೇಜ್ಗೆ ಹೋಗಿನಿ, ಆ ಕಾಲೇಜ್ನಾಗ ಹುಡುಕ್ಯಾರ ಒಂದು 11 ಜನ ಮಂದಿ. ರೊಕ್ಕದ ಪರಿಸ್ಥಿತಿ ಇತ್ತಲ್ಲ, ನಮ್ಮ ಅಪ್ಪ ತಿರ್ಕೊಂಡ್ಮೇಲೆ ನಮ್ಮವ್ವ ಅಲ್ಲಿ 2,500 ರೂಪಾಯಿ ಸುಂದ್ರೆ ಅದ 2,500 ಇಬ್ಬರು ಮಂದಿ ಕಾಲೇಜ್ ಹಚ್ಚಿ ಬಂದಿರಿ ನಮ್ಮ ಮನ್ಯಾನವ್ರೊಬ್ರು. ಹಳೇ ಸಾಲಿ ಕರ್ ಎಲ್ಲ ಹುಡುಗರು ನಾವು. ಅಯ್ಯಯ್ಯೋ ಒಂದು ಹುಡುಗಿಲ್ಲ ಅಲ್ಲಿ ಅಲ್ಲ ಅವನು ಅಂತನ್ಯ. ಆಮೇಲೆ ಅದ ಉದ್ಯೋಗ ಮಾಡ್ಕೋತಂತ ಅಂದ್ರೆ ಹಂಗೆಲ್ಲ ಆಸೆ ಇತ್ತು. ಕಾಲೇಜ್ ಅಂದ್ಬಳಕ್ ಹಿಂಗಿರ್ತೈತೆ ಹಂಗಿರ್ತೈತಿ. ಜಮಖಂಡಿಗೆ ಬಂದ್ಮೇಲೆ ಇತ್ತು ಅದು ಹೋಗ್ಲೇನು ಕಾಲೇಜ್ಗೆ ಅಂತ. ಬಟ್ ಪರಿಸ್ಥಿತಿ ಹಂಗಿತ್ತು. ಅದೊಂದು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಪ್ಲಸ್ ಏನಂದ್ರೆ ನನಗೆ ನನ್ನ ಲೈಫ್ನಾಗ ನಾನು ಕೆಲವೊಂದಿಷ್ಟು ಕಂಟೆಂಟ್ಗಳು ಏನೋ ಮಾಡೋಕ್ಕಾಗಲಿ ನನಗೆ ಅವು ಅನುಭವ ಆಗಿರಲಿಲ್ಲ ಅಂದ್ರು. ನಾನು ಉದ್ಯೋಗ ಪ್ಲಸ್ ನನಗೆ ಕಟಿಂಗ್ ಅಂಗಡಿಗೆ ಒಂದೇ ಥರ ಮಂದಿ ಬರಂಗಿಲ್ಲ, 108 ಥರ ಮಂದಿ ಬರ್ತಾರೆ, 108 ಥರ ಸಮಸ್ಯೆಗಳಿರ್ತಾವೆ. ಫ್ರೆಂಡ್ಶಿಪ್ ಆಗ್ತೈತಿ. ಕೂತಲ್ಲೇ ಟೈಮ್ ಪಾಸ್ ಒಂದು ಅರ್ಧ ಗಂಟೆ ಏನೋ ಮಾತಾಡ್ತೀವಿ ನಾವು. ಅವ್ರು ಯಾರೋ ಅವ್ರ ಜೀವನದ ಬಗ್ಗೆ ಹೇಳ್ಕೊತಾರೆ, ನಾವು ನಮ್ಮ ಜೀವನದ ಬಗ್ಗೆ ಹೇಳ್ತೀವಿ. ಈ ಕಡೆ ಕಟಿಂಗ್ ರೆಡಿ ಮಾಡ್ಕೊಳ್ಳೋರು ಬಿಟ್ಟು ಅಲ್ಲಿ ಒಬ್ಬ ಯಾರೋ ಕತ್ತಿ ಹೇಳ್ತಿರ್ತಾನೆ, ಏನ್ರಿ ನಾವು ಹಿಂಗಾತ್ರಿ ನನ್ನ ಪರಿಸ್ಥಿತಿ. ಅವೆಲ್ಲ ಕೇಳಿ ಕೆಲವೊಂದಿಷ್ಟು ನನಗೆ ಗೊತ್ತಿಲ್ಲ ನಮ್ಮ ತಲೆಯಾಗಿ ಒಂದು ಕಂಟೆಂಟ್ ಅಂತ ಮಾಡ್ಕೊಂಡಾಗ ಅವು ತನ್ನ ಆ್ಯಡ್ ಆಗಿರೋವಂಥದ್ದು. ಕುಂತ್ಕೊಂಡಿದ್ರ ಬಗ್ಗೆ ಪ್ರಿಪೇರ್ ಆಗ್ಬೇಕು, ಇದನ್ನ ಹಿಂಗೊಬ್ಬ ಯಾರೋ ಕೇಳ್ಬೇಕು, ಈಗ ನೀವು ಒಂದು ಕಂಟೆಂಟ್ ಹೇಳಿ ನಿಮ್ಮ ಕತಿಯನ್ನು ಹೇಳಿ ನಾನು ಅದನ್ನ ಕೇಳ್ಕೊಂಡು ಮಾಡ್ತೀನಿ. ಅವು ಬರಂಗಿಲ್ಲ ನಮ್ಗೆ. ಸ್ಟಿಲ್ ಇಲ್ಲಿ ಬರ್ಬೇಕಾದ್ರೂ ಯಾವ್ದು ಒಂದು ಯೋಚನೆ ಮಾಡಿಲ್ರಿ. ಗಾಡಿ ಹೊಡ್ಕೋತ ಮ್ಯಾಪ್ ನೋಡೋದು ಒಂದೇ ತಲೆಗೆ ಹೊರತಾಗ್ಲಿ ಇಲ್ಲಿ ಬಂದ್ಮೇಲೆ ಏನ್ರ ಹೇಳ್ಬೇಕು ಏನ್ರ ಮಾಡ್ಬೇಕು ಅವಿಲ್ಲ. ಇಟ್ಕೊಂಡ್ ಬಂದ್ಮೇಲೆ ಇಲ್ಲಿ ಫೇಲ್ ಆಕತ್ತ ನಂದು. ಅದೊಂದು ಸಮಸ್ಯೆ. ಅಲ್ಲೇನ್ ಬಾಯಾಗ ಬರ್ತೈತಿಲ್ಲ ಅದು ಹೇಳಿ ರೂಢ. ವಿಡಿಯೋ ಒಳಗೂ ಅದ ಅನ್ಬರ್ರಿ. ಹೌದು, ಅದೇ ಕೆಲವ್ರಿಗೆ ಸ್ವಲ್ಪ ಪ್ರಿಪೇರ್ ಆಗಿ ಹೋದ್ರೆ ಚೆನ್ನಾಗ್ ಮಾಡ್ತಾರೆ ಅಂತ, ಕೆಲವ್ರಿಗೆ ಫ್ಲೋ ಅಲ್ಲಿ ಹಂಗೆ ಹೋಗಿ ಏನ್ ಮಾಡ್ತೀವಿ ಅದೇ ಚೆನ್ನಾಗಿ ಬರುತ್ತೆ, ಕಾನ್ಫಿಡೆಂಟ್ ಆಗಿ ಬರುತ್ತೆ ಅನ್ನೋದು ಒಂದಿರುತ್ತೆ. ನಮ್ದು ಪ್ರಿಪೇರ್ ಆದ್ರೆ ಕೆಡ್ತತ್ರಿ, ಆಗ್ಲಿಲ್ಲ ಅಂದ್ರೆ ಪಾಡಾಗ್ತೈತಿ. ಹೌದು. ಸಾಕಷ್ಟು ಕಲಾವಿದ್ರ ಜೊತೆ ನೀವು ವರ್ಕ್ ಮಾಡಿದೀರಾ ಅಂತ ಹೇಳ್ತಿದ್ದೆ. ಅದರಲ್ಲಿ ಆನಂದ್ ಹುನ್ನೂರ್ ಅವರು ಒಬ್ರು, ಅವರು ನಿಮ್ ಸಾಕಷ್ಟು ಶಾರ್ಟ್ ಫಿಲ್ಮ್ಸ್ ಅಲ್ಲೆಲ್ಲ ವರ್ಕ್ ಮಾಡಿದ್ದಾರೆ. ಅವರ ನಿಮ್ಮ ಒಂದು ಕಾಂಬಿನೇಷನ್ ಹೆಂಗ್ ವರ್ಕ್ ಆಗುತ್ತೆ? ಅವ ಫಸ್ಟ್ ನಮ್ಮ ಅಂಗಡಿಗೆ ಕಸ್ಟಮರ್ ಆಗಿ ಬಂದಿದ್ರಿ. ನಾವು ಟಿಕ್ಟಾಕ್ ಟೈಮ್ನ್ಯಾಗ ನಾನು ಶಂಕರ್ನ ಒಂದ್ ಸ್ವಲ್ಪ ವಿಡಿಯೋ ಮಾಡಿ ವೈರಲ್ ಆದ್ವಿ. ಅವ ಗಾಡಿ ಓಡಿಸ್ತಿದ್ದ, ಕಾರ್ ಡ್ರೈವರ್. ನಮ್ಗೆ ಬಾಡಿಗೆ ಎಲ್ಲರ ಫಂಕ್ಷನ್ ಹೋಗ್ಬೇಕಾದ್ರೆ ಅವಂಗ ಕರಿತಿದ್ವಿ ನಾವು. ಅವ ನಮ್ಮ ಎಲ್ಲಾ ಫಂಕ್ಷನ್ಗೂ ಜೋಡ್ ಬಂದು ಪರಿಚಯ ಆಗಿರುವಂಥದ್ದು. ಅವ ಎಲ್ಲೋ ಒಂದ್ ಕಡೆ ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕಾಗಿದ್ದಕ್ಕೆ ಕಟಿಂಗ್ ಮಾಡ್ಕೊಳಕ್ಕೆ ನನ್ನ ಕಡೆ ಬಂದಿದ್ದ. ಅವತ್ತು ರಾತ್ರಿ 10 ಒಂದ್ಸಲ ಏನು ಕಟಿಂಗ್ ಮಾಡಿದ್ನಿ, ಅವ ಫಿದಾಗಿ ನನ್ನ ಕಡೆ ಫಿಕ್ಸ್ ಆಗಿಬಿಟ್ಟ. ಅವನ ಹೋಗಿ 4 ಮಂದಿ ಕರ್ಕೊಂಡ್ಬಂದ. ಇಡೀ ಅರ್ಧ ಹುನ್ನೂರು ಕಟಿಂಗ್ ಮಾಡ್ಕೊಳಕ್ ಬರೋ ಕಾರಣ ಅವ ಅವಾಗ ಆಸ್ ಎ ಕಸ್ಟಮರ್ ಆಗಿ ಬಂದಿರೋದು. ಅವಾಗ ನಾ ಟಿಕ್ಟಾಕ್ ಮಾಡ್ತಿದ್ನಿ, ಅಂಗಡಿಯಾಗ ಇರ್ತಿದ್ದೇನೆ ರೀ. ಟಿಕ್ಟಾಕ್ ಬರೀ ಎಂಟರ್ಟೈನ್ಮೆಂಟ್ ರೀ, ಹೊಟ್ಟಿಗೆ ಬರ್ತಿರ್ಲಿಲ್ಲ. ಅದು ಅಂಗಡಿ ನಡಿಬೇಕು ಹಂಗಿರ್ತಿತ್ತು. ಸೊ ಅಲ್ಲಿಂದ ನಮ್ದು ಒಂದು ಬಾಂಡಿಂಗ್ ಚಾಲೋ ಆಯ್ತು. ನಾನು ಶಂಕರಣ್ಣ ಆಮೇಲೆ ಆನಂದು ನಾಟಕ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅವಾಗ 3 ಡೇಸ್ ಏನು ಕೊಟ್ಟಿತ್ತು ಅವ್ನು. ಅವ್ನು ಏನು ಪ್ಲಸ್ ಏನಂತಂದ್ರೆ ಅವ್ನು ಕರೆಕ್ಟಾಗಿ ನಿಂತ್ರಿ ಅದಕ್ಕೆ. ಈಗ ಒಂದು ಉದ್ಯೋಗ ಮೇಲೆ ಪ್ರೀತಿ ಇರ್ತದೆ ಗೊತ್ತಿರಿ ಮನುಷ್ಯಾಗಿ, ವಿದೌಟ್ ಎಕ್ಸ್ಪೆಕ್ಟೇಷನ್, ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಈಗ ನನಗೆ ಈಗ ಒಬ್ರು ಹೆಂಗಾಕೈತಿ, ಯಾರೋ ಒಬ್ರು ಬರಿಪ್ಪ ಅಂತ ಕರೆದಾಗ ಎಷ್ಟು ರೊಕ್ಕ ಕೊಡ್ತೀಯ ಅಂತೇಳಿ ಹಿಂಗೆಲ್ಲ ಇರ್ತೈತಿ. ಅವ ಶುರುವಾದಿಂದ ಒಟ್ಟು ನನ್ನ ಜೋಡಿ ನಿಂತು ಬಿಡ್ಬೇಕು. ಲಾಭ ಲುಕ್ಸಾನ ಏನು ಬೇಡ, ಏನು ಕೊಡಬೇಡ ನಂಗೆ. ಎಲ್ಲಿ ನಾ ಹೋಗ್ತೀನಿ ಅಲ್ಲಿ ಮಂಗಳೂರಾಗ ಒಂದು ಶೂಟ್ ಇತ್ತು ರೀ, ಸಿನಿಮಾ ಶೂಟ್ ಇತ್ತು, ಅಲ್ಲೊಂದು ರೂಲ್ ಇತ್ತು, ಅಲ್ಲಿ ಜೋಡ್ ಬಂದ. ಒಟ್ಟು ನಾನು ಜೋಡ್ ಇರೋದು ಎಲ್ಲರೇ ಬರೋದು, ಎಲ್ಲ ಕಡೆ ಜೋಡ್ ಬರೋದು. ಹಾಗಾಗಿ ನಂದು ಏನು ಮೈಂಡ್ ಸೆಟ್ ಏನೇನು ಅನ್ನೋದು ಅವ್ನು ಒಂದು ಸ್ವಲ್ಪ ಲಘು ಕ್ಯಾಚ್ ಆಯ್ತು ಅವ್ನು. ಹಂಗಾದ್ಮೇಲೆ ಎಲ್ಲ ಟೈಮಲ್ಲಿ ಅವ್ನು ನಿಂದಿರ್ತಿದ್ದ, ಏನರ ಒಂದು ಮಾಡ್ಬೇಕು, ಹಿಂಗೆ ಮಾಡ್ಬೇಕಪ್ಪ ಅಂತಂದ್ರೆ ಕಂಟೆಂಟ್ ಅಂತಂದ್ರೆ ಆಯ್ತಾ ನಾ ಹ್ಞೂ ಅಣ್ಣ ಅಂತೇಳಿ ಮಾಡ್ಕೊಂಬರ್ತೀವಿ. ಈಗಲೂ ಹಂಗವ ರಾತ್ರಿ 1-2 ಗಂಟೆಗೆ ಎಲ್ಲರೂ ಹೋಗ್ಬೇಕು ಅನ್ಸ್ತಂದ್ರೆ ಅವ್ನು ಫೋನ್ ಹಚ್ತೀನಿ, ವಿಶಾಲ್ಗೆ ಹಚ್ತೀವಿ, ನಾವು 3 ಮಂದಿ ಕೂಡ ಹೋಗ್ಬಿಡ್ತೀವಿ ರೀ. ಸೊ ಫಸ್ಟಿಂದಾನು ಇಲ್ಲಿ ಮಟನೂ ಹಂಗೆ ಅದಾನವ, ಏನು ಬೇಕು ಏನು ಬೇಡ ಇಲ್ಲ ಅಂತಾನು ಮಾತಿಲ್ಲ. ಯಾವುದೋ ಒಂದು ಏನೋ ಮಾಡೋದಾಯ್ತು, ಏನೋ ಒಂದು ಹಿಂಗೆ ಮಾಡಪಾರಲ್ಲ ಅಂತಂದಾಗ ತೊಗೊಂಡು ಮಾಡ್ತಾನೆ. ಅವನದೊಂದು ಪರ್ಸ್ನಾಲಿಟಿ, ಅವನ ಫಿಗರ್ ಬೇರೆ ಐತದ. ಏನು ಮಾಡೋದು ಬೇಡ, ಬಂದು ನಿಂತ ಅಂದ್ರೆ ಮಂದಿ ಮಜಾ ಮಾಡ್ತಾರೆ. ಅವ್ರು ದೇವ್ರು ಕೊಟ್ಟಿದ್ದ ಅವಂಗದ. ಸೊ ಅದು ಇಲ್ಲಿ ನಮ್ಮ ಜೊತೆ ಕೂಡಿ ಅದು ಹೊರಗೆ ಬರೋ ಒಂದು ಪ್ರಯತ್ನ ಆಗೈತಿ. ಚಲೋ ಅದಾನ್ರಿ, ಮನ್ಸಿಲ್ಲ ಆಯ್ತು. ಏನಾಗ್ತೈತ್ರಿ, ಒಂದು ಟೀಮ್ ಒಳಗೆ ಎಫರ್ಟ್ ಯಾರು ಹೆಚ್ಚು ಕಡಿಮೆ ಇದ್ದೇ ಇರ್ತೈತಿ. ಈ ಒಂದು ಎಫರ್ಟ್ ಇಷ್ಟ, ಈ ಒಂದು ಎಫರ್ಟ್ ಕಡಿಮೆ, ಅವ್ನು ಕಡಿಮೆ ಇದೆಲ್ಲ ಇರ್ತೈತಿ. ಒಗ್ಗಟ್ಟಿರ್ಬೇಕು ರೀ. ಎಫರ್ಟ್ ಏನಾಗಿ ಬಿಡ್ರಿ, ಅದು ಸೆಕೆಂಡ್ ಅದು ಒಗ್ಗಟ್ಟಿರ್ಬೇಕು. ನಾನು ಕೆಲವೊಂದು ಕಡೆ ನೋಡಿರೋಂಥದ್ದು ಕೇಳಿರೋಂಥದ್ದು ಹೆಂಗೆ ಇರ್ತೈತೆ ಅಂದ್ರೆ, ಜೋಡಿಲೇನಾಗಿದ್ದು ಸುಮ್ಮನೆ ಏನೇನೋ ನಿಂದಿರ್ತಾವೆ. ಅವು ಏನಾಕತಿ ಎಲ್ಲರೂ ಬೀಳ್ತಾರೆ ಅದ್ರಾಗ. ಇಲ್ಲಿ ನಮ್ಮಲ್ಲಿ ಹಂಗಿಲ್ಲ, ಏನಿದ್ರು ಓಪನ್. ನಾನು ಸ್ಟಾರ್ಟಿಂಗ್ ಎಲ್ಲರ ಜೊತೆ ಕ್ಲಿಯರ್ ಅದೇನ್ರಿ. ನಾನು ನಮ್ಮ ಇಡೀ ಟೀಮ್ ಜೊತೆ. ಹೊರಗಿನವ್ರೇನ್ರಿ ಮಾತಾಡ್ತಾರೆ, 100 ಮಾತಾಡ್ತಾರೆ, 1000 ಮಾತಾಡ್ತಾರೆ, ಅವ್ರಿಗೆ ಗೊತ್ತಿರಂಗಿಲ್ಲ. ನಾನು ನಮ್ಮ ಟೀಮ್ ಜೊತೆ ಎಲ್ಲ ವಿಷಯದಲ್ಲಿ ಕ್ಲಿಯರ್ ಇದೀನಿ. ದುಡ್ಡಿನ ವಿಷಯದಲ್ಲಿ ಆಯಿತು, ಈಗ ದೋಸ್ತಿ ಕೆಡೋದು 2 ವಿಷಯದಿಂದ. ಒಂದು ರೊಕ್ಕ, ಇನ್ನೊಂದು ಹುಡುಗಿ. ಸೊ ನನಗೆ ಗೊತ್ತಿದ್ದಂಗೆ ನಾವು ರೊಕ್ಕದ ವಿಷಯ ಆಯಿತು, ನಮ್ದು ಏನೋ ಮಾಡೋ ಕೆಲಸದ ವಿಷಯ ಆಯಿತು, ಎಲ್ಲ ಕ್ಲಿಯರ್ ರೀ. ಫಸ್ಟಿಂದನೂ ಕ್ಲಿಯರ್ ಇದ್ಬಿಡ್ತೀವಿ. ಸೊ ಹಂಗಾಗಿ ಚಲೋ ನೋಡತ್ರಿ. ಯಾರು ನಮ್ಮಲ್ಲಿ ನೋಡ್ರಿ ಯಾರು ಅಂತ ಗುಣದವ್ರಿಲ್ಲ. ಅಂದರೆ ಈಗೇನು ತೃಪ್ತಿ ಇಲ್ದಿರೋ ಅಂಥದ್ದು ಇಲ್ಲ. ಅವ್ನು ಇದ್ರೊಳಗೆ ಅವ್ನು ಖುಷಿನ ಅದಾನ್ರಿ. ಅವ್ನಿಗೆ ಸಿಕ್ಕಿರೋ ನೇಮ್ ಇದ್ರೊಳಗೆ ಭಾಳ ಜನ ಇಷ್ಟಪಡ್ತಾರೆ. ಸಣ್ಣ ಹುಡುಗರೆಲ್ಲ ಅವ್ನು ಬಂದು ಒಂಥರ ಅವ್ನು ಕೆಲವೊಬ್ರು ಬಂದು ಎತ್ಕೊಂಡ್ಬಿಡ್ತಾರೆ. ಅವ್ನು ದೊಡ್ಡವ್ರು ಯಾರೇ ಬರ್ತಾರಲ್ಲ, ದಾಡ್ಸನವ್ರು ಸೀದಾ ಬಂದು ಹಿಂಗೆ ಕೊಳಿ ಕೈ ಹಾಕಿ ಅವ್ನು ಹಿಂಗೆ ನೋಡ್ತಿರ್ತಾನು. ಫಿಗರ್ ಅಷ್ಟೇ ಐತೆ ಅವ್ನು. ಅಂದ್ರೆ ನಾವಾಯ್ತು, ನಮ್ಮ ಟೀಮ್ ಆಯ್ತು, ಈಗ ಉತ್ತರ ಕರ್ನಾಟಕದವ್ರು ಯಾರ್ಯಾರು ಕ್ರಿಕೆಟರ್ ಎಲ್ಲರೂ ಹೀರೋ ಸೆಲೆಬ್ರಿಟಿ ಅನ್ನೋ ಫೀಲ್ ಇಲ್ಲ. ನಮ್ಮ ದೋಸ್ತ ನಂಗೆ ಬಂದು ಆ ಪ್ರೀತಿ ಸಿಗೋದೈತಲ್ರಿ, ಭಾಳ ಕಠಿಣ. ಅದು ನಮಗೂ ಸಿಕ್ಕತಿ, ಅವಂಗೂ ಸಿಕ್ಕತಿ. ಆಮೇಲೆ ನಮ್ಮ ವಿಶಾಲ ಲೇಡಿ ಗೆಟಪ್ ಆಗ್ತಾನೆ, ಸೀರೆಗಿರಿ ಉಟ್ಕೊಂತಾನೆ ಅವ. ಆಮೇಲೆ ನಮ್ಮ ದಾನು ರಫ್ ಎಡಿಟ್ ಮಾಡ್ತಾನೆ. ಆಮೇಲೆ ನಮ್ಮ ಸಂತು ಶೂಟಿಂಗ್ ಬರ್ತಾನೆ. ಫಸ್ಟಿಂದನೂ ಅವನು ಯಾವಾಗ ಸ್ಟಾರ್ಟಿಂಗ್ ಟಿಕ್ಟಾಕಿಂದನೂ ಅದ. ನಮ್ಮ ಸಂತು ಅಂಗಡಿಯಾಗ ಬರ್ತಾನೆ, ಶೂಟಿದ್ದಾಗ ಬರ್ತಾನೆ. ಪರಾಗ ಭೀಮ ಅಂತ ಹುಡುಗರು ಅದಾರೆ. ಎಲ್ಲರೂ ಹೆಂಗಂದ್ರೆ ಏನೋ ಸಿಗ್ತೈತೆ ಅಂತ ಬರೋ ಅಂಥವ್ರಲ್ಲ. ಎಲ್ಲರೂ
ಬಟ್ ಅವ್ರಿಗೆ ಸಿಗದೆ ಇರೋಂಗೆ ನಾನು ಅಂತೂ ನೋಡ್ಕೊಂಡಿಲ್ಲ. ಅವ್ರಿಗೆ ಏನು ಸಿಗ್ಬೇಕು ಅದು ಸಿಗುತ್ತೆ, ಲೇಟ್ ಆದ್ರೂ ಬೇರೆ ಕಡೆ ಎಲ್ಲಿಂದ ಸಿಗಲಿಲ್ಲ ಅಂದ್ರೆ ನನ್ನಿಂದ ಏನು ಮಾಡ್ಬೇಕು ನಾನು ಮಾಡಿರ್ತೀನಿ. ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಅನ್ನುವಂಗೆ ನಾ ಮೇಂಟೈನ್ ಮಾಡೀನಿ. ಅಂಡ್ ನೀವ್ ಹೇಳ್ದಂಗೆ ಒಗ್ಗಟ್ಟಿರ್ಬೇಕಷ್ಟೇ. ಅಟ್ ದಿ ಎಂಡ್ ಆಫ್ ದ ಡೇ ಒಗ್ಗಟ್ಟಿದ್ರೆ ಎಲ್ಲ ಸರಿ. ಏನಾಗ್ತೈತ್ರಿ, ಮಂದಿ ರೀ ಫಸ್ಟ್ ಆಫ್ ಆಲ್ ಕೆಲವೊಂದಿಷ್ಟು ಮಂದಿ ಅಂತ ಇರ್ತಾರೆ. ಈಗ ನಿಮ್ದು ಒಂದು ತಂಡ ಅಂತ ಇರುತ್ತೆ, ನಾವೇನೋ ನಾ ಇಲ್ಲಿ ನಿಂತ ಏನು ದುನಿಯಾ ಮಾತಾಡ್ಬೋದು ನಿಮಗೆ, ನೀನು ಹಂಗೆ ಅವೇನೋ ಹಿಂಗೆ ಅಂತೀಗ. ನಂದು ಎಫರ್ಟ್ ನನಗೆ ಗೊತ್ತಾ, ಅವ್ನ ಎಫರ್ಟ್ ಅವ್ನು ಗೊತ್ತಾ, ನನ್ನ ಸ್ಟ್ರಗಲ್ ನನಗೆ ಗೊತ್ತಾ, ಅವ್ನ ಸ್ಟ್ರಗಲ್ ಅವ್ನು ಗೊತ್ತಾ. ಇಲ್ಲೊಂದು ಟೀಮ್ ಅಂತ ಬಂದಾಗ ಇಲ್ಲಿ ಹೆಂಗೆ ಆಗ್ತೈತೆ ರೀ, ಪ್ರಿಪ್ರೇಷನ್ಗೆ ಬೇರೆ ಐತಿ, ರೆಡಿ ಮಾಡೋದು ಬೇರೆ ಆಗ್ತೈತಿ, ಅದು ದಂಡಿಗೆ ಕಾಣಿಸೋದು ಬೇರೆ ಆಗ್ತೈತಿ. ಸೊ ನಮ್ಮಲ್ಲಿ ಇರ್ತಾವೆ. ನಾವೆಲ್ಲ ಹೆಂಗೆ ಅಂತೀವಿ ಅಂದ್ರೆ ಆಟ ಆಡ್ಕೊಂತ ಮಾಡೋವಂಥದ್ದು, ಇದಕ್ಕೆ ಇಷ್ಟ ಮಾಡ್ಬೇಕು, ಇದು ರೂಲ್ಸ್, ಇದು ನಿನ್ನ ಡ್ಯೂಟಿ, ಇದು ಅವ್ನ ಡ್ಯೂಟಿ, ಅದಿಲ್ಲ. ಆಯಾ ಟೈಮ್ಗೆ ನಾವು ಬೇಕಾಗಿತ್ತ ನಾವು ಇಲ್ಲೊಂದು ಮಳೆ ಹೊಡಿಬೇಕಪ್ಪ, ನಾವು ಹೊಡಿದ ತಡಿ ಇದಕ್ಕಂತ ಒಂದು ಡಿಪಾರ್ಟ್ಮೆಂಟ್ ನೀನು ಅಲ್ಲಿ ಹೊಡಿ, ನೀನೇ ಮಾಡಿದಿಲ್ಲ, ಆಮೇಲೆ ನಾವು ಮಾಡ್ತೀವಿ, ನಾ ಇರ್ಲಿಕ್ಕೆ ಅವ ಕೆಲಸ ಮಾಡ್ತಾನೆ, ಕೆಲಸ ಕಂಪ್ಲೀಟ್ ಆಗ್ಬೇಕು ಅಷ್ಟೇ. ಸೊ ಆ ಮೈಂಡ್ ಸೆಟ್ ಎಲ್ರಿಗೂ ಐತ್ರಿ. ಸೊ ಹಂಗಾಗಿ ಚಲೋ ನಡೆದೈತ್ರಿ. ಹೌದು. ಅಂಡ್ ಈಗ ನೀವ್ ಹೇಳ್ತೀರಿ ಉತ್ತರ ಕರ್ನಾಟಕದ ಮಂದಿ ಎಲ್ಲ ನಿಮ್ ಕಾಂಟೆಂಟ್ ನ ಫಾಲೋ ಮಾಡ್ತಾರೆ, ನೀವೆಲ್ಲ ನೋನ್ ಪರ್ಸನಾಲಿಟಿ ತರ. ಅದು ಬಿಟ್ಟು ಬೇರೆ ಕರ್ನಾಟಕದ ಭಾಗ ಇರ್ಬೋದು, ಮೈಸೂರು ಕಡೆ ಅಥವಾ ಕರಾವಳಿ ಸೈಡು, ಆ ಕಡೆ ಎಲ್ಲ ನಿಮ್ ಆಡಿಯನ್ಸ್ ಹೇಗಿದ್ದಾರೆ? ಇತ್ತೀಚೆಗೆ ರೀ ಭಾಳ ಸ್ವಲ್ಪ ದಿನ ಈಗ ನನ್ನಕ್ಕೆ ಆದ್ಮೇಲೆ ಸ್ವಲ್ಪ ಚಲೋ ಆ ಕಡೆಯಿಂದ ರೆಸ್ಪಾನ್ಸ್ ಬರ್ತೈತಿ. ಅವ್ರು ಬೆಂಗಳೂರು ಭಾಷೆನೇ ಮಾತಾಡಿದ್ರು, ಹೇ ನಾವು ನೋಡ್ತಿರ್ತೀವಿ ನಿಮ್ದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಹಂಗೆ ಅದು ಎಲ್ಲರೂ ಭೇಟಿಯಾಗಿರ್ತಿಲ್ಲ, ನಾವು ಹೋಗಿರ್ತೀವಿ ಟ್ರಾವೆಲಿಂಗ್ ಮಾಡೋದು, ಏನ್ರಿ ಆಮ್ಲೆಟ್ ತಿನ್ನಕ, ಚಾ ಕುಡಿಯಕ್ಕೆ ನಿಲ್ಸಿರ್ತೀವಿ. ಸೊ ಅವಾಗ ಮಾತಾಡ್ತಾರ್ರಿ, ನೀವು ಯೂಟ್ಯೂಬರ್ ಎಲ್ಲ ಚೆನ್ನಾಗಿ ಮಾಡ್ತೀರಾ. ಅವ್ರಿಗೆ ಭಾಷೆನೇ ಖುಷಿ, ನಮ್ದು ಭಾಷೆ ಎಂಜಾಯ್ ಮಾಡ್ತಿರ್ತಾರೆ ಅವ್ರು. ಸೊ ಅದು ಖುಷಿ ವಿಚಾರ ರೀ. ಆ ಕಡೆ ಎಲ್ಲ ತಲುಪತೈತಿ, ಓವರ್ ಆಲ್ ಕರ್ನಾಟಕ ಎಲ್ಲ ತಲುಪಲತ್ತೈತಿ ಅನ್ನುವಂಥ. ಅಂದ್ರೆ ಈ ಕಡೆ ಸಂಬಂಧಪಟ್ಟಂಗೆ ಏನಾದ್ರು ಕಂಟೆಂಟ್ ಮಾಡ್ಬೇಕು ಅಂತ ಅನ್ಸಿದ್ದೇನಾದ್ರು ಇದೆಯಾ? ಈಗ ಮಾಡಿವ್ರಿ. ಈಗ ವರುಣ ಆರಾಧ್ಯ ಅಂತೇಳಿ ಕ್ರಿಯೇಟರ್ ಅದಾರಲ್ಲ, ಅವರು ನಾವು ಅವ್ರು ಬೆಂಗಳೂರು ದೋಸ್ತ ಇರ್ತಾನ, ನಾವು ಉತ್ತರ ಕರ್ನಾಟಕದ ದೋಸ್ತ. ಅಲ್ಲಿಂದ ಇಲ್ಲಿ ಬಂದಾಗ ಕೆಲವೊಂದಿಷ್ಟು ಏನು ಹುಚ್ಚರ ಆಕಾರಕ್ಕವ ಅಂತೇಳಿ ಅದೊಂದು ಮಾಡಿವ್ರಿ. ಈಗ ಥೋಡೆಂದಾಗ ಅಪ್ಲೋಡ್ ಆಗ್ತೈತಿ. ಇನ್ನೊಂದು ಇವಾಗ ಹೇಗೆ ಅಂತಂದ್ರೆ, ಒಂದು ಸಿನಿಮಾದಲ್ಲಿ ಒಂದು ದೊಡ್ಡ ಫುಲ್ ಫ್ಲೆಜ್ ಫಿಲಮ್ ಅನ್ಕೊಳ್ಳಿ, ಒಂದು 3 ಅವರ್ ಸಿನಿಮಾ, 2.5 ಗಂಟೆ ಸಿನಿಮಾದಲ್ಲಿ ಜನ ಎಲ್ಲಾ ರೀತಿ ಎಂಟರ್ಟೈನ್ಮೆಂಟ್ ಕೇಳ್ತಾರೆ. ಆಕ್ಷನ್, ಮ್ಯೂಸಿಕ್, ಡ್ಯಾನ್ಸ್, ಆ ಥರ ಎಲ್ಲ ಇರುತ್ತೆ. ಈಗ ಹೋಗ್ತಾ ಹೋಗ್ತಾ ಶಾರ್ಟ್ ಫಿಲ್ಮ್ಗಳಲ್ಲೂ ಅದೊಂಥರ ಇಂಪಾರ್ಟೆಂಟ್ ಆಗಕ್ಕೆ ಶುರು ಆಗಿದೆ. ಒಂದು ಮಧ್ಯದಲ್ಲಿ ಒಂದು ಸಾಂಗ್ ಬರೋದಿರ್ಬೋದು, BGM ಹಾಕೋದಿರ್ಬೋದು, ಅದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕಥೆ ಚೆನ್ನಾಗಿದ್ರೆ ಅದ್ರದ್ದು ಅವಶ್ಯಕತೆ ಇರುತ್ತೆ, ಮ್ಯೂಸಿಕ್ ಅವಶ್ಯಕತೆ ಇರುತ್ತೆ. ಸೊ ನಿಮಗೆ ಮ್ಯೂಸಿಕ್, ಈ BGM ಇದ್ರ ಬಗ್ಗೆ ಎಲ್ಲ ಏನ್ ಐಡಿಯಾ ಇದೆ? ನನಗೆ ಅಷ್ಟೊಂದು ಅದ್ರ ಬಗ್ಗೆ ಪಳಗಿಲ್ಲ ರೀ. ಬಟ್ ನಾ ವಿಡಿಯೋ ಮಾಡಿದಾಗ ನನಗೆ ಹೆಂಗೆ ಬೇಕು ಹಂಗೆ ಬರೋ ಮಟ್ಟ ನಾನು ಬಿಡಂಗಿಲ್ಲ ರೀ. ಇಲ್ಲಿ ನಾ ಮುಂದೆ ಕೂತು ಮಾಡ್ಸಾಗ. ಸೊ ಈಗ ರಿಯಲ್ ಒಳಗೂ ಹಂಗೆ ರೀ, ಕುಂತು 3-4 ಸಲ ಹೋಗಿ ಬಂದೈತ್ರಿ. ಅವರು ದರ್ಶನ್ ಸುತಾರ ಅಂತೇಳಿ ಹೊಸಬ್ರು ರೀ, ನಿಪ್ಪಾಣಿ ಒಳಗಿರ್ತಾರೆ. ಗಿಡಿ ಮಾಡ್ಕೊಂಡು 2-3 ಸಲ ಹೋಗೈತ್ರಿ. ಹಿಂಗೆ ಬೇಕಂದ್ರೆ ಹಿಂಗೆ ಕೆಲವೊಂದಿಷ್ಟು ನನಗೆ ಅನ್ಸಿದ್ದು ನಾ ಸಜೆಸ್ಟ್ ಮಾಡ್ತಿರ್ತೀನಿ. ಅಲ್ಲಿ ಏನೋ ನನಗೊಂದು ನನ್ನೊಂದು ಇಮ್ಯಾಜಿನ್ ಇರ್ತೈತಿ, ಹಿಂಗೆ ಹೋಗ್ತಾ ಡಿಡ್ಡತ್ ಬರ್ಬೇಕಂತ ಹೇಳಂದ್ರೆ ಅದನ್ನ ಹೇಳ್ತೈತಿ. ಅವ್ರು ಮಸ್ತ್ ಐತಿಲ್ಲ ಅಂತೇಳಿ ಮಾಡ್ಕೊಂಡಿರಂತ ಮುಂದೆ ಕುಂಡಿಸ್ಕೊಂಡು ಕಂಪ್ಲೀಟಾಗಿ ಅದು ಶುರುವಾದಾಗಿ ಮುಗಿ ಮಟನೂ ವಿಡಿಯೋ ನಂದು ಅನ್ನಂಗಿರ್ತೈತಿ. ಡೈಲಾಗ್ಗಳು ಬಂತು, ಶಾರ್ಟ್ ಬೈ ಶಾರ್ಟ್ ಎಡಿಟ್ ಬಂತು, ಮ್ಯೂಸಿಕ್ ಬಂತು, ಎಕ್ಸ್ಪ್ರೆಷನ್ಗಳು ಬಂತು, ಎಲ್ಲ ಓವರ್ ಆಲ್ ಪೂರ ಕಂಟೆಂಟ್ ರೆಡಿ ಆಗ್ಬಿಟ್ರೆ ನನಗೆ ಹೆಂಗೆ ಬೇಕಂಗೆ ಹೌದಪ್ಪ ಇದು ಮುಗೀತು, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನಮಗಂತ ಅಂದಾಗ ಅದು ಕೈ ಬಿಟ್ಟು ಅಪ್ಲೋಡ್ ಮಾಡಿರ್ತೈತಿ. ಕೆಲವೊಂದು ಟೈಮ್ನಾಗ ಭಾಳ ಕುತ್ತಿಗೆ ಬಂತು, ಇದು ಆಗಂಗಿಲ್ಲ ಅಂತ ಬಂದಾಗ ಕೆಲವೊಂದಿಷ್ಟು ಬಿಟ್ಟಿರೋಂಥದ್ದು ಅದಾವ್ರಿ. ದೊಡ್ಡದಾಗ್ಲಿ ಸಣ್ಣದಾಗ್ಲಿ ಕೆಲಸ ಆಯ್ತು ಅನ್ಕೊಂಡಂಗೆ ಆಗ್ಬೇಕು, ಮಂದಿಗೆ ಅದು ಫೀಲ್ ಆಗ್ಬೇಕು ಅನ್ನೋದು ಒಂದು ಉದ್ದೇಶ ರೀ ನಂದು. ನನ್ನ ಹಾಕಿದ್ದು ಹಂಗೆ ರೀ, ಫೋನ್ ಒಳಗೆ ಮಾಡಿ ಅದು 4 ಭಾಗ ಮಾಡಿ ಅಪ್ಲೋಡ್ ಮಾಡೋದು ಸಿನಿಮಾ ಆಗಿದ್ದು ಅಷ್ಟೇ ಅದ. ಬಟ್ ಯೂಟ್ಯೂಬಿಗೆ ಮಾಡಿರೋದು ನಾವು ದುನಿಯಾ ಮಿಸ್ಟೇಕ್ ಅದ ಅದ್ರಾಗ. ಸೊ ನೆಕ್ಸ್ಟ್ನು ಅದೈತ್ರಿ. ಈಗ ಸಣ್ಣದರೆ ಮಾಡಲಿ ದೊಡ್ಡದರೆ ಮಾಡಲಿ ಅನ್ಕೊಂಡಂಗೆ ಹೆಂಗೆ ಬರ್ಬೇಕು ಅನ್ಕೊಂಡಿರ್ತೈತೆ ಹಂಗೆ ಅನ್ಕೋಬೇಕಷ್ಟೆ, ನಾವು ಮಾಡ್ಕೋಬೇಕಷ್ಟೆ. ಆ್ಯಂಡ್ ಇನ್ನೊಂದು ಏನಂದ್ರೆ, ನೀವು ಈ ಥರ ಸಿನಿಮಾಗಳು ಮಾಡೋದಿರ್ಬೋದು, ಮ್ಯೂಸಿಕ್ ಅಂದರೆ ಶಾರ್ಟ್ ಫಿಲಮ್ಸ್ ಎಸ್ಪೆಷಲಿ, ಮತ್ತು ಕಾಂಟೆಂಟ್ ಏನು ಮಾಡ್ತೀರಾ, ಜನ ನಿಮ್ಮನ್ನ ಗುರ್ತಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನೆಕ್ಸ್ಟ್ ಏನು ಚೆನ್ನಾಗಿ ಮಾಡ್ತಾರೆ ಅನ್ನೋದು. ಅದರಿಂದ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರೋ ಒಂದು ಫೇಮ್, ಅದ್ರಲ್ಲಿ ಸಿಕ್ಕಿರೋಂಥ ಫಾಲೋವರ್ಸು, ಹೀಗಿರಬೇಕಾದ್ರೆ ನಿಮಗೆ ಬಹಳ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ತುಂಬ ಯೋಚನೆ ಮಾಡಿ ಕಾಂಟೆಂಟ್ ಹಾಕಬೇಕಾಗುತ್ತೆ. ನಿಮ್ಮ ಪ್ರಕಾರ ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಅನ್ನೋದೇನಿದೆ, ಅಂದರೆ ಜನ ನಮ್ಮಿಂದ ಏನೋ ಒಂದು ಇನ್ಫ್ಲುಯೆನ್ಸ್ ಆಗ್ತಾರೆ, ಒಂದು ಸ್ವಲ್ಪ 1%, 2%. ಒಂದು ಇನ್ಫ್ಲುಯೆನ್ಸರ್ ಆದಾಗ ಏನಿರುತ್ತೆ ನಿಮ್ಮ ಜವಾಬ್ದಾರಿ, ಎಲ್ಲಿ ನಿಮ್ಮ ಲೈನ್ನ ನೀವು ಡ್ರಾ ಮಾಡ್ಬೇಕಂತ ಅನ್ಸುತ್ತೆ? ಈಗ ದೊಡ್ಡದಾಗ್ಲಿ ಸಣ್ಣದಾಗ್ಲಿ ಜವಾಬ್ದಾರಿನೇ. ಈಗ ಯೂಟ್ಯೂಬ್ ಒಳಗಾದ್ರೂ ನಾವು ಸಣ್ಣ ಪುಟ್ಟ ಏನೋ ಅಪ್ಲೋಡ್ ಮಾಡತ್ತೀವಿ ಅಂದ್ರೂ, ರೀಲ್ಸ್ ಮಾಡತ್ತೀವಿ ಅಂದ್ರೂ ಒಂದು ಸಣ್ಣ ಜವಾಬ್ದಾರಿ ಇರುತ್ತೆ. ಸುಮ್ಮನೆ ಇರಂಗಿಲ್ಲ. ಎಂಟರ್ಟೈನ್ಮೆಂಟ್ ಓಕೆ, ಫುಲ್ ಹೈ ತೊಗೊಂಡು ಹೋಗ್ಲಿಲ್ಲ ಅಂದ್ರೂ ಅದು ತಳ ಬೀಳುವಂಥ ರೀಲ್ಸ್ ಇರಬಾರ್ದು. ಆಮೇಲೆ ಯೂಟ್ಯೂಬ್ ಕಂಟೆಂಟು ಹಂಗೆ, ನಾವು ಏನೋ ಮಾಡಲಿ ಮೆಸೇಜ್ ಓರಿಯೆಂಟೆಡ್ ಏನೋ ಮಾಡಿದಾಗ ಎಲ್ಲ ಒಂದು ಕಡೆ ತಪ್ಪು ಮಾಹಿತಿ ಹೋಗೈತೆ ಅನ್ನೋಂಥದ್ದು ಇರಬಾರ್ದು. ಏನು ಮೆಸೇಜ್ ಇರ್ಲಿಕ್ಕೆ ಅಟೋದ್ರಾಗ ಕ್ಲೀನಾಗಿ ಒಂದೊಂದು ವಿಡಿಯೋ ನೋಡಿದಪ್ಪ ಸಾಕು ಅನ್ನಂಗಿದ್ರು ಓಕೆ, ಅದರಿಂದ ಏನೋ ತಪ್ಪು ಆಗುವಂಗೆ ಇರಬಾರ್ದು ಅನ್ನೋಂಥದ್ದು ಒಂದು. ಸಿನಿಮಾದ ಆಸೆ ಭಾಳ ಐತ್ರಿ. ಒಂದೊಂದು ಸಿನಿಮಾ ಮಾಡ್ಬೇಕು, ಹಿಂಗೆ ಡೈರೆಕ್ಷನ್ ಮಾಡಿ, ಆ್ಯಕ್ಟ್ಗಿಂತನೂ ಡೈರೆಕ್ಷನ್ ಮಾಡಿ ನಾವು ಅನ್ಕೊಂಡಂಗೆ ಒಂದು ಮಾಡಿ ತರಬೇಕು ಅನ್ನೋದು. ಕೆಲವೊಂದಿಷ್ಟು ಪ್ರೊಡ್ಯೂಸರ್ ಆಫರ್ ಬಂದಿದ್ದು ರೀ. ನಂದೇನ ಅದಕ್ಕೆ ಯಾವಾಗ ಯೋಗ್ಯ ಅದನ್ನಂತ ಅನಿಸಿದಾಗ ನಾ ಅದಕ್ಕೆ ಕೈ ಹಾಕ್ಬೇಕು. ಸುಮ್ಮನೆ ಈಗ ಸಿಕ್ಕೈತೆ ತಡಿ ನನಗೇನಂತೇಳಿ ಹಂಗೆ ಮಾಡಕ್ಕೆ ಹೋದ್ರೆ ಹಂಗೆ ಮಾಡಿ ಕೈ ಸುಟ್ಕೊಂಡವ್ರು ಭಾಳ ಜನ ಅದಾರ.
ಕೈ ಹಂಗೆ ಸುಟ್ಕೊಳ್ಳೋದಲ್ಲ, ನಾಳೆ ಮರಗ್ತಾವ್ರು ನಮ್ಮ ಹೆಸರಲ್ಲೇ, ಅಯ್ಯೋ ಇವ್ನು ನೋಡಿ ರೊಕ್ಕ ಹಾಕಿನ ಅಂತೇಳಿ. ಸೊ ಅದು ಈಗ ಬಂದ್ರೆ ನಾನು ಅದು ಸ್ವಲ್ಪ ಹೋಲ್ಡ್ ಅನ್ನಂಗೆ ಇಟ್ಟಿನಿ. ನನ್ನ ಮೇಲೆ ಯಾವಾಗ ನಂಬಿಕೆ ಬರ್ತೈತಿ ಇದು ವರ್ಕೌಟ್ ಆಕತ್ತೆ ಅಂತೇಳಿ, ಅವಾಗ ಅದ್ರ ಯೋಚನೆ ಮಾಡೋಣ ಅಂತೇಳಿ. ಈಗ ಇರ್ತೈತಲ್ರಿ ತಲೆಯಾಗ ಏನೇ ಮಾಡಿ ಅಂದ್ರೂ ತೃಪ್ತಿ ಇರಂಗಿಲ್ಲ. ಈಗ ಎಷ್ಟು ಮಾಡಿ ಅಂದ್ರು ಈಗ ಬೇರೆ ಬೇರೆ ನೋಡ್ತಿರ್ತಾವೆ ತಲೆಯಾಗ, ಏನೋ ಚಲೋ ಅಂಥದ್ದು ಮಾಡ್ಬೇಕಲ್ಲ, ಅಂಥದ್ದು ಕಂಟೆಂಟ್ ಮಾಡ್ಬೇಕಾ, ಸಿನಿಮಾರೇ ಇಂಥದ್ದು ಮಾಡ್ರಿ ಹಿಂಗೆ ಮಾಡ್ಬೇಕು ಅನ್ನೋಂಥದ್ದು. ಅದು ಪಕ್ಕ ಭರವಸೆ ಬಂದಾಗ ಹಾಕತಿ ಚಲೋ ಅಂತ ಅಂದಾಗ ಆಗೋದು ಬಿಡೋದು ಸೆಕೆಂಡ್ರಿ. ಬಟ್ ನಮ್ಮಲ್ಲಿ ಭರವಸೆ ಬರ್ಬೇಕಲ್ಲ, ತಡಿ ಒಂದಿಟ್ಟು ಅದಾವ ನಮಗೆ ಚಾಯ್ಸ್ ಅದಾವ, ಒಂದಿಟ್ಟು ಅದ್ರಾಗ ಒಂದು 4 ರೂಪಾಯಿ ಮಾಡ್ಕೊಂಡು ಅಂದಿವಿ ಅಂದ್ರೆ ಅವ್ರನ್ನೂ ಸಾಯ್ಬಿಡ್ತೀವಿ, ನಾವು ಸಾಯ್ತೀವಿ. ಸೊ ಹಂಗಾಗಿ ಒಂದು ಸ್ವಲ್ಪ ಪೆಂಡಿಂಗ್ ಇಡತ್ರಿ. ಯೂಟ್ಯೂಬ್ದಾಗ ಏನೈತಿ ಅದು ಸಣ್ಣಗೆ ಮಾಡ್ಕೋತ ಹೋಗ್ತೈತಿ. ಏನೇ ಜರ ಕೈ ಸುಟ್ಕೊಂಡ್ರೆ ಮತ್ತೆ ನಾವು ಕವರ್ ಮಾಡ್ಕೋತಿರ್ತೀವಿ ಒಂದು ಭರವಸೆ ಇರ್ತೈತಿ. ಮತ್ತೆ ನಮ್ಮೇಲೆ ನಾವು ಕೈ ಸುಟ್ಕೊಂಡಿರ್ತೀವಿ, ಇನ್ನೊಬ್ರಿಗೆ ನಾವು ಹೇಳುವ ಅವಶ್ಯಕತೆ ಇರಂಗಿಲ್ಲ. ಇಲ್ರಿ ತಪ್ಪಾತ್ರಿ, ಏನೋ ನಾವು ಹೇಳಿ ನಿಮ್ಮ ಮಾತು ಮೀರಿದೀವಿ ಅನ್ನಂಗೆ ಇರಂಗಿಲ್ಲ. ಇಲ್ಲಾದ್ರೆ ನಾವೇ ಮಾಡ್ಕೋತೀವಿ, ನಾವು ಕವರ್ ಮಾಡ್ಕೋತೀವಿ. ಮತ್ತೆ ನನ್ನಕ್ಕೆ ಹಂಗಾಗಿತ್ತು, ಹಂಗೆ ಮಾಡ್ಕೊಂಡಿವ್ರು ನಾವು. ನನ್ನಕ್ಕೆ ಟೈಮ್ನಾಗ ಒಂದು ಸ್ವಲ್ಪ ಅದೇನು ರೊಕ್ಕ ಪೂರ್ತಕ್ಕೆ ಕೈ ಹಿಡಿಲಿಲ್ಲ ನಮಗೆ. ದುಮ್ಶಾ ನೋಡೈತಿ ಭಾಳ ಜನಕ್ಕೆ ಅದ ಕನ್ಫ್ಯೂಸ್ ಅದ. ನಾ ಕ್ಲಿಯರ್ ಮಾಡ್ತೀನಿ ಇವತ್ತು ಇಲ್ಲೇ. ನನ್ನಕ್ಕೆ ಸಿನಿಮಾ 100 ದಿನ ಓಡೈತ್ರಿ ಉತ್ತರ ಕರ್ನಾಟಕದಾಗ. ಸಿಕ್ಕಂಗೆ ಚಲೋ ರೆಸ್ಪಾನ್ಸ್ ಮಾಡೈತಿ, ಭಾಳ ಜನ ಥಿಯೇಟ್ರಿಗೂ ಬಂದಿರಿ. ಎಲ್ಲ ಥಿಯೇಟ್ರ್ ಕಡೆಯಿಂದ ನನ್ನ ಕೈಗೆ ಬಂದಿರೋದು 12,75,000. ಇದು ಬಿಟ್ಟು ಎಕ್ಸ್ಟ್ರಾ ಬಂದಿಲ್ಲ, ಅದೇನೇನು ನನಗೆ ಗೊತ್ತಿಲ್ಲ. ಹಿಂಗಾಗೈತಿ. ಹಂಗಾದ್ಮೇಲೆ ಇಲ್ಲಾರ ಹಾಕಿದಟ್ಟು ರೊಕ್ಕನ ಬಂದಿತ್ತು ಅಂತೇಳಿ ನನ್ನಾಕಿ ಪಟ್ಟನ ಇನ್ನೊಂದು ಎಪಿಸೋಡ್ ಪ್ಲ್ಯಾನ್ ಆಗಿದ್ನೆ. ದುನಿಯಾದಾಗಲಿ ಕ್ಯಾಮ್ರಾಗಳು ತರಿಸಿ ಆದ್ರೆ ಸಿನಿಮಾ ವೇದಾಗ ಮಾಡ್ಬೇಕಂತೇಳಿ. ಬ್ಯಾಡ ತಡಿದು ಯಾಕೆ ವಾಜಿ ಬೆಳೆದೈತಿ ಅಂತ ಹೇಳಿ ತಿಂದಟ್ರು ಇರು ಒಂದು ರೊಟ್ಟಿ ಕಮ್ಗೆ ಇರಲಿ ಅಂತೇಳಿ ಕೈ ಬಿಟ್ಬಿಟ್ಟಿರೋದು. ಬಟ್ ಇದೇನಾಕತಿ, ಇವರು ತಿಳಿದವ್ರದ್ದು ರಂಗದ್ರು ಉಮೇಶ್ ಸರ್, ಅವ್ರು ಡೈರೆಕ್ಟರ್ ಇದ್ರು ವಿದ್ಯಾ ಗಣೇಶ, ಪ್ರೊಡ್ಯೂಸರ್ ಇದ್ರು ಚೇತನ್ ಸರ್. ಸುಮ್ಮನೆ ಹೋಗೋದು ಹೀರೋ ಆಗಿ ಆ್ಯಕ್ಟ್ ಮಾಡೋದು ಬರೋದಿತ್ತನ ನಾವು ಇದನ್ನ ಒಪ್ಕೊಂಡಿದ್ರಿ. ನಾವಾಗ ಏನಕ ಭೂಮಿಗೆ ಹೋಗಂಗಿಲ್ಲ. ಹೌದು. ಅಂಡ್ ನಾವೇ ಆ ಪಾತ್ರ ಮಾಡ್ಬೇಕು ಅಂತ ಇದ್ರೆ ಅದು ನಮ್ಮ ಪಾಲಿಗೆ ಬಂದೇ ಬರುತ್ತೆ. ನಾವೇ ಬೇಡ ಅಂತಂದ್ರೂ ಅದು ಹೆಂಗೋ ಬಂದು ನಮ್ಮನ್ನ ಸೇರುತ್ತೆ ಖಂಡಿತ. ನೀವು ಅಂದ್ರೆ ನಿಮಗೆ ಗೊತ್ತಿಲ್ಲದೇನೆ ಈ ಒಂದು ಕಂಟೆಂಟ್ ಮಾಡೋದಿರ್ಬೋದು, ಸಿನಿಮಾಗಳು ಮಾಡೋದಿರ್ಬೋದು, ಶಾರ್ಟ್ ಫಿಲಮ್ಸು, ನಿಮ್ಗೆ ಇದ್ದಿದ್ದು ಅದೊಂದು ಟ್ಯಾಲೆಂಟು ಇವಾಗ ಕೈ ಹಿಡಿತಾ ಬಂದಿದೆ. ಅದನ್ನ ಗುರುತಿಸಿ ನಿಮಗೆ ಒಂದು ಸನ್ಮಾನ ಮಾಡೋದಿರ್ಬೋದು, ಸಾಧನೆನ ಏನು ಗುರುತಿಸಿ ಸ್ಟೇಜ್ ಮೇಲೆ ಕರೆದು ಮಾತಾಡಿಸುವಾಗಲೆಲ್ಲ ಏನು ನೋಡ್ತಿರುತ್ತೆ ತಲೆಯಲ್ಲಿ, ಅಂದ್ರೆ ಅನ್ಕೊಂಡು ಇರಲ್ಲ ನಾವು ಹಿಂಗೆಲ್ಲ ಕರೀತಾರ ನಮ್ಮನ್ನ ಅಂತ ಟೈಮಲ್ಲಿ ಹಿಂಗೆ ಏನೋ ಒಂದು ಗುರುತಿಸಿದಾಗ ಜನ ವೇದಿಕೆಗಳ ಮೇಲೆ ಏನ್ ಅನ್ಸುತ್ತೆ? ನಿಮ್ಗೆ ತುಂಬಾ ಸ್ಪೆಷಲ್ ಅನ್ಸಿದ್ ಯಾವ್ದಾದ್ರು ಇದೆಯಾ? ಖುಷಿ ಆಗ್ತೈತ್ರಿ. ಈಗ ನೋಡ್ರಿ, ಮನ್ಯಾಗ ನಮ್ದ ಮಗ ಅದಾನಂದ್ರು ಶಾನೆ ಇರ್ಲಿಕ್ಕಂದ್ರೆ ನಾವು ಎಲ್ಲಿ ಹೇಳ್ಕೊಂಡು ತಿರುಗಾಡಂಗಿಲ್ಲ. ಸುಮ್ಮನೆ ಎಲ್ಲಿ ನನ್ನ ಮಗ ಇದ್ರಲ್ಲ ಅವ್ನು ಶಾನೆ ಇಲ್ಲ ಅನ್ನಂಗೆ. ಬಟ್ ನಾವು ಯಾವುದೋ ಊರಾನವರು, ಎಲ್ಲೇ ಇದ್ದವ್ರು, ನಮಗೆ ಅವ್ರಿಗೆ ಪರಿಚಯ ಇಲ್ಲ, ಫೋನ್ನೇ ನಾವು ಮಾತಾಡಿರಂಗಿಲ್ಲ. ಬರೀ ಕಲೆನ ಗುರುತಿಸಿ ಅವ್ರ ಊರಿಗೆ ಕರೆಸಿ, ರೊಕ್ಕ ಕೊಟ್ಟು ಕರೆಸಿ, ಸನ್ಮಾನ ಮಾಡಿಸಿ, ನಮ್ದೊಂದೆರಡು ಮಾತು ಕೇಳಕ್ಕೆ ಅವ್ರು ಕೇಳೋದ್ನೆಲ್ಲ ಚಪ್ಪಾಳೆ ಹೊಡೆದು ಸಿಳೆ ಹೊಡೆದು ಆ ಒಂದು ಗ್ರ್ಯಾಂಡ್ ಐತಲ್ರಿ, ಅದು ಭಾಳ ಖುಷಿ ಕೊಡ್ತೈತಿ. ನೆಕ್ಸ್ಟ್ ಮುಂದಿನ ಹೆಜ್ಜೆಗೆ ನಮಗೆ ಪ್ರೇರಣೆ ಆಗ್ತೈತ್ರಿ. ಟಿಕ್ಟಾಕಿಂದ ಹಾಕೋತ್ ಬಂದಿರೋದು ಹಂಗೆ ವಿಡಿಯೋ ಮಾಡ್ಕೋತಿ. ನೋಡ್ರಿ ಎಷ್ಟೋ ದುಡಿದ್ರು ಮನುಷ್ಯಾಗ ಪಗಾರ ಬರಲಿಲ್ಲ ಅಂದ್ರೆ ಹೆಂಗೆ ಅಂದಂಗೆ ಇರ್ತೈತೆ ಅದು. ಈ ಸನ್ಮಾನ ಅನ್ನೋಂಥದ್ದು ಅದೇ. ನಾವು ಟಿಕ್ಟಾಕ್ ಟೈಮ್ನಾಗ ಏನೇನು ಮಾಡಿದ್ವಿ, ಕರೀದು ಅವ್ರು ಸನ್ಮಾನ ಮಾಡೋದು, ಅಲ್ಲೆಲ್ಲ ಸ್ಟೇಜ್ ಆ ಮಂದೆಲ್ಲ ನಾವು ಒಬ್ಬರನ್ನ ಹುಯ್ ಅಂತ ಅನ್ನೋದು, ಏನೋ ಮಾಡ್ತೀವಳಿ ನನ್ನ ಹುರುಪಾಗಿದ್ದ ಅಲ್ಲಿಂದ ರೀ. ಅದು ಭಾಳ ಖುಷಿ ವಿಚಾರ. ನಮ್ಮ ಕಡೆ ಇನ್ನಾದ್ರೂ ನಾನು ತಟ್ಟ ಅಲ್ಲ, ಜಾನಪದ ಲೋಕನಾಗ ಭಾರಿ ಕಲಾವಿದರು ಅದಾರು, ಮೋಟಿವೇಶನ್ ಹೊಡೆದಾಗ ಕಲಾವಿದರು ಅದಾರು, ಕಾಮಿಡಿಯನ್ ಒಳಗೆ ಕಲಾವಿದರು ಅದಾರು, ನಮ್ಮಲ್ಲಿ ಬೇರೆ ಸ್ಪೋರ್ಟ್ಸ್ ಒಳಗೆ ಅದಾರು. ಎಲ್ಲರನ್ನೂ ಕರೆದು ಸನ್ಮಾನ ಮಾಡಿ ಗೌರವಿಸಿ ಅವ್ರಿಗೆ ಇನ್ನಷ್ಟು ಎನರ್ಜಿ ತುಂಬ್ತಾರೆ. ಅದು ಉತ್ತರ ಕರ್ನಾಟಕ ಮಂದಿ ಸ್ಪೆಷಾಲಿಟಿ. ಹೌದು. ಅಂಡ್ ನಿಮ್ಗೆ ಏನಂತಾರೆ ಲೆಕ್ಕ ಇದೆಯಾ ಏನಾದ್ರು, ಎಷ್ಟು ಶಾರ್ಟ್ ಫಿಲ್ಮ್ಸ್ಗಳು ಮಾಡಿದೀರಾ, ಎಷ್ಟು ವಿಡಿಯೋಸ್ಗಳು ಮಾಡಿದೀರಾ, ಒಂದು ಕೌಂಟ್ ಏನಾದ್ರು ಇಟ್ಟಿದ್ದೀರಾ? ಈ ಭಾಳ ಮಾಡೈತ್ರ. ಅಂದ್ರೆ ಕೆಲವೊಂದು ಈಗ ಯೂಟ್ಯೂಬ್ ಒಳಗೆ ಹೆಂಗೆ ತೋರಿಸ್ತೈತಿ, ಮಿಕ್ಸ್ ತೋರಿಸ್ತೈತ್ರಿ. ಫಸ್ಟಿಗೆ ನಾವು ಸಣ್ಣ ಪುಟ್ಟ ವಿಡಿಯೋಗಳು, ಸ್ಟೇಜ್ ಪ್ರೋಗ್ರಾಮ್ ಅವೆಲ್ಲ ಹಾಕೋತ್ ಬಂದಿನ್ರಿ ನಾನು ಮೇನ್ ಚಾನಲ್ಗೆ. ಅವು ಆಕ್ಚುಲಿ ಹೆಂಗ್ ಗೊತ್ತಾ, ಲೆಕ್ಕ ಇಡಕ್ ಹೋಗ್ಬೇಡಿ, ಸುಮ್ನೆ ನಾವೇ ಅದನ್ನ ಏನೋ ಜಿಂಕ್ಸ್ ಮಾಡ್ದಂಗೆ ಆಗುತ್ತೆ. ಬೇಡ, ಹಿಂಗೆ ಮಾಡ್ತಾ ಇರಿ ವಿಡಿಯೋಸ್ನ. ಇಷ್ಟು ವಿಡಿಯೋಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ತುಂಬಾ ಪರ್ಸನಲ್ ಫೇವ್ರೇಟ್, ಮನ್ಸಿಗೆ ತುಂಬಾ ಹತ್ರ ಆಗಿರೋಂಥ ಕಾಂಟೆಂಟ್ ಅಂತಿದ್ಯಾ ಯಾವ್ದಾದ್ರು? ಆಲ್ವೇಸ್ ನನ್ನ ಹಾಕಿರಿ ಫಸ್ಟ್ ಲಿಸ್ಟ್ ಒಳಗೆ ನನ್ನ ಹಾಕಿ. ಅದು ನನ್ನ ಹಾಕಿ ಒಳಗೆ ನನಗೆ ಭಾಳ ಫೇವ್ರೇಟ್ ಅಂದ್ರೆ, ಪೂರ ಲಾಸ್ಟಿಗೆ ನಾನು ಹೀರೋಯಿನ್ ಇಬ್ರು ವಾಪಸ್ ಮನೆಗೆ ಬರ್ತೀವಿ, ಹುಡುಗಿ ಮನೆಗೆ ಬಸ್ಸಿಂದ ಅಲ್ಲಿಂದ ಬರೋದು ಹಿಡಿದು ಆ ಕಡೆ ಪೂರ ಕ್ಲೈಮ್ಯಾಕ್ಸ್ ಮುಗಿ ಮಟ್ಟ ಏನೈತಿಲ್ಲ, ಅದು ನಂದು ಫೇವ್ರೇಟ್. ಅದು ಉಳ್ಕಿದ ಈ ಕಡೆ ಫಸ್ಟ್ ಹಿಡ್ದೇನೈತಿ, ಅದು ರೆಗ್ಯುಲರ್ ಅದ, ಲವ್ ಮಾಡೋದು, ಓಡಾಡೋದು, ಅಡ್ಡಾಡೋದು. ಆಸ್ ಅ ಆಡಿಯನ್ಸ್ ಆಗಿ ನಾವೊಬ್ಬ ಆಡಿಯನ್ಸ್ ಆಗಿ ಅದನ್ನ ನೋಡಿದ್ದು ಅಲ್ಲಿ ಹಿಡ್ದು ಅದೇನೈತಿಲ್ಲ ಪೂರ ಲಾಸ್ಟ್ ಸಾಂಗ್ ಮುಗಿ ಮಟನು, ಅದು ನನ್ನ ಫೇವ್ರೇಟ್ ಪಾರ್ಟ್. ಒಂದು ಇನ್ನೊಂದೇನಂದ್ರೆ, ನಮ್ಮ ಇಂಡಸ್ಟ್ರಿಗೆ ಅಂದ್ರೆ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಆಕ್ಟಿಂಗು ಅದಕ್ಕೆಲ್ಲ ಒಂಥರ ಸ್ವಲ್ಪ ಒಂದು ಶಿಫ್ಟ್ ಆಗಿದ್ದಂದ್ರೆ ಕೋವಿಡ್ ಆದ್ಮೇಲೆ. ಅಂದ್ರೆ ಈಗಲೂ ಅಂದ್ರೆ ನಮ್ ಕೆಲಸ ಎಲ್ಲ ನಡೀತಾನೆ ಇದೆ, ಅದೆಲ್ಲ ಇದೆ. ಅಂಡ್ ಈ ಟೈಮಿಂದ ಸ್ವಲ್ಪ ಶುರು ಆಯ್ತು, ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚೆನೂ ಶುರು ಆಗಿತ್ತು. ಥಿಯೇಟ್ರಿಗೆ ಬಂದು ಜನ ಸಿನಿಮಾ ನೋಡಲ್ಲ, ಇಲ್ಲ ಮೊಬೈಲಲ್ಲೇ ನೋಡ್ತಾರೆ ಅನ್ನೋದೆಲ್ಲ. ನಿಮ್ಗೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡೋ ಪ್ಲಾನ್ ಇದೆ. ಜನರನ್ನ ಹೇಗೆ ಥಿಯೇಟ್ರಿಗೆ ಕರಿಬೇಕು, ಅಂಡ್ ಥಿಯೇಟರ್ ಇರೋದೇ ಸಿನಿಮಾ ನೋಡೋದಿಕ್ಕೆ ಅಂತ, ಅದು ಜಾಗನೇ ಇರೋದು ಅದಕ್ಕೆ. ಸೊ ಜನರು ಥಿಯೇಟ್ರಿಗೆ ಬರೋದು ಕಡಿಮೆ ಆಗಿರೋದ್ರ ಬಗ್ಗೆ, ಅಥವಾ ಈ OTT ಬೆಳೀತಿರೋ ಅಂತ ಒಂದು, ಈಗ OTT ಅಂದ್ರೆ ಅವಕಾಶ ಜಾಸ್ತಿ ಸಿಗುತ್ತೆ, ಕೆಲಸ ಜಾಸ್ತಿ ಇರುತ್ತೆ. ಸೊ ಇದೆರಡರ ಒಂದು ಬ್ಯಾಲೆನ್ಸ್ ಇರುತ್ತಲ್ಲ, ಥಿಯೇಟರು OTT, ಅದ್ರ ಬಗ್ಗೆ ನೀವ್ ಆಸ್ ಅನ್ ಆಕ್ಟರ್ ಏನ್ ಹೇಳ್ತೀರಾ?
ಥಿಯೇಟರ್ದಾಗ ಮತ್ತು ಯೂಟ್ಯೂಬ್ಗೆ ನಮ್ಗೆ ಹಂಗೆ ಕಂಟೆಂಟ್ ವೈಸ್ ಮಾಡೋದಲ್ರಿ, ಹಂಗಾಗಿ ಕಾಣಕ ಗ್ರ್ಯಾಂಡ್ಗೆ ಕೆಲ್ಸಕ್ಕೆ ವ್ಯತ್ಯಾಸ ಐತ್ರಿ. ಜನ ನೋಡೋದೇನೈತಿ ಅಲ್ಲಿನೂ ಅದೇ ಜಜ್ಮೆಂಟ್ ತೊಗೊಂತಾರ. ರೊಕ್ಕ ಕೊಟ್ಟು ಥಿಯೇಟ್ರಿಗೆ ಬಂದಾರ ಅಂದ್ರೆ ಚಂದ ಇರ್ಲಿಕ್ಕೆ ಚಂದಿಲ್ಲ ಅಂತ ಹೇಳ್ತಾರೆ, ಯೂಟ್ಯೂಬ್ನಾಗೂ ಚಂದ ಇರ್ಲಿಕ್ಕೆ ಕಮೆಂಟ್ ಮಾಡ್ತಾರೆ ಚಂದಿಲ್ಲ ಅಂತೇಳಿ. ಥಿಯೇಟ್ರಿಗೆ ಇದಕ್ಕೆ ಬಂದು ಸಿನಿಮಾ ಎದ್ದು ಬಂದು ಪಿಕ್ಚರ್ ನೋಡ್ತಾರೆ ಮಂದಿ ಅನ್ನೋದು ಜಜ್ಮೆಂಟ್ ಸಿಗತ್ತಿಲ್ಲ ಈಗ ಯಾರಿಗೆ ರೀ. ಸಿನಿಮಾ ಮಾಡೋರಿಗೆ ಆಯ್ತು, ಡೈರೆಕ್ಟ್ರಿಗೆ ಸಿಗತ್ತಿಲ್ಲ, ಪ್ರೊಡ್ಯೂಸರ್ಗೆ, ಆಕ್ಟರ್ಗಳಿಗೆ ಸಿಗತ್ತಿಲ್ಲ. ಒಂದೇನಂತಂದ್ರೆ ಚಂದ ಆತು ಅಂತಂದ್ರೆ ಅದು ಎಲ್ಲರೂ ಬಂದು ನೋಡ್ತಾರೆ. ಹೆಂಗಾರ ಫಸ್ಟ್ ಶೋ ಸೆಕೆಂಡ್ ಶೋ ಇರ್ತಾವೆ, ಅದಕ್ಕೆ ನಾರ್ಮಲ್ ಮಂದಿ ಬರ್ತಾರೆ, ನಡಿ ಹೋಗೋಣ ಸುಮ್ ಪಿಕ್ಚರ್ ಕತೆ ಹೋಗೋ ಮಂದಿ ಬರ್ತಾರೆ. ಸಿನಿಮಾ ನೋಡಿ ವಾಪಸ್ ಅವ್ರು ಹೋಗಿ ಅಲ್ಲಿ ಏನ್ ಹಿಂಗ್ ಸ್ಪ್ರೆಡ್ ಮಾಡ್ತಾರಲ್ಲ ಅಲ್ಲಿಂದ ಸಿನಿಮಾ ಗೆಲ್ತೈತ್ರಿ. ಅಲ್ಲಿ ಮಟ ನಾವು ದುಮ್ಶಾನ್ ಏನ್ ದೊಡ್ಡ ಗ್ರ್ಯಾಂಡ್ ಆಗಿ ಪ್ರಮೋಷನ್ ಮಾಡ್ಲಿ, ದೊಡ್ಡವ್ರನ್ನ ಕರ್ಕೊಂಡ್ ಬರ್ಲಿ, ನಮ್ ಸಿನಿಮಾಗ ನೀವು ಬರ್ರಿ, ಇನ್ವಿಟೇಷನ್ ಕೊಡ್ಲಿ, ಪಟಾಕ್ಷಿ ಏನ್ ಬೇಕಾದ್ ಮಾಡ್ರಿ, ಸಿನಿಮಾ ಹೋಗಿ ನೋಡಿ ಏನ್ ಮೌತ್ ಟು ಮೌತ್ ಹೋಗ್ತೈತಲ್ಲ ಚಂದ ಆಗೈತಿ ಅಂತೇಳಿ ಕಿತ್ತು ಬಿದ್ದು ಹೋಗ್ಕೊಂಡ್ರಿ ಮನುಷ್ಯ. ತಡಿ ಅವ್ನು ಏನ್ ಹಾಕಿರ್ಲಿ, ಅವ್ನ ಸಂಬಂಧ ಇಲ್ಲಿರೋ ಹೀರೋ ಇದ್ರು ಹೋಗಿ ನೋಡೇ ನೋಡ್ತಾನೆ, ಏನಂತ ಹಿಂಗ ಅನ್ನಲ್ಲ ಅಂತೇಳಿ. ಸೊ ಫಸ್ಟ್ ಇಂದಾನು ಗೆಲ್ಕೋತ್ ಬಂದಿರೋದು ಹಂಗೆ ರೀ. ಈಗಾತು ಮೊದಲಾತು ಅಂತಲ್ಲ, ಈಗ ಮಂದಿ ಬರತ್ತಿಲ್ಲ. ಚಲೋ ಸಿನಿಮಾಗಳು ಬಂದ್ರೆ ಬರತ್ತಾರ್ರಿ ಮಂದಿ. ಖಂಡಿತ. ನಿಮ್ದೇ ಆದ ಒಂದು ಬ್ಯೂಟಿಫುಲ್ ಜರ್ನಿ, ಅಂದ್ರೆ ತುಂಬಾ ಸಣ್ಣ ವಯಸ್ಸಿಗೆನೆ ಒಂದು ಸಡನ್ ಶಿಫ್ಟ್ ಆದ್ರೂ ಲೈಫಲ್ಲಿ ನಿಮ್ಗೆ 10ನೇ ಕ್ಲಾಸ್ಗೆನೆ, ಅದಾದ್ಮೇಲಿಂದ ನೀವು ನಿಮ್ಮ ಲೈಫ್ನ ರೂಪಿಸ್ಕೊಂಡಿರೋದು ಆ್ಯಂಡ್ ಅಂಥ ಒಂದು ಗಟ್ಟಿಗಿತ್ತಿ ನಿಮ್ಮ ತಾಯಿ ನಿಮ್ಮ ಜೊತೆ ಇರೋದು. ಆ್ಯಂಡ್ ಈಗಲೂ ತುಂಬ ಚಿಕ್ಕವರು, ನಾನು ನಿಜ ಹೇಳ್ತಾ ಇದ್ದೀನಿ, ಬಟ್ ಸ್ಟಿಲ್ ಆ ಒಂದು ಟೆಂಡರ್ ಏಜಲ್ಲೇ ನಿಮಗೆ ಮದುವೆ ಆಗಿ ಆ್ಯಂಡ್ ಒಂದು ಬ್ಯೂಟಿಫುಲ್ ಮ್ಯಾರೇಜ್ ಲೈಫ್ ಕೂಡ ಸಾಗ್ತಾ ಇದೆ, ಟಚ್ ವುಡ್. ಸೊ ಹೀಗೆಲ್ಲ ಇದೆ. ಇದೆಲ್ಲದ್ರ ಮಧ್ಯ ನಿಮ್ಮ ಜೊತೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಫ್ಯಾಮಿಲಿ ಥರ ಇರೋದು ಆಡಿಯನ್ಸ್, ಜನ ನಿಮ್ಮ ಕಂಟೆಂಟ್ನ ಇಷ್ಟಪಡ್ತಿರೋದು, ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ರೀ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇನ್ನೊಬ್ಬ ಮನುಷ್ಯ ಅಂತ ಇರ್ತಾನೆ, ಅದು ಅವಂಗ ಅಷ್ಟ ಕಾಣ್ತಿರ್ತಾನೆ. ಹಂಗೆ ನನಗೊಬ್ಬ ಮನುಷ್ಯ ಕಾಣ್ತಾನೆ ರಾತ್ರಿ 2 ಗಂಟೆ 2:30 3 4 ಗಂಟೆಗೆ ಎದ್ದು ಒಂದೊಂದ್ಸಲ ಕನ್ನಡಿ ಮುಂದೆ ನೋಡ್ಕೊತಿರ್ತೇನೆ ನಾನು. ಅಂದ್ರೆ ಈ ಕಾಂಪಿಟೇಷನ್ ಅನ್ನುವಂಥದ್ದು ಬೇರೆಯವ್ರಿಗೆ ಮಾಡೋವಂಥದ್ದಲ್ಲ. ಈಗ ನಾವು ಭಾರಿ ಹೊಂಟಾನ ತಡಿ ಅವ್ನಕಿಂತ ಭಾರಿ ಮಾಡ್ತೀನಿ, ಅವ್ನು ಹಿಂಗೆ ಜಗ್ತೀನಿ ಅನ್ನೋವಂಥದ್ಕಿಂತನು ನಾವು ನಮ್ಮ ಕೆಪಾಸಿಟಿ ನಮಗೆ ನಾವು ಕಾಂಪಿಟೇಟರ್ ಆಗ್ಬೇಕ್ರಿ. ಈಗ ನನಗೆ ಏನೋ ಕ್ವಶನ್ ಮಾಡೋದ್ರೆ ನಾ ಮಾಡ್ಬೇಕು ಜಾಸ್ತಿ, ಬೇರೆದವ್ರು ಮಾಡಿದ್ ನಾವು ತೆಲಿಗೆ ಹಚ್ಕೊಳಂಗಿಲ್ಲ. ಒಂದು ನೆಗೆಟಿವ್ ಅವ್ರು ತೊಗೊಂತೀವಿ, ಪಾಸಿಟಿವ್ ಅವ್ರು ತೊಗೊಂತೀವಿ. ಬಟ್ ನಮಗೆ ನಾವು ಕ್ವಶನ್ ಮಾಡ್ಕೊಳ್ಳೋದೈತಲ್ಲ, ನಮ್ಮ ತಲೆ ಹೆಂಗಿರ್ಬೇಕಂದ್ರೆ ನಾವು ಏನೋ ಮಾಡಿ ಅಂದ್ರೆ ಏನೂ ಮಾಡಿಲ್ಲ ಅನ್ನಂಗಿರ್ಬೇಕು. ಸೊ ಅವೇನಕ್ಕೋ ಕೆಲಸಗಳು ಜಾಸ್ತಿ ಹಾಕೋದು ಬರ್ತಾವೆ. ಯಾವಾಗ ನಾ ಎಲ್ಲ ಮಾಡಿಬಿಟ್ಟು ನಾಳೆ ತಲೆಯಾಗಿ ಬರ್ತೈತಿ, ಅವ ಸುಂದ ಹಾಕೋಣ ಅವಾಗ ನಾನು ದುನಿಯಾ ಮಾಡಿಬಿಟ್ಟು ನೀವೆಲ್ಲ ಈಗ ಮಾಡತ್ತವ, ನಾ ಎಲ್ಲ ಮುಗಿಸ್ಬಿಟ್ಟು ನಾನು ಯಾವ ತಲೆಯಾಗಿ ಇರ್ತೈತಿ, ಅವ ಮುಗಿತು ಅಲ್ಲೇ ಇದನ್ನ ಇನ್ನೂ ಏನೂ ಮಾಡಿಲ್ಲ ಮರ ಈಗ ನಡೆದೈತಿ ನಂದು ಅನ್ನುವಂಗೆ ಓಡ್ತಿರ್ಬೇಕು. ಹಂಗೆ ಇರತ್ತಲ್ಲಿ ಹಾಕೊಂತ ಬರ್ತಾರೆ. ನಾ ಇದೇ ಉದ್ಯೋಗ ಅದ ಉದ್ಯೋಗ ಅಂತ ಹೇಳತ್ತಿಲ್ಲ, ಎಲ್ಲ ಉದ್ಯೋಗದಾಗೂ ಹಂಗೆ ಇರ್ಬೇಕ್ರಿ. ಸೊ ನಂದು ಅನ್ಕ ಏನೈತಿ ರೀ, ನಮ್ಮದು ಒಂದೊಂದು ಸಲ ಅನಿಸ್ತೈತಿ ರೀ, ಖಾಲಿ ಕುಂತ ಯೋಚನೆ ಮಾಡತ್ತಾಗ ಅಂಗಡಿದ ಲೈಫ ಪಾಡಿತ್ಲ ಅನ್ಸ್ಬಿಡ್ತೈತೆ ಒಂದೊಂದ್ಸಲ. ಸೀರಿಯಸ್ಲಿ ರೀ, ಯಾಕಂದ್ರೆ ಇದು ಈ ಓಡಾಟ ತಿಂಗಳ ಮುಂದಿಂದೆಲ್ಲ ಯೋಚನೆ ಮಾಡ್ಬೇಕಾಗ. ಅವಾಗ ಹಂಗಿರ್ತಿರಲ್ಲ, ಬೆಳಿಗ್ಗೆ 7 ಅಂಗಡಿ ಹೋಗೋದು, ರಾತ್ರಿ ಬಂದು 10 ನಿದ್ದೆ ಒಂದು ತಾಸು ಹತ್ತಿಲ್ಲ ಅಂದ್ರೆ 11 ನಿದ್ದೆ ಬರ್ತಿತ್ತು. ನಾಳೆ ಏನು ಮಾಡ್ಬೇಕು ಅನ್ನೋದಿರುತ್ತೆ, ಅದೇ ಕಟಿಂಗ್ ಅದೇ ದಾಡಿ ಮಾಡ್ಬೇಕು, ಎಕ್ಸ್ಟ್ರಾರ್ಡಿನರಿ ಅಂತ ಆಗಿರ್ತಿದ್ದು. ಇದು ಹಂಗಿಲ್ಲ, ನಾಳೆ ವಿಚಾರ ಮಾಡ್ಬೇಕು, ನಾಡ್ದು ಮಾಡ್ಬೇಕು, 1 ತಿಂಗಳು 2 ತಿಂಗಳು ಮುಂಚೆ ಮಾಡ್ಬೇಕು. ನನ್ನ ಮಗಲ್ಕಿದ್ದವಂಗ ಆನ್ಸರ್ ಮಾಡ್ಬೇಕು, ಜೋಡಿದ್ದವಂಗ ಅದನ್ನ ನೋಡ್ಕೋಬೇಕು, ಇದು ನೋಡ್ಕೋಬೇಕು. ಅವ್ನು ಯಾರೋ ಸಂಬಂಧ ಇಲ್ಲ ಏನೋ ಒಂದು ಬೈತಾನೆ, ಅವ್ನು ಹೇಳ್ಬೇಕು, ಅಯ್ಯಯ್ಯೋ ಬಾಳೆದು. ಸೊ ಹಂಗಾಗಿ ಒಂದೊಂದ್ಸಲ ಹಂಗೆ ಅನ್ಸುತ್ತೆ. ಬಟ್ ಇದೆಲ್ಲ ಇದ್ದಾಗ ಮನುಷ್ಯಾಗ ಲೈಫ್ ಆಗೋದು. ಆರಾಮ್ ಕೂತಿನೋ ಮನುಷ್ಯಾಗ ಏನಾಗ್ತೈತಿ ಅದೇನು ಅರಿವಿರಂಗಿಲ್ಲ. ನಾವು ಭಾಳ ಸಲ ಫಸ್ಟ್ ಇಂದ ನಮ್ಗೆ ಕ್ಲಿಯರ್ ಇರೋದೇನೈತಿ. ಕೆಲವೊಂದಿಷ್ಟು ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರೋ ಒಬ್ಬ ಸಾವುಕಾರ ದೋಸ್ತರ ಮಗ ಇದ್ದಂದ್ರೆ ಅವಾಗ ತಿರ್ತಿದ್ವಿ ನಾವು, ನಿಮ್ಮ ಅಪ್ಪ ಮಾಡಿಟ್ಟಾನು ನಡೀತಿತ್ತು ನಿಂದ ಅಂತೇಳಿ. ಇನ್ನೂ ಒಂದು ಹತ್ತಿದ್ವಿ ನಾವು, ಅವರಪ್ಪ ದುನಿಯಾದ ಮಾಡಿಟ್ಟಾನ ಈಗ ತಿನ್ನಾಕತ್ತಾನ, ನಾಳೆ ಅವ್ರಪ್ಪಗೆ ಏನ್ರಿ ಆಗಿ ಅವ್ನು ಸರದ ರೊಕ್ಕೆಲ್ಲ ಕಳ್ಕೊಂಡಂದ್ರೆ ಇವಂಗೆ ತನ್ನ ನಿಂದ್ರಾಕ್ ನಿಗಂಗಿಲ್ಲ ನೋಡಂತೇಳಿ. ಅದು ಖರೆ ಮಾತೈತ್ರಿ. ಏನಾಕೈತಿ, ಒಬ್ಬ ಮನುಷ್ಯ ತನ್ನ ಕಾಲ ಮೇಲೆ ನಿಂತವಂಗ ಇರ್ತೈತಿ, ಒಂದೊಂದು ಜಜ್ಮೆಂಟ್ ಇರ್ತೈತಿ. ಒಂದೇನೋ ತಲೆ ಮೇಲೆ ಬಿತ್ತಪ್ಪ ಅಂದ್ರೆ ಅದನ್ನ ಭಾರ ತೆಗಿತು ಅನ್ನೋದು ಇರ್ತೈತಿ. ಏನೂ ಇಲ್ಲ, ನಾರ್ಮಲ್ ಅಡ್ಡಾಡ್ಕೊತಿದ್ದ ಒಮ್ಮೆ ರಪ್ಪತ್ ಕುಂದಿರ್ತೈತಿರಲ್ಲ, ಯಾಕಡೆ ಅಲ್ಲಿ ಏನು ಬಿಡಲಿ ಮಂಗ್ಯ ನಾಟ ಆಗ್ತಿರ್ತೈತೆ ಅದಕ್ಕೆ. ಸೊ ಹಂಗೆ ಯಾವುದೇ ಇದ್ರಾಗಿರ್ಲಿ, ನಾವು ನೀವಾಗ್ಲಿ ನಾವಾಗ್ಲಿ ಕೆಲಸಗಳನ್ನ ಪ್ರೀತಿಯಿಂದ ಭಕ್ತಿಯಿಂದ ಇನ್ನೊಬ್ಬರಿಗೆ ಮೋಸ ಮಾಡಲ್ಲ, ಇನ್ನೊಬ್ರಿಗೆ ತಲೆ ಹೊಡಲ್ಲ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ಚಲೋ ಆಗೇ ಆಗ್ತೈತಿ. ಇಷ್ಟು ದೊಡ್ಡ ಚಲೋ ಆಗ್ಲಿಲ್ಲ ಅಂದ್ರು ಇಷ್ಟರೇ ಚಲೋ ಆಗ್ತೈತಿ, ಒಟ್ನಲ್ಲಿ ಚಲೋ ಆಗ್ತೈತಿ. ಅದ ಒಬ್ಬ ಮನುಷ್ಯ ಏನಂತಂದ್ರೆ ಟೈಮ್ ಟು ಟೈಮ್ ಊಟ ಸಿಗ್ಬೇಕು, ಜೋಡಿದವ್ರೆಲ್ಲ ಚಲೋ ಬಯಸ್ತಿರ್ಬೇಕು, ಕಮ್ಮಗ ಒಂದಿಟ್ಟು ನಿದ್ದೆ ಬರ್ಬೇಕು, ಇದು ಚಲೋ ಜೀವನ ರೀ. ಏನ್ ದುಮ್ಶಾನ್ ಏನು ಒಂದೊಂದ್ಸಲ ನೀವೆಲ್ಲ ನೋಡೇ ಇರ್ತೀರಿ, ರೊಕ್ಕ ಇದ್ದವ್ ಬಾಳೆ ನೋಡಿರ್ತೀರಿ, ರಾತ್ರಿ ಸ್ಟಾರ್ ಆಗಿ ಮೆರೆದವ್ರು ನೋಡಿರಿ, ದುಮ್ಶಾನ್ ರೊಕ್ಕ ಇದ್ದು ತಿರ್ಗಾಡ್ದವ್ ನಾವು ಬೀದಿಗೆ ಬಂದವನು ನೋಡಿರ್ತೀರಿ ನೀವು. ಸೊ ಇಲ್ಲಿ ಹೆಂಗೈತಂದ್ರೆ ಎಲ್ಲ ಇದ್ದು ಇಲ್ದಂಗೆ ಮುಚ್ಕೊಂಡು ಜೀವನ ಮಾಡ್ಕೊಂತ ಹೋಗ್ಬೇಕು. ಇದು ಒಬ್ಬ ಒಳ್ಳೆ ಜೀವನ ಮಾಡೋ ಒಂದು ಲಕ್ಷಣ. ಹೌದು. ಅಂಡ್ ಆಲ್ಸೋ ನನ್ಗೆ ಇನ್ನೊಂದು ಪ್ರಶ್ನೆ ಇತ್ತು, ನೀವು RCB ಕ್ರಿಕೆಟ್ ಈ ರಿಲೇಟೆಡ್ ಕಂಟೆಂಟು ಎಲ್ಲ ಮಾಡ್ತಿರ್ತೀರಾ, ಅಂದ್ರೆ ಈ ಒಂದು ಲೈಫ್ ಬಿಟ್ಟು ನಿಮ್ಗೆ ಹಾಬೀಸ್ ಅಂತ ಹವ್ಯಾಸ ಅಂತ ಇರುತ್ತಲ್ಲ, ಸೊ ಕ್ರಿಕೆಟ್ ಅದ್ರಲ್ಲಿ ಒಂದಾ ಅಥವಾ ಹೇಗೆ? ಕ್ರಿಕೆಟ್ ಹೆಂಗಂದ್ರೆ ನನಗೆ ಕ್ರಿಕೆಟ್ ಅಷ್ಟೊಂದು ಗೊತ್ತಿಲ್ರಿ. ನನಗೆ RCB ಫ್ಯಾನ್ಸ್ ಅಂತ ಎದಕ್ಕೆ ಅನ್ನೋದಂದ್ರೆ ನಮ್ಮ ಕರ್ನಾಟಕದ ಪ್ಲೇಯರ್ಸ್ಗಳು ಅನ್ನೋದು ಒಂದು ಅದ್ರ ಮೇಲೆ ಪ್ರೀತಿಲೇ ಹಂಗೆ ಅನ್ನೋದು. ಕ್ರಿಕೆಟ್ದ
ಸೈಡ್ ಹಿಂಗ್ ಬಾರ್ಡರ್ ಬರ್ತೈತಲ್ಲ ಎಟ್ ವಿಕೆಟ್ ಅದು ಎಟ್ ರನ್ ಅದು ಅಷ್ಟು ಗೊತ್ತಾಕೈತಿ. ಕೆಲವೊಂದ್ಸಲ ಹಿಂಗ್ ಸಿಂಬಲ್ ಮಾಡಿದ್ದು ಅಷ್ಟೊಂದು ಅಂದ್ರೆ ನನಗೆ ನಾನು ನೋಡ್ಕೊತ ಬಂದಿಲ್ಲಲ್ರಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಇಷ್ಟೆಲ್ಲ ಇಷ್ಟಪಡ್ತಾರಲ್ಲ ಅಂತ ಒಂದ್ಸಲ ನಾನು ಕಟಿಂಗ್ ಮಾಡೋ ಟೈಮ್ನಾಗ ಕುಂತು ಒಂದು 2-3 ದಿನ ನೋಡಿನಿ, ಅದು ತಗೊಳ್ಳಿಲ್ಲ. ಬಟ್ ಹಂಗಂತೇಳಿ ನಾವು ಕ್ರಿಕೆಟ್ ಅದು ಆಡಾಕತ್ತೀವಿ, ನಾವೆಲ್ಲ ದೋಸ್ತರೆಲ್ಲ ಕೂಡ ಆಡ್ತಿರ್ತೀವಿ. ನಮ್ಮ ಮೊಬೈಲಲ್ಲೇ ಸ್ಟಂಪ್ ಹಾಕಿ ಹೊಡಿದು ಪುಟ್ಟ ಕ್ಯಾಚ್ ಔಟ್ ಅನ್ನೋದು, ಆ ಬಾರ್ಡರ್ ದಾಟಿ ಹೋದ್ರೆ ಔಟ್ ಅನ್ನೋದು, ಇಂಥವೆಲ್ಲ ನಾವು ಆಡ್ಕೊಂತ ಬಂದೀವ್ರಿ. ಹವ್ಯಾಸ ಅಂದ್ರೆ ಸಾಂಗ್ಗಳು ಜಾಸ್ತಿ ಕೇಳ್ತೇನ್ರಿ. ಸಾಂಗ್ ನನಗೆ ಮ್ಯೂಸಿಕ್ ಅಂದ್ರೆ ಭಾಳ ಇಷ್ಟ ರೀ. ಮ್ಯೂಸಿಕ್ ಆಮೇಲೆ ಸಾಂಗ್, ಎಮೋಷನಲ್ ಸೀನ್ಸ್ಗಳು ಜಾಸ್ತಿ ಇಷ್ಟ ಆಗ್ತಾವ, ಸೆಂಟಿಮೆಂಟ್ ಸೀನ್ಸ್ಗಳು, ಆಮೇಲೆ ಲವ್ ಸ್ಟೋರಿಗಳು. ಸೊ ಅದು ಬಿಟ್ಟು ಹವ್ಯಾಸನಕ್ಕೆ ನಮ್ಮ ಹುಡುಗರು ಕೂಡ ದನಿಗೆ ಹಾಕೋದು. ಹೆಂಗಿರ್ತೀವಿ ಅಂದ್ರೆ ನಾವು ಸುಮ್ಮನೆ ಇಲ್ಲಿ ಕೂತೀವಿ, ಕಾಲಿಗೆಲ್ಲ ಹಿಂಗೆ ಅದಾವ್ರಿ. ನಮ್ಮವ್ರು ಆಗಿರತ್ತಿಲ್ರಿ, ಎರಡು ಕಾಲೆಲ್ಲ ಇರ್ತಿದ್ವು. ಇವತ್ತು ಹಿಂಗೆ ಒಪ್ಪಾರ ಹಿಂಗಿದ್ದ ಹಿಂಗೆ ಡಮ್ಮಕ್ಕ ಆದ್ಮಕ್ಕ ನಮ್ಗೆ ಕಂಫರ್ಟ್ ಹೆಂಗ್ ಬೇಕು ಹಂಗೆ ನಾವೆಲ್ಲರೂ ಇರ್ತೀವಿ. ಅವ್ಗೆ ಇವ್ಗೆ ಕಾಡ್ಸೋತಿ ಇವ್ಗೆ ಏನ್ರಿ ಅನ್ಕೊಂತ ನಾವು 5-6 ಮಂದಿ 7-8 ಮಂದಿ ಇದೀವಿ ಅಂದ್ರೆ ಒಬ್ಬನ ಟಾರ್ಗೆಟ್ ಮಾಡಿರ್ತೈತ್ರಿ. ಫುಲ್ ಅನ್ನೋದು ಮುಖ ಹಿಂಗೆ ಮಾಡ್ಕೊಂಡು ಕಾಳ್ಕೋತ ಕೂತ್ವಿ, ನಾವೆಲ್ಲರೂ ಮಜಾ ಮಾಡ್ತೀವಿ. ಅವನ್ ಪಾಳೆ ಬಂದಾಗ ಇವಾಗ ಆಗ್ತಿರ್ತಾನೆ. ಸೊ ಹಿಂಗೆ ಪ್ರೊಫೆಷ್ನಲ್ ಇಲ್ಲ ನಾವು, ಅದೊಂದು ಹೇಳೋದು ಹುಚ್ಚರ ಸಂತೆ. ಅದೀವಿ, ಮಾಡತ್ತೀವಿ ಕೆಲಸ, ತಿನ್ನತ್ತೀವಿ, ಉಣ್ಣತ್ತೀವಿ, ನಡ್ದತ್ತಿ. ಟಾರ್ಗೆಟ್ ಇಲ್ಲ, ಗೋಲ್ ಇಲ್ಲ. ನಾಳೆ ಅಂದ್ರೆ ಗೋಲ್ ಅಂದ್ರೆ ಈಗ ನಾಳೆ ಇದನ್ನ ಮಾಡ್ಬೇಕು, ಈ ಟೈಮಿಂದ ಇಷ್ಟು ಟೈಮ್ ಹಾಕೋಬೇಕು, ಈ ಟೈಮ್ನ ಇಟ್ಟು ಮೇಂಟೈನ್ ಮಾಡ್ಬೇಕು, ಏನಿಲ್ಲ. ಈಗ ಪಟ್ನ ಯಾಕಡೆ ಹೋಗಿ ಏನಾರ ವಿಡಿಯೋ ಮಾಡ್ಬೇಕು ಮಾಡ್ತೀವಿ, ವಾಲ್ ಅಂದ್ರೆ ಇಲ್ರಿ ಅನ್ನಾರ ನಮಗೆ ಆಗಂಗಿಲ್ರಿ. ಇಷ್ಟ ಅಷ್ಟೇ. ಒಂಥರ ನಾನು ಅವಾಗ್ಲೇ ಆಗ್ಲಿಂದನೂ ಈ ಇಂಟರ್ವ್ಯೂ ನನಗೆ ಒಂದು ರೀತಿ ಯಾವ್ದು ಖುಷಿ ಕೊಡ್ತಿರೋದಂದ್ರೆ ನಿಮ್ಮ ಭಾಷೆ, ಅದು ಕೇಳಕ್ಕೇನೆ ಚಂದ. ನಾನು ಆದಷ್ಟು ಬೇಗ ಏನಂತಾರೆ ಧುಮ್ಶಾನಾಗಿ ಈ ಭಾಷೆ ಮಾತಾಡ್ಬೇಕಂತ ಆಸೆ ಪಡ್ತೀನಿ. ಅಂದ್ರೆ ಒಂದು ಅಲ್ಪ ಸ್ವಲ್ಪ ನಮಗೂ ಯಾವ್ದೋ ಒಂದು ರೋಲು ಏನೋ ಬಂದಾಗ ಸ್ಟೇಜ್ ಮೇಲೆಲ್ಲ ಮಾಡಿರೋದಿದೆ, ಅವಾಗ ಆ ಇಡೀ ದಿನ ನಾನು ಅದೇ ಭಾಷೆಯಲ್ಲಿ ಮಾತಾಡ್ತಿದ್ದೆ. ಯಾವುದೋ ಒಂದು ನನಗೇನೋ ಒಂದು ರೋಲ್ ಏನೋ ಇದ್ದಾಗ ಇದೇ ವೈಬಲ್ ಇರೋಣ, ನಾಳೆ ಶೋಗೂ ಚೆನ್ನಾಗಿ ಬರುತ್ತೆ, ಶೂಟ್ಗೂ ಚೆನ್ನಾಗಿ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ತುಂಬ ಚೆನ್ನಾಗಿದೆ ನಿಮ್ಮ ಭಾಷೆ, ಹಾಗೆ ನಿಮ್ಮ ಬದುಕನ್ನು ನೀವೇ ಕಟ್ಕೊಂಡು ಬಂದಿರೋಂಥ ಒಂದು ಶೈಲಿ ದೃಷ್ಟಿ ಆಗದೆ ಇರಲಿ. ಹೀಗೆ ಎಂಟರ್ಟೈನ್ ಮಾಡ್ತಾನೆ ಇರಬೇಕು. ನನಗನ್ಸುತ್ತೆ ಈ ಇಂಟರ್ವ್ಯೂ ನೋಡಿದ್ಮೇಲೆ ಜನರಿಗೆ ನಿಮ್ಮ ಮೇಲೆ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಆಗುತ್ತೆ. ಯಾಕಂದರೆ ನಿಮ್ಮಲ್ಲಿರೋ ಒಂದು ಆಸಕ್ತಿ ಇರ್ಬೋದು, ಅಂದರೆ ಡಿಸಿಪ್ಲಿನ್ ಅನ್ನೋದೊಂದು ಇದೆ ನಿಮಗೆ. ನೀವು ಅಂತಿದ್ರಿ ಹುಚ್ಚರ ಸಂತೆ ಥರ ಕೆಲಸ ಮಾಡ್ತೀರಾ ಅಂದ್ರೂ ಅಲ್ಲೊಂದು ಚಿಕ್ಕ ಡಿಸಿಪ್ಲಿನ್ ಇದೆ. ನಿಮಗೆ ನಿಮ್ಮ ಕಲೆ ಮೇಲಿರೋ ಒಂದು ಗೌರವ, ಅದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಹೀಗೆ ಕೆಲಸ ಮಾಡ್ತಾನೆ ಇರಿ, ಬ್ಯುಸಿಯಾಗಿರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ನಾನು ಹೇಳ್ದಂಗೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇರುತ್ತೆ. ನಾವು ನಿಮ್ಮ ಕಂಟೆಂಟ್ಗೋಸ್ಕರ ಕಾಯ್ತಾ ಇರ್ತೀವಿ. ನಮ್ಮ ಇಡೀ ತಂಡದ ಪರವಾಗಿ ನಿಮ್ಮ ತಂಡಕ್ಕೆ ನಿಮಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಕರೆಸಿ ಇಂಟರ್ವ್ಯೂ ಮಾಡಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ಸ್ ರೀ. ಖುಷಿ ಆಗ್ತೈತ್ರಿ. ಬೆಳೆಯೋ ಕಲಾವಿದರಿಗೆ ಇದು ಭಾಳ ಪ್ಲಸ್ ಪಾಯಿಂಟ್ ಆಗ್ತೈತೆ. ನನಗಂತಲ್ಲ, ಕ್ರಿಯೇಟರ್ ಯಾರ್ಯಾರು ಅದಾರ, ನೀವು ಕರೆದು ಒಂದು ಟೈಮ್ ಕೊಟ್ಟ ನೀವು ಕೊಡೋ ರೆಸ್ಪೆಕ್ಟ್ ನಾವು ಬಂದಾಗ ಅದೆಲ್ಲ ಹೆಂಗೆ ಅನ್ಸತ್ರಿ, ನಾವು ಮಾಡ್ತಿರೋ ಅಚೀವ್ಮೆಂಟ್ ಏನೋ ಐತಲ್ಲ, ಪ್ರಯತ್ನ ಪಡತ್ತೀವಿ, ಅದಕ್ಕೆ ಒಂದೊಂದು ಸ್ಟೆಪ್ ಅನಿಸ್ತತಿ. ನೀವು ಕರೆದು ಕುಣಿಸಿ ಮಾತಾಡಿಸಿ ಇಷ್ಟೆಲ್ಲ ಪ್ರೀತಿ ತೋರ್ಸತ್ತೀರಿ. ಭಾಳಷ್ಟು ಕಲಾವಿದರ ಬೆಳವಣಿಗೆಗೆ ನೀವು ಒಂದು ಕಡೆಯಿಂದ ಕಾರಣ ಆಗಿರ್ತೀರಿ. ನಿಮಗೂ ಧನ್ಯವಾದ. ಥ್ಯಾಂಕ್ ಯು. ಧುಮ್ಶಾನಾಗಿರ್ರಿ. ಧುಮ್ಶಾನಾಗಿರ್ರಿ.